ಈ ಭವ್ಯ ಸಭಾಂಗಣದಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯಮಾನ್ಯರು ಹಾಗೂ ಧಾರ್ಮಿಕ ಚಿಂತಕರು ಹಾಗೂ ಸರ್ವರಿಗೂ ನನ್ನ ವಿನಮ್ರ ಪ್ರಣಾಮವನ್ನು ಅರ್ಪಿಸ್ತಾ ಇದ್ದೇನೆ. ನಮಗೆ ಬೇಕಾಗಿರುವುದು ಕಬ್ಬಿಣದಂತಹ ಮಾಂಸಖಂಡಗಳು, ಉಕ್ಕಿನಂತಹ ನರಗಳು, ಅವುಗಳ ಅಂತರಾಳದಲ್ಲಿ ಸಿಡಿಲಿನಂತಹ ಸಾಮಗ್ರಿಗಳಿಂದ ಮಾಡಿರುವ ಮಾನಸಿಕ ಶಕ್ತಿ. ಇದು ಸ್ವಾಮಿ ವಿವೇಕಾನಂದರ ನುಡಿವಾಡಿ. ಇದಕ್ಕೆ ಸಾಕ್ಷಿಯಾಗಿ ಭವ್ಯ ಭಾರತದ ಭವಿಷ್ಯಗಳಾಗಿರುವ ವಿದ್ಯಾರ್ಥಿಗಳಿಗೆ ಬಾಲ್ಯದಲ್ಲಿ ಜೀವನದ ಮೌಲ್ಯಗಳನ್ನು ಶಿಕ್ಷಣದ ಮುಖೇನ ದಾರಿಯೇರಲು ಶಾಲಾ ಕಾಲೇಜುಗಳಲ್ಲಿ ಮೌಲ್ಯ ಶಿಕ್ಷಣವನ್ನು ಅನುಷ್ಠಾನಗೊಳಿಸುವ ಕುರಿತು ಸಮಾಲೋಚಿಸಲು ಆಯೋಜಿಸಿರುವಂತಹ ಒಂದು ಮೇಜಿನ ಸಮಾಲೋಚನಾ ಸಭೆಯ ಶುಭಾರಂಭ ಇದೀಗ. ಪ್ರಾರ್ಥನೆಯೊಂದಿಗೆ ಶ್ರೀಮತಿ ಛಾಯಾರವರಿಂದ. ಯಾಕುಂದೇಂದು ತುಷಾರಹಾರದಾಳ ಯಾ ಶುಭ್ರವಸ್ತಾವೃತ ಯಾ ವೀಣಾವರದಂಡ ಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿ ದೇವೈ ಸದಾ ಸಾಮಾಂ ಪಾತು ಸರಸ್ವತಿ ಭಗವತಿ ನಿಶೇಷಜಾಡ್ಯಾಪರ ಶುಕ್ಲಾಂ ಬ್ರಹ್ಮ ವಿಚಾರಸಾರ ಪರಮಾ ಆದ್ಯಾರ್ಥವಾಪಾತಿ ವೀಣಾ ಪುಸ್ತಕಧಾರಿಣಿ ಅಭಯದಾಂ ಜಾಡ್ಯಾಂಧಕಾರಾಪಹ ಹಸ್ತೆ ಪ್ರಾಮಾಲಿಕಾ ವಿದದಾತಿ ಪದ್ಮಾಸನೆ ಸಂಸ್ಥಿತಾಂ ವಂದೇ ಪರಮೇಶ್ವರೀ ಭಗವತಿ ಬುದ್ಧಿಪ್ರದಾಂ ಶರದಾಂ ಬುದ್ಧಿಪ್ರದಾಂ ಶರದಾಂ. ವೀಣಾಪಾಣಿ ಶಾರದಾ ಮಾತೆಯನ್ನು ಸ್ತುತಿಸಿ ಇಂದಿನ ವಿಚಾರ ಸಂಕಿರಣಕ್ಕೆ ಶುಭ ಚಾಲನೆಯನ್ನು ನೀಡಿರುವಂತಹ ಶ್ರೀಮತಿ ಛಾಯಾರವರಿಗೆ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಇಂದಿನ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಲು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿರುವ ಚಿಂತಕರು, ಶಿಕ್ಷಣ ತಜ್ಞರು, ಧಾರ್ಮಿಕ ಚಿಂತಕರು, ಮಠಾಧೀಶರು ಹಾಗೂ ಗಣ್ಯಮಾನ್ಯರು ಹಾಗೂ ಇತರೆ ಅಧಿಕಾರಿ ವರ್ಗದವರನ್ನು ಆತ್ಮೀಯವಾಗಿ ಬರಮಾಡಿಕೊಳ್ಳಲಿದ್ದಾರೆ. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಸನ್ಮಾನ್ಯ ಶ್ರೀ ರಿತೇಶ್ ಕುಮಾರ್ ಸಿಂಗ್ ಸರ್ ಅವರು ಈ ಒಂದು ಕಾರ್ಯಕ್ರಮ ನಡೆಸಿಕೊಳ್ಬೇಕೆಂದು ಕೇಳಿಕೊಳ್ತಾರೆ. ಎಲ್ಲರಿಗೆ ನಮಸ್ಕಾರ. ಇವತ್ತು ನಾವೆಲ್ಲರೂ ಒಂದು ನೈತಿಕ ಶಿಕ್ಷಣ ನಮ್ಮ ಶಾಲೆ ಮಕ್ಕಳಿಗೆ ಯಾವ ರೀತಿ ಮೂಡಿಸಬೇಕು ಅನ್ನೋ ತುಂಬಾ ಪ್ರಮುಖವಾದಂತಹ ವಿಷಯಗಳ ಬಗ್ಗೆ ಚಿಂತನೆ ನಡೆಸಲಿಕ್ಕೆ ನಾವೆಲ್ಲರೂ ಸೇರ್ಕೊಂಡಿದ್ದೀವಿ. ಇದು ನಮಗೆ ಒಂದು ತುಂಬಾ ಹೆಮ್ಮೆಯ ಮತ್ತು ತುಂಬಾ ಸಂತೋಷದ ವಿಷಯ. ಈ ವಿಷಯದ ಬಗ್ಗೆ ನಮ್ಮ ಮಾನ್ಯ ಸಚಿವರು ಶ್ರೀ BC ನಾಗೇಶ್ ಅವರು ಬಹಳ 3-4 ತಿಂಗಳಿಂದ ಇದರ ಬಗ್ಗೆ ಚಿಂತನೆ ಎಲ್ಲ ನಡೆಸ್ತಾ ಇದ್ರು. ಕೊನೆಗೆ ಇವತ್ತಿನ ದಿನ ನಾವು ಒಂದು ಕಾರ್ಯಕ್ರಮನ ಅನುಷ್ಠಾನ ಮಾಡ್ತಾ ಇದ್ದೀವಿ. ತಮ್ಮೆಲ್ಲರ ಪರವಾಗಿ ಮೊದಲನೇದಾಗಿ ನಮ್ಮ ಮಾನ್ಯ ಸಚಿವರಿಗೆ ಶ್ರೀ BC ನಾಗೇಶ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದ ಮುಖ್ಯ ಬಿಂದುಗಳಾಗಿ ಆಗಮಿಸಿರುವ ಎಲ್ಲ ಪೂಜ್ಯ ಸ್ವಾಮೀಜಿಗಳಿಗೆ, ಎಲ್ಲ ಬೇರೆ ಬೇರೆ ಧರ್ಮದ ಮುಖಂಡರಿಗೆ, ಶಿಕ್ಷಣ ತಜ್ಞರಿಗೆ ಎಲ್ಲರಿಗೆ ನನ್ನ ತುಂಬ ಹೃದಯದಿಂದ ಸುಸ್ವಾಗತ. ನಮಗೆ ಇವತ್ತಿನ ಸಭೆಗೆ ವಿಚಾರ ಸಂಕಿರಣದಲ್ಲಿ ಏನೇನು ಸಲಹೆಯನ್ನ ಕೊಡ್ತೀವಿ
ಆ ಸಲಹೆಯನ್ನು ನಾವೆಲ್ಲರೂ ಯಾವ ರೀತಿ ನಮ್ಮ ಶಿಕ್ಷಣ ನೀತಿಯಲ್ಲಿ ಅನುಷ್ಠಾನ ಮಾಡಬೇಕು ಅದರ ಬಗ್ಗೆ ನಾವು ತಮ್ಮೆಲ್ಲರ ಸಹಾಯ ಸಹಕಾರದಿಂದ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಎಲ್ಲ ಪ್ರಾಮಾಣಿಕವಾಗಿ ಒಂದು ಪ್ರಯತ್ನವನ್ನು ಎಲ್ಲ ಮಾಡ್ತೇವೆ. ತಮ್ಮೆಲ್ಲರಿಗೆ ಸುಸ್ವಾಗತವನ್ನು ಕೋರಲಿಕ್ಕೆ ನಮಗೆ ತುಂಬ ಹರ್ಷವಾಗ್ತಾ ಇದೆ. ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೊಫೆಸರ್ ಕಸ್ತೂರಿ ರಂಗನ್ ಅವರು ಬಂದಿದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿದೆ, ಅವರು ಕೂಡ ನಮ್ಮೆಲ್ಲರಿಗೆ ಒಂದು ಗೈಡ್ ಮಾಡಲಿಕ್ಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್. ಆ್ಯಂಡ್ ಅದೇ ರೀತಿ ನಮ್ಮ ಪ್ರೊಫೆಸರ್ ದೊರೆಸ್ವಾಮಿ ಕೂಡ ಬಂದಿದ್ದಾರೆ. ಅವರಿಗೂ ತಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಕೋರುತ್ತೇನೆ. ಈಗ ಮಾನ್ಯ ಸಚಿವರು ಇಲ್ಲಿ ಆಗಮಿಸಿರುವ ಎಲ್ಲ ಸ್ವಾಮೀಜಿಗಳಿಗೆ ಎಲ್ಲರಿಗೆ ಒಂದು ಸಭಾಧ್ಯಕ್ಷರು ಶ್ರೀ ಕಾಗೇರಿ ಅವರು ಬಂದಿದ್ದಾರೆ. ಅವರಿಗೂ ತಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ. ವಿ ಆರ್ ವೆರಿ ಗ್ರೇಟ್ಫುಲ್ ಟು ಆಲ್ ದಿ ಪೀಪಲ್ ಹೂ ಹ್ಯಾವ್ ಅಸೆಂಬಲ್ಡ್ ಹಿಯರ್. ಇದು ಒಂದು ತುಂಬಾ ಮುಖ್ಯವಾದಂತಹ ವಿಚಾರಗಳು. ನಮ್ಮ ಇಡೀ ಸಮಾಜದಲ್ಲಿ ಯಾವ ರೀತಿ ನೈತಿಕ ಮೌಲ್ಯಗಳನ್ನ ಮೂಡಿಸಬೇಕು ಅನ್ನೋದ್ರ ಬಗ್ಗೆ ತಮ್ಮೆಲ್ಲರದ ಸಹಕಾರದಿಂದ, ತಮ್ಮೆಲ್ಲರ ಸಲಹೆಗಳಿಂದ ನಾವು ಈ ಕಾರ್ಯಕ್ರಮಕ್ಕೆ ಅನುಷ್ಠಾನ ಮಾಡ್ತೇವೆ. ತಮ್ಮೆಲ್ಲರಿಗೆ ಇನ್ನೊಮ್ಮೆ ಧನ್ಯವಾದಗಳು. ಸರ್ವರನ್ನು ಆತ್ಮೀಯವಾಗಿ ಹಾಗೂ ತಪ್ಪು ಕೂಡ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಬುದ್ಧಿವಂತಿಕೆಯ ಜೊತೆ ಹೃದಯವಂತಿಕೆಯನ್ನು ಬೋಧಿಸುವಂತಾದರೂ ಶಾಲಾ ಕಾಲೇಜುಗಳಲ್ಲಿ ಮೌಲ್ಯ ಶಿಕ್ಷಣ ಅನುಷ್ಠಾನದ ಕುರಿತು ದುಂಡು ಮೇಜಿನ ಸಮಾಲೋಚನೆ ಸಭೆಗೆ ಆಗಮಿಸಿರುವಂತಹ ಎಲ್ಲ ಗಣ್ಯಮಾನ್ಯರು ಹಾಗೂ ಧಾರ್ಮಿಕ ಚಿಂತಕರನ್ನು ಗೌರವಿಸಿ ಸನ್ಮಾನಿಸುವ ಸಮಯ ಇದೀಗ. ಮಾನ್ಯ ಶಿಕ್ಷಣ ಸಚಿವರಿಂದ
ಆಗಮಿಸಿರುವ ಸರ್ವರನ್ನು ಆತ್ಮೀಯವಾಗಿ ಗೌರವಿಸಿ ಸನ್ಮಾನಿಸಿದ ಶಿಕ್ಷಣ ಸಚಿವರಿಗೆ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಯುವ ಜನಾಂಗದ ನಾಡಿ ಹಿಡಿತವನ್ನರಿತು ವಿದ್ಯಾರ್ಥಿಗಳು ಸದಾಚಾರಿಗಳಾಗುವಂತೆ ಮಾಡಿ ಸತ್ವಯುತ ಸಮಾಜದ ನಿರ್ಮಾಣಕ್ಕೆ ಸುಭದ್ರ ಅಡಿಪಾಯ ಹಾಕುವ ಸದುದ್ದೇಶದಿಂದ ಆಯೋಜಿಸಿರುವ ಈ ವಿಚಾರ ಸಂಕಿರಣವನ್ನು ದೀಪ ಬೆಳಗಿಸುವುದರ ಮುಖೇನ ಉದ್ಘಾಟಿಸಲಿದ್ದಾರೆ ಘನ ಸರ್ಕಾರದ ಗೌರವಾನ್ವಿತ ಮಾನ್ಯ ಶಾಲಾ ಶಿಕ್ಷಣ ಮತ್ತು ಪರಮ ಪೂಜ್ಯರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಮುಟ್ಬಿಡು, ಇಲ್ಲೇ ಮುಟ್ಕೊಟ್ಬಿಡಿ. ಇದನ್ನು ಕೊಡಿ, ಇಲ್ಲಿ ಬಿಟ್ಟು ಸ್ವಾಮೀಜಿ ಮುಟ್ಟಿಸ್ಕೊಂಡು ಅಲ್ಲೇ ಬರ್ತೀನಿ ನಾನು. ಅಲ್ಲೇ ಬಂದು ಇಲ್ಲೇ ಬರ್ತಾರೆ ಬರ್ತೀನಿ. ಈ ಕಡೆ ಮುಖ ಹಿಂಗೆ ಮಾಡಿ ಇಲ್ಲಿ ತಾನೆ ತುಂಬ ದೂರ ಇತ್ತು. ಈ ಕಡೆ ಫಾದರ್ನ ಕರ್ಕೊಳ್ಳಿ, ಈ ಕಡೆ ಯಾರು ಬರೋದಿಲ್ಲ. ಶಾಲಾ ಶಿಕ್ಷಣದಲ್ಲಿ ಬೋಧ ಶಿಕ್ಷಣ ಅನುಷ್ಠಾನ ಮೇಜಿನ ಸಮಾಲೋಚನಾ ಸಭೆಯನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಈ ವಿಚಾರ ಸಂಕಿರಣಕ್ಕೆ ವಿದ್ಯುತ್ ಚಾಲನೆಯನ್ನು ನೀಡ್ತಾ ಇದ್ದಾರೆ ಶ್ರೀ 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 ಪರಮ ಪೂಜ್ಯರು. ಬಂದ್ಬಿಡಿ ನೀವು ಮಾಡಿ, ಜೊತೆಗಿರ್ತೀನಿ ಸರ್. ಇದು ನೀವು ಮಾಡಿ. ಹತ್ರ ತಂದೆ ಕಾರ್ಯಕ್ರಮಕ್ಕೆ ವಿದ್ಯುತ್ ಚಾಲನೆಯನ್ನು ನೀಡಿರುವಂತಹ ಶ್ರೀ 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 ಪರಮ ಪೂಜ್ಯರು ಹಾಗೂ ಇತರೆ ಗಣ್ಯಮಾನ್ಯರಿಗೆ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದರು. ಇದೀಗ ವಿಚಾರ ಸಂಕಿರಣದ ಕುರಿತು ತಮ್ಮ ಉದ್ಘಾಟನಾ ನುಡಿಯನ್ನಾಡಲಿದ್ದಾರೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಗೂ ಸಹಕಾರ ಸಚಿವರಾಗಿರುವ ಸನ್ಮಾನ್ಯ ಶ್ರೀ ಬಿ.ಸಿ. ನಾಗೇಶ್ ಸರ್ ಅವರು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಎಲ್ಲ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಭಾಗವಹಿಸುವಂತ ಕಸ್ತೂರಿ ರಂಗನ್ ಅವರೇ, ಎಂ ಕೆ ಶ್ರೀಧರ್ ಅವರೇ, ಸಭಾಪತಿಗಳಾದಂಥ ವಿಶ್ವೇಶ ಹೆಗಡೆ ಅವರೇ, ಶಿಕ್ಷಣ ತಜ್ಞರೇ, ಬಸವರಾಜ್ ಪಾಟೀಲ್ ಅವರೇ, ಎಲ್ಲರಿಗೂ ಮೊದಲನೇದಾಗಿ ನಮಸ್ಕಾರಗಳನ್ನ ತಿಳಿಸ್ತಾ, ಸಮಾಜದಲ್ಲಿ ಮೌಲ್ಯ ಕುಸಿತಿದೆ ಅಂತ ಮಾತಾಡೋದ್ರಲ್ಲಿ ನಾವೆಲ್ಲರೂ ಸಾಕಷ್ಟು ಸಲ ಮಾತಾಡ್ಕೊಂಡಿದ್ದೀವಿ, ನೊಂದು ಕಂಡು ಇದ್ದೀವಿ. ಅನೇಕ ಸ್ವಾಮೀಜಿಯವರ ಹತ್ರ ನಾವು ಆಶೀರ್ವಾದಕ್ಕೆ ಹೋದಾಗ ಸ್ವಾಮೀಜಿಯವರ ಎಲ್ಲರ ಮನಸ್ಸಿನಲ್ಲಿ ಮೌಲ್ಯ ಕುಸಿತದ ಬಗ್ಗೆ, ಶಿಕ್ಷಣದ ಪಾತ್ರ ಏನಿರ್ಬೇಕು ಅದಿಲ್ಲ ಅನ್ನುವಂಥದ್ದು ಒಂದಷ್ಟು ಕಡೆ ವ್ಯಕ್ತವಾಗ್ತಾ ಇದ್ದಿದ್ದನ್ನು ನಾವು ನೋಡಿದ್ದೀವಿ. ಕಳಕಳಿಯಿಂದನೇ ಸ್ವಾಮೀಜಿಯವರು ಶಿಕ್ಷಣ ತಜ್ಞರು ಮತ್ತು ಹೇಳ್ತಿದ್ದನ್ನ ನಾವು ಗಮನಿಸ್ತಾ ಇದ್ದೀವಿ.
ಶಿಕ್ಷಣದಲ್ಲಿ ಮಕ್ಕಳಿಗೆ ಮೌಲ್ಯಾಧಾರಿತ ಶಿಕ್ಷಣ ಬೇಕು ಅನ್ನುವಂಥದ್ರಲ್ಲಿ ಎಲ್ಲೂ ಡಿಫ್ರೆನ್ಸ್ ಇತ್ತಿಲ್ಲ ಅನ್ನುವಂಥದ್ದು ನಮಗೆ ನಿಮಗೆಲ್ಲರಿಗೂ ಗೊತ್ತಿದೆ. ಮತ್ತು ಇತ್ತು ಅನ್ನೋದು ನಾವು ನಿಮ್ಗೆಲ್ಲರೂ ಮಾರಲ್ ಸೈನ್ಸ್ ಅಂತೇಳಿ ಒಂದು ಕ್ಲಾಸ್ ಇರ್ತಿತ್ತು. ಆಗ ಅಲ್ಲಿ ವ್ಯಾಲ್ಯೂ ಬೇಸ್ಡ್ ಸಿಸ್ಟಮ್ ಅನ್ನ ಹೇಳ್ಕೊಡುವಂತ ಪ್ರಯತ್ನಗಳು ನಡೀತಿದೆ. ಎಜುಕೇಶನ್ ಸಿಸ್ಟಮ್ ತಪ್ಪಿನ ಕಾರಣಕ್ಕಾಯ್ತು ಅಂತ ಅನೇಕ ತಜ್ಞರು ವಿಶ್ಲೇಷಣೆ ಮಾಡಿದ ಮೇಲೂ ಈ ದೇಶದಲ್ಲಿ ಮೌಲ್ಯ ಅನ್ನುವಂಥದ್ದು ಕುಸಿತ ಅನೇಕ ವರ್ಷಗಳಿಲ್ಲ. ನಮ್ಗೆ ನಿಮ್ಮೆಲ್ಲರಿಗೂ ಕಾರಣ ಗೊತ್ತಿದೆ. ಈ ಮೌಲ್ಯವನ್ನು ಕುಟುಂಬದಿಂದ ಶುರುವಾಗಿ ಸಮಾಜದ ಅನೇಕ ಕಡೆ, ಕುಟುಂಬ, ನಂತರ ಮಗು ಆಚೆ ಬಂದ ನಂತರ ಮಂದಿರಗಳು, ಮಠಗಳು ಎಲ್ಲವೂ ಮೌಲ್ಯವನ್ನ ಕೊಡ್ತಿದ್ದಂತ ವ್ಯವಸ್ಥೆ ಈ ಭಾರತೀಯ ಸಿಸ್ಟಮ್ ಅಲ್ಲಿ ಇನ್ಬಿಲ್ಟ್ ಆಗಿ ಇದ್ದಿದ್ದು ನಮ್ಗೆ ನಿಮ್ಗೆಲ್ಲರಿಗೂ ಗೊತ್ತಿದೆ. ಕಾರಣಾಂತರದಿಂದ ದಿನ 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 ಅದು ಕಡಿಮೆ ಆಗ್ತಿರುವಂತ ಟೈಮ್. ಗುರುರಾಜ್ ಕರ್ಜಿಯವರು ತುಂಬಾ ಸರಿ ಹೇಳ್ತಾರೆ, ಶಿಕ್ಷಣಕ್ಕೊಳಗಾದ್ರೆ ವ್ಯಾಲ್ಯೂಸ್ ಕಡಿಮೆ ಆಗ್ಬಿಡುತ್ತಾ ಅನ್ನುವಂತ ಮಾತನ್ನು ಒಂದೊಂದ್ಸರಿ ಹೇಳ್ತಾರೆ. ಅಂದ್ರೆ ತುಂಬಾ ಶಿಕ್ಷಣ ಆದಂತವ್ರಲ್ಲೂ ಅನೇಕ ಬಾರಿ ವ್ಯಾಲ್ಯೂಸ್ ಎಲ್ಲೋ ಒಂದ್ ಕಡೆ ಕೊಡ್ತಾ ಆಗ್ತದೆ. ಸಿಸ್ಟಮ್ ಅಲ್ಲಿ ಏನಾದ್ರು ತಪ್ಪಿದ್ಯಾ ಅನ್ನುವಂತ ಮಾತುಗಳನ್ನು ನಾವು ಕೇಳ್ತಾ ಇದ್ದೀವಿ. ಎಲ್ಲ ಸಿಸ್ಟಮ್ನ ಸರಿ ಮಾಡಬೇಕು ಅನ್ನೋದಾದ್ರೆ ಯಾರು ಅದನ್ನ ಮಾಡಬೇಕು ಅನ್ನುವಂಥ ಕ್ವಶನ್ ಮಾಡ್ತಿದ್ದಂಥ ಟೈಮಲ್ಲಿ ನಾವು ಮಠಾಧೀಶರನ್ನ ಕೇಳ್ಕೊಂಡಾಗ ಅನೇಕ ಮಠಾಧೀಶರು ಇವತ್ತು ಬೇರೆ ಬೇರೆ ಕಾರ್ಯಕ್ರಮಗಳು ಇದ್ರೂ ಬಿಟ್ಟು ಬಂದಿದ್ದಾರೆ. ಅವರೆಲ್ಲರಿಗೂ ನಾನು ತುಂಬಾ ಆಭಾರಿ ಆಗಿದ್ದೀನಿ. ಸಿರ್ಗೆಯವರಂತೂ ಇವತ್ತು ನಮ್ಮೆಲ್ಲರಿಗೂ ಗೊತ್ತೇ, ಸೋಮವಾರ ಅವ್ರದ ಸಾಮಾಜಿಕ ಕೋರ್ಟ್ ಇರುತ್ತೆ. ಆ ಕೋರ್ಟ್ ಅನ್ನು ಸಹಿತ ಮುಂದಕ್ಕೆ ಹಾಕಿ ಇವತ್ತು ಬಂದಿರುವಂತರು JS ಸ್ವಾಮಿಗಳಿಗಿರ್ಬೋದು, ಆದಿಚಾರ್ಯ ಸ್ವಾಮಿಗಳಿಗಿರ್ಬೋದು, ನಾವು ಅನೇಕ ಬಾರಿ ಹೋಗಿ ತೊಂದರೆಗಳನ್ನು ಕೊಟ್ಟಿದ್ದೀವಿ. ಈ ವಿಷಯಗಳಲ್ಲಿ ಹೇಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಅನ್ನುವಂತ ಸಲಹೆಗಳನ್ನ ತಗೊಳ್ಳೋದಕ್ಕೆ ಪಾಪ ರಾತ್ರಿ ಹೊತ್ತು ಹೋಗಿ ತೊಂದರೆ ಕೊಟ್ಟಿರುವಂತ ದಿನಗಳು ಇದೆ. ಎಲ್ಲವನ್ನೂ ಮೀರಿ ಈ ತರದ ಆಗ್ಬೇಕು, ಏನಾದ್ರು ಮಾಡಿ ಶಿಕ್ಷಣದಲ್ಲಿ ಈ ತರದ ವ್ಯವಸ್ಥೆಗಳನ್ನ ತರಬೇಕು. ಮಕ್ಕಳಿಗೆ ವ್ಯಾಲ್ಯೂಸ್ ಬೇಡ ಅಂತ ಅನ್ಸತ್ತಾ ಅಂದ್ರೆ ಖಂಡಿತ ಅದು ಅಲ್ಲ. ನಮ್ಗೆ ಕಣ್ಮುಂದಿರುವಂತ ಎರಡು ಉದಾಹರಣೆಗಳು. ಮೊನ್ನೆ ಸಿದ್ದೇಶ್ವರ ಸ್ವಾಮೀಜಿಗಳು ಕಾಲಾನಂತರ, ಸಿದ್ಧಗಂಗೆ ಸ್ವಾಮಿಗಳು ಕಾಲಾನಂತರ ಆದಾಗ ಲಕ್ಷಾಂತರ ಜನ, ಲಕ್ಷಾಂತರ ಅದಕ್ಕಿಂತ ಜಾಸ್ತಿ ಜನ ಅಲ್ಲಿಗೆ ಬಂದರು. ಅಂದ್ರೆ ಅವರಲ್ಲಿ ಅವ್ರಿಗೆ ಆ ಥರದ ಯಾರೇನು ಕರೆದಿತ್ತಿಲ್ಲ, ಅವ್ರು ಕರ್ಕೊಂಡ್ಬರುವಂತ ವ್ಯವಸ್ಥೆಗಳು ಮಾಡಿದ್ದಿಲ್ಲ. ಲಕ್ಷಾಂತರ ಜನ ಬಂದರು ಅಂದ್ರೆ ಎಲ್ಲರಿಗೂ ಏನೋ ಒಂದು ಆ ವ್ಯಾಲ್ಯೂಸ್, ತ್ಯಾಗದ ಇದು ಮತ್ತೊಂದು ಬೇಕು ಅನ್ನುವಂಥದ್ದು ಮನುಷ್ಯರಲ್ಲಿ ಇದೆ ಅನ್ನುವಂಥದ್ದು ಮೊನ್ನೆ ರೀಸೆಂಟ್ ಉದಾಹರಣೆ. ಅಲ್ಲಿ ಏನೂ ಇತ್ತಿಲ್ಲ, ಆ ಜನ ಬಂದು ಅವ್ರ ಆಶೀರ್ವಾದ ಅವ್ರನ್ನ ನೋಡ್ಬೇಕು ಅಂತ ಬಂದ. ಆ ಥರ ಇರುವಂತ ದಿನಗಳಲ್ಲಿ ಇವತ್ತು ಶಿಕ್ಷಣದ ಒಳಗಡೆ ಮೌಲ್ಯಗಳನ್ನ ಹೇಗೆ ಅದು ಕರಿಕ್ಯುಲಮ್ ಅಲ್ಲಿ ತರಬೇಕು, ಸಿಲೆಬಸ್ ಅಲ್ಲಿ ತರಬೇಕು, ಅದನ್ನ ಪ್ರತಿ ದಿನ ಕ್ಲಾಸಲ್ಲಿ ಪಾಠ ಮಾಡಬೇಕು, ಅಥವಾ ಪ್ರೇಯರ್ ಆದ ನಂತರ ಒಂದು 3 ನಿಮಿಷ 5 ನಿಮಿಷ ಯಾವ್ದಾದ್ರು ದಿನ ಒಂದು ವ್ಯಾಲ್ಯೂನ ಹೇಳ್ಕೊಡುವಂತ ಪ್ರಯತ್ನ ಮಾಡ್ಬೇಕಂತ. ನಾನು ಆಗ್ಲೇ ಹೇಳ್ದಂಗೆ ಮೆಕ್ಯಾಲೆ ಶಿಕ್ಷಣ ಬಂದ ಮೇಲೂ ಗಾಂಧಿನೇ ಒಂದ್ ಕಡೆ ಹೇಳ್ತಾರೆ, ನಾನು ಸತ್ಯವಂತನಾಗಕ್ಕೆ ಸತ್ಯ ಹರಿಶ್ಚಂದ್ರನ ನಾಟಕ ತುಂಬಾ ಚೆನ್ನಾಗಿ ನನಗೆ ಪ್ರೇರಣೆ ಕೊಡ್ತು ಅಂತ. ರಾಮಾಯಣ ಮಹಾಭಾರತದ ಅನೇಕ ಸಂಗತಿಗಳು ಅನೇಕರಿಗೆ ಪ್ರೇರಣೆ ಕೊಟ್ಟು ಜೀವನದುದ್ದಕ್ಕೂ ಅದನ್ನ ಫಾಲೋ ಮಾಡುವಂಥದ್ದನ್ನ ಆಗಿತ್ತು ಅನ್ನುವಂಥದ್ದು ಹೇಳ್ತಾರೆ. ಅನೇಕರು ಬೇರೆ ಬೇರೆ ವಿಚಾರಗಳು, ಭಗವದ್ಗೀತೆ ಇರ್ಬೋದು, ಕುರಾನ್ ಇರ್ಬೋದು, ಈ ಥರದ್ದನ್ನು ಸಹಿತ ಹೇಳುವಂಥದ್ದನ್ನು ನಾವು ಕೇಳಿದ್ದೀವಿ. ಅಂದ್ರೆ ಆ ಕಾರಣಕ್ಕೋಸ್ಕರ ನಾವೆಲ್ಲ ಈ ಥರದ ಒಳ್ಳೆಯ ಬದುಕನ್ನು ಆ ಥರದ ಮುಂದಿನ ಮಕ್ಕಳಿಗೆ ಒಳ್ಳೆ, ಅದು ಇವತ್ತು ಪ್ರಪಂಚ ಬಯಸ್ತಿರುವಂಥ ಟೈಮಲ್ಲಿ. ಇವತ್ತು ಪ್ರಪಂಚ ಭಾರತದ ಕಡೆ ನೋಡ್ತಿದೆ ಅನ್ನೋದಕ್ಕೆ ನಾವ್ಯಾರು ಭಿನ್ನವಾದಂಥ ಅಭಿಪ್ರಾಯ ಇದ್ದೇ ಇಲ್ಲ ಅಂತ ಅನ್ಕೊಳ್ತೀವಿ. ಆ ಭಾರತದ ಕಡೆ ನೋಡ್ತಿರೋದ್ರಲ್ಲೂ ವಿಶೇಷವಾಗಿ ಕುಟುಂಬ ವ್ಯವಸ್ಥೆಗಳ ಬಗ್ಗೆ, ಭಾರತೀಯ ವ್ಯಾಲ್ಯೂ ಸಿಸ್ಟಮ್ ಬಗ್ಗೆ ನೋಡ್ತಿರುವಂಥದ್ದು. ಅಂತ ಟೈಮಲ್ಲಿ ನಮ್ಮ ಮಕ್ಕಳು ಮುಂದೆ ಅವ್ರಿಗೆ ಆ ಥರದ ಆದರ್ಶಗಳನ್ನ ಇಡಬೇಕು ಅನ್ನೋದಾದ್ರೆ ಶಿಕ್ಷಣದಲ್ಲಿ ಈ ಥರದ ವ್ಯವಸ್ಥೆಗಳನ್ನ ತರುವಂಥ ಪ್ರಯತ್ನ ಮಾಡಬೇಕು. ಅದಕ್ಕೆ ನಿಮ್ಮನ್ನೆಲ್ಲ ಕೇಳ್ಕೊಂಡಾಗ ತುಂಬಾ ಸಂತೋಷದಿಂದ ನಿಮ್ಮೆಲ್ಲ ಕಾರ್ಯಕ್ರಮವನ್ನು ಬಿಟ್ಟು ಬಂದಿದ್ದೀರಾ, ಅನೇಕ ಇನ್ಸ್ಟಿಟ್ಯೂಷನ್ಗಳಿಂದನೂ ಬಂದಿದ್ದೀರಾ.
ತುಂಬ ಸಂತೋಷ ಆಯಿತು. ನಮ್ಮ 5-10 ನಿಮಿಷಗಳನ್ನ ನಮಗೆ ನಾವು ಸ್ಪೇರ್ ಮಾಡ್ಬೋದು. ಅವಾಗ ಆ ಟೈಮಲ್ಲಿ ತಾವು ಕೊಡುವಂಥ ಸಲಹೆಗಳನ್ನ ನಾವು ತಗೊಂತೀವಿ. ಎರಡನೇದಾಗಿ ಇವತ್ತಿಗೆ ಇದು ಮುಗಿಯುವಂಥದ್ದಲ್ಲ, ಇಟ್ಸ್ ಎ ಕಂಟಿನ್ಯೂಸ್ ಪ್ರೋಸೆಸ್, ಇಟ್ಸ್ ಎ ಸ್ಟಾರ್ಟಿಂಗ್ ಪಾಯಿಂಟ್ ಅಷ್ಟೇ. ಒಂದು ಪ್ರಾರಂಭ ಮಾಡ್ತಾ ಇದ್ವಿ. ಇದಕ್ಕೆ ತಮ್ಮ ಸಲಹೆಗಳನ್ನ ಆಮೇಲೆ ಬರೆದು ಕೊಡ್ಬೋದು. ಆಮೇಲೆ ಬೇರೆ ಬೇರೆ ನಮ್ಮ ಅಧಿಕಾರಿಗಳು ತಮ್ಮ ಹತ್ರ ಬಂದಾಗ ವಿಚಾರವನ್ನು ತರ್ಬೋದು. ಮುಂದೆ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಹೇಳ್ದಂಗೆ ಇದನ್ನ ಹೇಗೆ ಅನುಷ್ಠಾನ ಮಾಡೋದು ಅನ್ನೋದು ನಾವೆಲ್ಲ ಮತ್ತೊಮ್ಮೆ ಕೂತು ತಾವು ಕೊಡುವಂಥ ಎಲ್ಲ ಸಲಹೆಗಳನ್ನ ಶಿಕ್ಷಣದಲ್ಲಿ ಅನುಷ್ಠಾನ ತಂದು ಮಕ್ಕಳನ್ನ ಒಂದು ಮೌಲ್ಯಾಧಾರಿತ ಪ್ರಜೆಯನ್ನಾಗಿ, ರಾಷ್ಟ್ರಭಕ್ತನಾಗಿ ಮಾಡುವಂಥ ಪ್ರಯತ್ನವನ್ನು ಮಾಡೋದಕ್ಕೆ ಈ ಕಾರ್ಯಕ್ರಮ ಉಪಯೋಗ ಆಗುತ್ತೆ ಅಂತ ಭಾವಿಸಲು ನಮಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರವನ್ನು ತಿಳಿಸ್ತಾರೆ. ಮಕ್ಕಳಿಗೆ ಮೌಲ್ಯ ಶಿಕ್ಷಣವನ್ನು ನೀಡಿ ಅವರನ್ನು ತೇಜಸ್ವಿಗಳನ್ನಾಗಿಸಿ ತನ್ಮೂಲಕ ಅದ್ಭುತ ಸರ್ಕಾರಿಗಳನ್ನು ಎಸಗಬಲ್ಲ ಸಾರಯುತ ಸಮಾಜದ ನಿರ್ಮಾಣವಾಗಬೇಕಿದೆ ಎಂದು ತಮ್ಮ ದಿಕ್ಸೂಚಿ ನುಡಿಗಳಲ್ಲಿ ತಿಳಿಸಿಕೊಂಡಿರುವಂತಹ ಮಾನ್ಯ ಶಿಕ್ಷಣ ಸಚಿವರಿಗೆ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ ಸರ್. ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡುತ್ತಾ ಗುರುವಿಗೆ ಗುರುಗಳಾದ ನಮ್ಮೆಲ್ಲರ ಮೆಚ್ಚಿನ ನೆಕ್ಸ್ಟ್ ಸಾವಿರಾರು ವಿದ್ಯಾರ್ಥಿಗಳ ಪಾಲಿಗೆ ಬೆಳಕಾಗಿರುವ ಶಿಕ್ಷಣ ತಜ್ಞರು ಶ್ರೀಯುತ ಗುರುರಾಜ್ ಕರ್ಜಿಗಿರು. ತಾವು ಗುರುಗಳು ಸರ್, ನಮ್ಮೆಲ್ಲರಿಗೂ ತಾವು ಗುರುಗಳಾಗಿದ್ದೀವಿ. ತಾವು ದಯವಿಟ್ಟು ಶಾಲಾ ಕಾಲೇಜುಗಳಲ್ಲಿ ಮೌಲ್ಯ ಶಿಕ್ಷಣದ ಅನುಷ್ಠಾನದ ಕುರಿತು ವಿಚಾರ ಸಂಕಿರಣವನ್ನು ನಡೆಸಿಕೊಡಬೇಕೆಂದು ಈ ಮೂಲಕ ತಮ್ಮಲ್ಲಿ ಸಲಹೆ ಕೋರಿದ್ದೇನೆ. ಸರಿ. ಎಲ್ಲ ಹಿರಿಯರಿಗೆ, ಗುರುಗಳಿಗೆ ನನ್ನ ನಮಸ್ಕಾರಗಳು. ಈಗಾಗಲೇ ಮಾನ್ಯ ಮಂತ್ರಿಗಳು ಹೇಳಿದ ಹಾಗೆ ಮೌಲ್ಯ ಶಿಕ್ಷಣ ಬೇಕೆ ಅನ್ನೋದ್ರ ಬಗ್ಗೆ ಚರ್ಚೆ ಬೇಕಾಗಿಲ್ಲ, ಆದರೆ ಅದನ್ನ ಹೇಗೆ ಅಳವಡಿಸಬೇಕು ಅನ್ನೋದ್ರ ಬಗ್ಗೆ ಚಿಂತೆ ಇದೆ. ನಮ್ಮ ಧೋರಣೆಗಳೆಲ್ಲ ತುಂಬಾ ಉದಾತ್ತವಾಗಿರ್ತವೆ, ನಡವಳಿಕೆಯಲ್ಲಿ ಬರೋದು ಹೇಗೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ನಮಗೆ ತಿಳಿದ ಹಾಗೆ ಮೌಲ್ಯಗಳನ್ನ ಪುಸ್ತಕ ಓದಿಸಿ ಕಲಿಸೋಕ್ಕಾಗಲ್ಲ, ಭಾಷಣ ಮಾಡಿ ಕಲಿಸೋಕ್ಕಾಗಲ್ಲ. ಮೌಲ್ಯಗಳನ್ನ ನಡೆದೇ ತೋರಿಸ್ಬೇಕಾಗುತ್ತೆ, ಕಣ್ಣು ಮುಂದೆ ಮಾದರಿ ಬೇಕಾಗ್ತದೆ. ಅಂತ ಮಾದರಿಗಳನ್ನ ಸೃಷ್ಟಿ ಮಾಡೋದು ಹೇಗೆ ಮಕ್ಕಳ ಕಣ್ಣು ಮುಂದೆ ಅನ್ನೋದು ಬಹಳ ಮುಖ್ಯ ಇದೆ. ಆದ್ರಿಂದ ಇಲ್ಲಿ ಎಲ್ಲ ನೆಲೆಗಳ ಹಿರಿಯರಿದ್ದಾರೆ, ಧರ್ಮ ಗುರುಗಳಿದ್ದಾರೆ, ಸಮಾಜ ಸೇವಕರಿದ್ದಾರೆ, ಶಿಕ್ಷಣ ತಜ್ಞರಿದ್ದಾರೆ, ಶಿಕ್ಷಣ ಚಿಂತಕರಿದ್ದಾರೆ. ದೊಡ್ಡ ಸಭೆ ಇದೆ. ಎಲ್ಲರೂ ತಿಳಿದವರು, ಎಲ್ಲರೂ ತುಂಬಾ ಚೆನ್ನಾಗಿ ಮಾತಾಡುವವರು, ತುಂಬಾ ಅರ್ಥ ಮಾಡಿಕೊಂಡವರು, ತಮ್ಮ ಸಂಸ್ಥೆಗಳಲ್ಲಿ ಮೌಲ್ಯ ಶಿಕ್ಷಣವನ್ನ ಸೇರಿಸಿದವರು ಎಲ್ಲರೂ ಇದ್ದಾರೆ. ಇದೊಂದು ಸಂಭ್ರಮದ, ಸಂತೋಷದ ವಿಷಯ ಒಂದಾದ್ರೆ ಸ್ವಲ್ಪ ಗಾಬರಿ ವಿಷಯನೂ ಅವರು. ಗಾಬರಿ ಯಾಕಂದ್ರೆ ಇಷ್ಟೊಂದು ಜನ ಮಾತಾಡುವಾಗ ಇರೋ ಸಮಯ ನಾನು ಕೊಡೋ ಸುಮಾರು 1.5 ಗಂಟೆ ಅಂತ ಅನ್ಕೊಂಡಿದ್ದು. ಅದಕ್ಕೆ ತಮ್ಮಲ್ಲಿ ಒಂದು ವಿನಂತಿ, ತಾವು ಮಾತನ್ನ ಸ್ವಲ್ಪ ಮಿತಿಗೊಳಿಸಿದ್ರೆ ಚೆನ್ನಾಗಿರ್ತದೆ. ಯಾಕಂದ್ರೆ ಎಲ್ಲರೂ ಹೇಳುವಂತ ವಿಷಯ ತುಂಬಾ ಇದೆ. ಮತ್ತೆ ಈ ಸಾಮಾನ್ಯವಾಗಿ ಇಂಥ ಸಭೆಗಳಲ್ಲಿ ಏನಾಗುತ್ತೆ ಅಂದ್ರೆ ಮೊದಲಿನ 4-5 ಜನ ಮಾತಾಡಿದ ಮೇಲೆ ಪುನರುಕ್ತಿ ಆಗೋಕೆ ಶುರು ಆಗ್ತದೆ. ಅದೇ ವಿಷಯಗಳನ್ನ ಮತ್ತೆ ಮತ್ತೆ ಹೇಳೋದು ಬೇಡ. ಈಗಾಗಲೇ ಹೇಳಿದಂತ ವಿಷಯಗಳನ್ನ ಬಿಟ್ಟು ಇನ್ನೇನಾದ್ರೂ ವಿಷಯಗಳನ್ನ ಸೇರಿಸೋದಿದ್ರೆ ಅದನ್ನು ದಯವಿಟ್ಟು ಸೇರಿಸಿ. ಮುಖ್ಯವಾಗಿ ನಾವು ಮಾತಾಡಬೇಕಾದದ್ದು ಮೌಲ್ಯ ಏನು ಅಂತ ಹೇಳಬೇಕಾಗಿಲ್ಲ. 21ನೇ ಶತಮಾನದ ಮೌಲ್ಯಗಳು ಯಾವುದು, ಮಕ್ಕಳಿಗೆ ಕಲಿಸೋದು ಹೇಗೆ ಅನ್ನೋದ್ರ ಬಗ್ಗೆ ನಮ್ಮ ಚಿಂತನೆ ಇದೆ. ಹೇಳ್ಬೋದು ಒಂದು ಮಾರಲ್ ಕ್ಲಾಸ್ ಮಾಡಬಹುದು ಅಂತ ಒಂದು ಹೇಳ್ಬೋದು, ಕೆಲವು ಚಟುವಟಿಕೆಗಳನ್ನ ಮಾಡಿಸ್ಬೇಕು ಅಂತ ಹೇಳ್ಬೋದು, ಅನುಭವಕ್ಕೆ ಬರುವಂತ ಕೆಲವು ಪ್ರಯೋಗಗಳನ್ನ ಮಾಡಿಸ್ಬೇಕು ಅಂತ ಹೇಳ್ಬೋದು. ಕೆಲವರು ಹೇಳ್ತಾರೆ ಅದನ್ನ ಲೆಸನ್ ಪ್ಲಾನ್ ಅಲ್ಲೇ ಸೇರಿಸ್ಬಿಡ್ಬೇಕು ಅಂತ ಕೆಲವರು ಹೇಳ್ತಾರೆ. ಇನ್ನು ಹೇಳ್ತಾರೆ ಪುಸ್ತಕಗಳನ್ನ ರೆಡಿ ಮಾಡಬೇಕು. ಪಠ್ಯಕ್ರಮಕ್ಕೆ ಅನುಗುಣವಾಗಿ LKG ಕ್ಲಾಸಿಂದ 12ನೇ ಕ್ಲಾಸ್ವರೆಗೂ ಮಕ್ಕಳಿಗೆ ಅವ್ರ ವಯಸ್ಸಿಗೆ ಅನುಗುಣವಾದಂತಹ ಮೌಲ್ಯದ ಪುಸ್ತಕಗಳನ್ನ ಮಾಡಬೇಕು. ಈ ತರದ ಪ್ರಯೋಗಗಳು ಭಾರತದಲ್ಲಿ ಸಾಕಷ್ಟು ಆಗಿದ್ದಾರೆ. ವಯಸ್ಸು ಮಾಲಕ್ಕೆ ಸರಿಯಾದಂತಹ ಪುಸ್ತಕಗಳನ್ನ ಮಾಡಿದ್ದಾರೆ. ಅದನ್ನ ರೀಡರ್ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಶಾಲೆಯಲ್ಲಿ ಮೆಂಟರಿಂಗ್ ಸಿಸ್ಟಮ್ ಮಾಡಬಹುದಾ ಅಂತ, ಒಬ್ಬ ಶಿಕ್ಷಕ 4-10 ಜನ ಮಕ್ಕಳಿಗೆ ಮಾದರಿಯಾಗಿ ಪಾಲಕರ ಹಾಗೆ ನಡೆಸೋ ಹಾಗೆ. ಜಪಾನ್ ಇವತ್ತು ಅಹಿಂಸಾತ್ಮಕ ರಾಷ್ಟ್ರ ಆಗಿರೋದಕ್ಕೆ ಅದು ಕಾರಣ ಅಂತ ಅವರು ಒಪ್ಕೋತಾರೆ. ಅಲ್ಲಿ ಮೆಂಟರಿಂಗ್ ನಿಂದ ಆದದ್ದು ಅಂತ ಹೇಳ್ತಾರೆ. ಹೀಗೆ 108 ಚಿಂತನೆಗಳು ಬರ್ತವೆ. ಆದ್ರಿಂದ ತಮ್ಮಲ್ಲಿ ಪ್ರಾರ್ಥನೆ ಎಷ್ಟು, ಮೌಲ್ಯಗಳ ಬಗ್ಗೆ ಆಗಲಿ, ಮೌಲ್ಯಗಳ ಅವಶ್ಯಕತೆಗಳ ಬಗ್ಗೆ ಜಾಸ್ತಿ ನಾವು ಮಾತಾಡೋ ಕಾರಣ ಇಲ್ಲ ಅನಿಸ್ತು ನನಗೆ. ನಾವು ಮಾತಾಡ್ಬೇಕಾದದ್ದು ಆ ಮೌಲ್ಯವನ್ನ ಶಿಕ್ಷಣದಲ್ಲಿ, ಯಾಕಂದ್ರೆ ಅದು ವಿಷಯದ ಶೀರ್ಷಿಕೆನ ತುಂಬಾ ಚೆನ್ನಾಗಿದೆ. ಶಾಲಾ ಶಿಕ್ಷಣದಲ್ಲಿ ಮೌಲ್ಯ ಶಿಕ್ಷಣ ಅನುಷ್ಠಾನ ಅಂತ, ಅನುಷ್ಠಾನ ಮಾಡ್ಬೇಕಾಗಿದೆ. ಅನುಷ್ಠಾನ ಮಾಡೋದಕ್ಕೆ ನಾವು ಏನೇನು ಕ್ರಿಯೆಗಳನ್ನ ಮಾಡಬಹುದು, ಯಾವ ಸಲಹೆಗಳನ್ನ ತಾವು ದಯವಿಟ್ಟು ಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ಕೊತೀನಿ. ನಾನು ಹಾಗೆ ಮತ್ತೆ ವಿನಂತಿ ಮಾಡ್ಕೊಂಡು, ಹಾಗೆ 2 ಕಡೆ ಗಡಿಯಾರ ಇಟ್ಟಿದ್ದಾರೆ ಮುಂದೆ, ಸ್ವಲ್ಪ ನೋಡ್ಕೊಂಡು ಆದಷ್ಟು
ಕಮ್ಮಿ ಸಮಯದಲ್ಲಿ ಹೆಚ್ಚು ವಿಷಯಗಳನ್ನು ಹೇಳಿದಾಗ ಅದು ತುಂಬಾ ಪ್ರಯೋಜನ ಆಗಿತ್ತು ಅಂತ ಒಂದು ಭಾಗ. ಇನ್ನೊಂದು ತಮ್ಮಲ್ಲಿ ವಿನಂತಿ ನಾನು ಗೌರವಪೂರ್ವಕವಾಗಿ ಬೇಡ್ಕೊಳ್ತೇನೆ, ಸಭೆಯಲ್ಲಿ ಹೇಳಲಾಗದೇ ಇದ್ದಂತಹ ವಿಷಯಗಳಿದ್ರೆ ಅದನ್ನು ದಯವಿಟ್ಟು ಬರೆದು ಕಳಿಸಿಕೊಟ್ರೆ ಆ ಸಲಹೆಗಳನ್ನೆಲ್ಲ ಕ್ರೋಢೀಕರಿಸಿ ಒಂದು ಕಾನ್ಸೆಪ್ಟ್ ಪೇಪರ್ ಅಂತ ಮಾಡಬಹುದು, ಒಂದು ಪೇಪರ್ ತಯಾರು ಮಾಡಿ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಬಹುದು ಅದನ್ನ. ಅದರಿಂದ ತಮ್ಮಲ್ಲಿ ವಿನಂತಿ, ತಮ್ಮ ಮಾತುಗಳನ್ನ ಹೇಳಿ ಮಾತುಗಳನ್ನ ಮೀರಿದ ವಿಷಯಗಳನ್ನ ತಾವು ಲೇಖನದಲ್ಲಿ ಒಂಚೂರು ಬರ್ಕೊಟ್ರೆ ಅದು ನಮಗೆಲ್ಲ ಪ್ರಯೋಜನಕಾರಿ ಆಗ್ತದೆ ಅಂತ ಹೇಳಿ, ಅದರಿಂದ ಇವತ್ತು ಈ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಬರೋದಕ್ಕೆ ಮೂಲ ಕಾರಣರಾದಂಥವರು, ಅದಕ್ಕೆ ನಾಯಕರಾಗಿದ್ದವರು ಡಾಕ್ಟರ್ ಕಸ್ತೂರಿ ರಂಗನ್ ಅವರು. ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ, ನನ್ನ ಮಟ್ಟಿಗೆ ಹೇಳೋದಾದ್ರೆ ಇವತ್ತು ಬಹುದೊಡ್ಡ ಕ್ರಾಂತಿ ನಮ್ಮ ಭಾರತದಲ್ಲಿ ಆದದ್ದು. 36 ವರ್ಷಗಳಿಂದ ಕಾಯ್ತಾ ಇದ್ವಿ ಶಿಕ್ಷಣದಲ್ಲಿ ಏನಾದರೂ ಹೊಸ ಗಾಳಿ ಬಂದಿದೆ ಅಂತ. ಹೊಸ ಗಾಳಿ ಬಂದಿದೆ, 3 ಹಂತದಲ್ಲೂ ಬಂದಿದೆ. ಪೂರ್ವ ಪ್ರಾಥಮಿಕ ಹಂತದಲ್ಲಿ ಬದಲಾವಣೆ ಕಂಡಿದ್ದೇವೆ, ಶಾಲಾ ಶಿಕ್ಷಣದಲ್ಲಿ ಬದಲಾವಣೆಗಳು ಬರ್ತದೆ, ಅದರಂತೆ ಉನ್ನತ ಶಿಕ್ಷಣದಲ್ಲಿ ಕೂಡ ಬಹುದೊಡ್ಡ ಬದಲಾವಣೆಗಳನ್ನು ತರುವಂತಹ ಪ್ರಯೋಗ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಆಗಿದೆ. ಅದಕ್ಕೆ ಅಧ್ವರ್ಯಗಳಾದಂತಹ ಡಾಕ್ಟರ್ ಕಸ್ತೂರಿ ರಂಗನ್ ಅವರು ಮೊದಲೇ ಪ್ರಾಸ್ತಾವಿಕವಾಗಿ ಮಾತಾಡಬೇಕು ಅಂತ ಬೇಡ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. At the outset, I congratulate the Ministry of Education, School Education, Government of Karnataka for organizing a meeting on the implementation of the value-based education with the participation of erudite pontiffs, most respected pontiffs, other religious heads who are present here, with whom also we had a lot of consultation in the formulation of the education, and also other very distinguished members who are in different walks of life in the context of development of this foremost state, Karnataka. I want to extend my warm greetings to you, Sir Nagesh, the Honorable Minister of School Education. And he's a dynamic visionary. I have had the fortune of interacting with him several times. In fact, on the day on which this particular policy was accepted and it was to be moved, he called on me and told me about the vision that he has about how to take it forward. And I should say, true to his words on the very first day of this thing, he has carried it forward. And he has not only carried it forward, he has carried it forward in a way in which we can see the impact of this on several fronts in the context of education. I am sure that this particular meeting, one more of his initiative, will certainly provide through his visionary and oversight leadership into an excellent example for the country to follow with respect to how to take the policy forward. The policy has several dimensions, as you know. It has got its own complexities, but they need to be confronted. And it is in this context, I may say, that Karnataka is providing a leadership in the context of the initiatives that they have been taken. It also, I would like to recall the Chief Minister's role in this particular thing, Mr. Bommai, and also other members of the cabinet. And I should also say that we are having here Sri Vishweshwara Heggdeji, Honorable Speaker of Karnataka, another of those veterans who has been pushing the educational agenda to the hilt in terms of taking it to the forward. We are all really enthralled by the Union Minister, Sri Dharmendra Pradhan, who could not be present. But since I work with him, I should say that he had been one of the key persons in pushing the implementation of this particular policy by taking periodic review, taking stock of the progress, and also providing the necessary guidance with respect to where we need to make those connections and where we need to make the corrections too. So, and finally, I should say that the inspiring leadership of Prime Minister, Honorable Prime Minister, is always there in the context of pushing this. I myself have seen the several initiatives and several directions which he has provided in the context of implementing this particular policy, and he has presided over several meetings. He has added his own wisdom to the aspects of school education, which is really remarkable and which has found its place not only in the policy, but also is being followed very seriously with respect to the implementation. I also recognize with pride the presence of illustrious gurus and saints, Sadguru Jai Bhadra Vasudev,
Sri Sri Ravisankarji, Jagadguru Sri Shivaratri Mahaswamiji of Sutur Mutt, and many saints and pandits who are present today and who have graced this occasion to share their own wisdom and their own ideas about how do we do. My own humble tributes to all of you on this connection. I must also wholeheartedly attend the role of gurus. I want to say this specifically with the role of gurus and saints and other religious leaders. They have played a seminal role in enriching the culture of this country and traditions of our society, and through the education and social development for universal well-being. They have selflessly given to the society with the spirit of Sarve Bhavantu Sukhinah, Sarve Santu Nirayamaya, Sarve Bhadrani Vashyantu Ma, Karichidatu Subhashmadine, Om Shanti Shanti Shanti. They are the torch bearers of our value system. It is appropriate that we hear and learn from them the role of value education and its impact on the society. So, sir, you have done the right thing in inviting them and seek their views, their advice, and hear from them the age-old value systems that our country is very proud to possess, and which is an integral part of the educational policy that we have taken. The education policy has also had some very eminent people who have been associated with education virtually for a long time. I don't want to say the names of all those who have been associated with this particular committees, several committees, but particularly Mr. Professor Sridhar here symbolizes that spirit of the education policy which you have formulated. He has been associated with it right from the policy formulation, subsequently in the context of the curricular framework formulation, including the mandate document and so on, and most recently as a part of the curricular framework, the foundational part of it, which has been released by the Honorable Minister, that also he has been a part of it, and he continues to play a very critical role in terms of developing not only the scholarship inputs into this area, but also providing strategies and many other kinds of support which has been able to, with which we have been able to take forward this policy with minimal amount of challenges which otherwise we could have gone into, because these are not simple things on which we take to do that. So we would like to use this opportunity to express our thanks to Sridhar and also to many others who have been associated with Sridhar in this particular thing. We have India has a glorious reputation for being the land of wise and spiritually uplifted souls. Her people's innate sense of appreciation of life and fine values have added strength to the cultural ethos of the innumerable communities of different religions and their practices. Our ancient texts like the Bhagavad Gita and the epics like Ramayana and Mahabharata symbolize the most important to the ideal woman and the ideal man, possessing virtues which serve as role models for the humankind. These epics and many similar scriptures emphasize the need for personal values that have long been traditional resources to impart value education to Indian students. Indian texts have always held that human beings are distinct from other beings because of the strong values that can be manifested in their noble thoughts, actions, and deeds. Our ancient civilization and value system thus has stood as a testimonial of such values. We continue to exemplify such virtues in several fronts. Most recently, when it comes to, I am using a very modern and probably the most recent development where our Honorable Prime Minister suggested the warring parties, the Russia and the Ukraine, to cease the hostilities and to follow the path of peace. And in this, he brought out this age-old concept of India, Vasudhaiva Kudumbakam. So that really underscores at what level these kind of principles are percolated, how practicing this is all across the society at different levels. Liberating the deep and illustrious civilizational values, the national education policy envisions transformative educational system which is rooted in Indianness and Indian ethos
for the 21st century. The purpose of the education system is to develop good human beings capable of rational thought and action, possessing compassion and empathy, courage and resilience, scientific temper and creative imagination, with sound ethical motives and values. It aims at producing engaged, productive and contributing citizens for building an equitable, inclusive and plural society as envisaged in our 10th generation. Let me say a few words about the National Curricular Framework. As a foundational stage which we have just finalized, the learning expectations of ethics, values and dispositions are embedded as part of classroom processes in selection of the content, pedagogical approaches and assessment tools. Of course, there are competencies that lend themselves to values like shows kindness and help to others, including animals and plants, when they are in need of a competency that embodies the value of compassion. Given the developmental stage that children are in, it is well understood that children learn these ideas and their practices best when it is an integral part of the teaching learning processes. At the preparative stage, focus will be on habit formation. Emphasis will be laid on school and classroom practices. Teachers, parents and elders around the child should become role models for children to observe and imitate. At the middle stage, emphasis will be on intellectual foundation and application of values in daily life. At the secondary stage, emphasis will be laid on the reflection and application and expansion of values. Field projects will be assigned to students to expand application of values in real life to deeply understand benefits of having values. A critical dialogue needs to take place on values, reflection of experience and observations, implications of values, benefits and consequences, most effective ways of value development, etc. Education is not just confined to books and schools. It goes much beyond that in today's world. What is most important is a child's development. Beyond school, value education should be an integral part of our family, society, community and nation in all walks of life and being. Teachers, parents and all the members of the society have significant role in imparting the values for our children. India has a very young population and it's growing at a very fast rate. Today, educational institutions fail to maintain the teaching learning climate. The role of a teacher today is that of a friend, philosopher and guide, while his prime responsibility rests in the restoration of the higher values of life among the present generation. As a part of the consultation, we went through quite a bit of detailed consultation on various aspects of this particular important area of value systems. I had an opportunity to present the unique effort of the Ramakrishna Mission to impart value education to our children across the nation, aligned to the principles enunciated by Swami Vivekananda. And I want to quote this: beyond education by which character is formed, strength of mind is increased, the intellect is expanded, and by which one can stand on one's own feet. The Ramakrishna Mission aims to provide to all children a sense of awareness of the infinite potential which each one increased in confidence, helpfulness, I can attitude, sense of harmony and engaging consciously in all life situations, so that the inner potential is manifested as a variety of possibilities without undue stress. The Awakened Citizens program by Ramakrishna Mission is conceptualized to help school children to equip themselves with the right knowledge tools to be aware of their immense potentialities, possibilities, exercise ethical judgment, strengthen self-esteem, build positively in character, and promote self-reflection for personal and societal development. The Awakened Citizens program has been implemented
in more than 6,000 CBSE schools. Through education, students are groomed for a profession or vocation. It is assumed that parents and schools have contributed to one or the other ways to the molding of sons and daughters into fine human beings. Schools overlook their role in character formation, not through willful intention, but because it is generally believed that filling the student's mind with academic knowledge should be the primary task of the higher education. It is believed that a character must be developed only by personal, individual efforts. In this context, it's appropriate to recall Sri Aurobindo in his book Vande Mataram 1972, who emphasized this fact that when he said, it's a fundamental and deplorable error by which we in this country have confused education with the acquisition of knowledge. Amount of knowledge is itself not the most importance, but to make best use of what we know. The easy assumption of our education is that we have only to supply the mind with a smattering of facts in each department of knowledge, and the mind can be trusted to develop itself and take its own suitable role, is contrary to science, contrary to the human experience itself. The timely deliberation on these matters in this particular meeting will be a major step forward for revisiting and redirecting our resolve for the role and relevance of the value education for an inclusive and ethical society. Karnataka has been always in the forefront in trying to pursue the outcome or related to the education policy, and it will not be left behind in the context of today's meeting initiated by the Honorable Minister. Certainly is a pointer to the shape of things that is to come with respect to the school education, higher education. And all I want to say is the school education particularly lays the foundation for the future of the society itself. If you look at the areas like the foundational phase, subsequently with the preparatory phase, secondary phase, and secondary phase. I am sure that with these deliberations and the follow-on that will happen out of this, Karnataka will maintain its preeminence in following up the policy and making sure that it has its own say and importance with respect to the creation of a vibrant knowledge society. I wish these deliberations are very best in the context of these discussions and the deliberation, and also sharing the wisdom of the sayers who are assembled here to share their own views and outcomes with respect to the Indianness, Indian ethos, Indian rootedness, all that we say so much in the policy, which we would like to hear from them too, and also from the other religious institutions. The representatives of it are also present here. I wish the deliberations are very well. Thank you very much. Thank you so much, sir. Thank you so much for the wide canvas you have provided and also the pointed focus that you have given to us. And the purpose of the whole thing is to build an ethical society, and should start with the school education where teachers are to be role models. How to develop those teachers who can be role models, and how family should become a center of values. So thankful to you for the presentation, sir. ಈಗ ನಾನು ಪರಮ ಪೂಜ್ಯರಾದಂಥ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳನ್ನ ಬೇಡ್ಕೊತೇನೆ. ನಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಹೇಳಬೇಕು ಸ್ವಾಮೀಜಿ. ಮೌಲಿಕ ಶಿಕ್ಷಣದ ಕುರಿತು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಅನುಷ್ಠಾನಗೊಳಿಸುವುದರ ಬಗ್ಗೆ ಸಮಾವೇಶಗೊಂಡಿರುವ ಈ ಸಭೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಪೂಜೆಯಲ್ಲಿ ಹಾಗೂ ಧಾರ್ಮಿಕ ಗುರುಗಳಲ್ಲಿ ಗೌರವ ಸಲ್ಲಿಸಿ ಮಾನ್ಯ ಸಚಿವರಾದ ನಾಗೇಶ್ ಅವರೇ, ಸಭಾಧ್ಯಕ್ಷರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರೇ, ಇದೀಗ ವಿಷಯವನ್ನು ಪ್ರಸ್ತಾಪಿಸಿದಂತಹ ಕಸ್ತೂರಿ ಅವರೇ, ಉಪಸ್ಥಿತ ಎಲ್ಲ ಅಧಿಕಾರಿಗಳೇ ಹಾಗೂ ಆತ್ಮೀಯ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೆ ಬಂದಿದೆ. ನಮ್ಮ ದೇಶದ ಶೈಕ್ಷಣಿಕ
ಗುಣಮಟ್ಟವನ್ನು ವಿಸ್ತರಿಸುವಂತಹ ಮತ್ತು ಎಲ್ಲ ಸ್ತರಗಳಲ್ಲಿ ವಿದ್ಯಾರ್ಥಿಗಳಿಗೆ ಅವರ ಇಚ್ಛೆಗೆ ಅನುಗುಣವಾಗಿ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡು ಅವರ ಪ್ರತಿಭೆಯನ್ನು ವಿಕಾಸಗೊಳಿಸಿಕೊಳ್ಳಲಿಕ್ಕೆ ಎಲ್ಲ ಅವಕಾಶಗಳನ್ನು ಕಲ್ಪಿಸಿಕೊಳ್ಳಲಾಗಿದೆ. ಇದೊಂದು ಮಾದರಿಯ ಶಿಕ್ಷಣ ನೀತಿಯಾಗಿದೆ ಅಂತನ್ನೋದು ಎಲ್ಲ ಕಡೆಯಿಂದ ಸರ್ವಸಮ್ಮತವಾಗಿ ಬರ್ತಾ ಇರುವಂತಹ ಅಭಿಪ್ರಾಯ ಇದೆ. ಇದನ್ನು ಅನುಷ್ಠಾನಗೊಳಿಸುವ ಸಂದರ್ಭದಲ್ಲಿ ಅದನ್ನು ಹೇಗೆ ಆಚರಣೆಗೆ ತರಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಸೂಕ್ಷ್ಮವಾಗಿ ಚರ್ಚೆಗಳು ನಡೀತಾ ಇದೆ ಮತ್ತು ಆ ಬಗ್ಗೆ ಒಂದು ಮಾರ್ಗದರ್ಶಿಗಳು ಕೂಡ ಬರಬೇಕಾಗಿದೆ. ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಬಂದಾಗ ಮೊದಲು ಒಂದು ಸಭೆಯನ್ನು ಏರ್ಪಡಿಸಿದಾಗ ಶ್ರೀ ಕೆ ಶ್ರೀಧರ್ ಅವರು ಹೇಳಿದ ಮಾತು ಇನ್ನೂ ಕೂಡ ಇದೆ. ಆ ಸಂದರ್ಭದಲ್ಲಿ ಇಂಟ್ರಾಕ್ಷನ್ ಸಂದರ್ಭದಲ್ಲಿ ಅನೇಕ ಪ್ರಶ್ನೆಗಳನ್ನು ಅವ್ರು ಕೇಳಿದ್ರು. ಅವಾಗ ಅವ್ರು ಹೇಳಿದಂತಂದರೆ ಇದೊಂದು ಗೈಡ್ಲೈನ್ ಮಾತ್ರ, ಇದಕ್ಕೆ ಪೂರಕವಾಗಿ ಎಲ್ಲ ಸಂಗತಿಗಳನ್ನು ರೂಪಿಸಬೇಕಾಗಿದೆ ಅಂತೇಳಿ. ಅದಕ್ಕೆ ಪೂರಕವಾಗಿ ಇವತ್ತು ಶಾಲಾ ಶಿಕ್ಷಣದಲ್ಲಿ ನೈತಿಕತೆಯನ್ನು ಅಳವಡಿಸೋ ಬಗ್ಗೆ ಚರ್ಚೆಗೆ ಇಲ್ಲಿ ಸೇರಿದೆ. ಮಕ್ಕಳಲ್ಲಿ ನೈತಿಕತೆ ಅಂತ ಅನ್ನೋದು ಕೇವಲ ಹೇಳೋದ್ರಿಂದ ಅದು ಆಚರಣೆಗೆ ಬರುವಂತಹದ್ದಲ್ಲ. ಈಗ ಖರ್ಚಿಗೆಯವರು ಮತ್ತು ಕಸ್ತೂರಂಗವರು ಹೇಳಿದಾಗೆ ಮೊದಲು ನೀತಿಯನ್ನು ಬೋಧಿಸ್ತಕ್ಕಂಥವರು ನೀತಿಯನ್ನು ಆಚರಣೆಗೆ ಬರಬೇಕಾಗುತ್ತೆ, ಅಳವಡಿಸ್ಕೊಳ್ಬೇಕಾಗುತ್ತೆ. ಇವತ್ತಿನ ದಿನಮಾನದಲ್ಲಿ ಮಾಧ್ಯಮಗಳಲ್ಲಿ ಮತ್ತು ಸಮೂಹ ಮಾಧ್ಯಮಗಳಲ್ಲಿ ಬರುವಂಥ ಸಂಗತಿಗಳನ್ನು ಗಮನಿಸಿದ್ರೆ ಮಕ್ಕಳನ್ನು ಎಷ್ಟರ ಮಟ್ಟಿಗೆ ನೈತಿಕ ನೆಲೆಗಟ್ಟಿನ ಮೇಲೆ ನಾವು ಉಳಿಸ್ಕೊಳ್ಳಲಿಕ್ಕೆ ಸಾಧ್ಯ ಅಂತ ಅನ್ನೋ ಒಂದು ದೊಡ್ಡ ಪ್ರಶ್ನೆ ನಮ್ಮೆಲ್ಲರ ಮುಂದೆ ಸಹಜವಾಗಿ ನಿಲ್ಲುತ್ತೆ. ಮಕ್ಕಳಿಗೆ ಒಂದು ಧಾರ್ಮಿಕತೆ ನೈತಿಕತೆ ಅಂತ ಅನ್ನೋದು ಒಬ್ಬ ವ್ಯಕ್ತಿಯ ಆಚರಣೆಯಿಂದ ಆತ ಆಚರಣೆಗೆ ತರುವಂತಾಗಬೇಕು ಹೊರತಾಗಿ ಹೇಳುವ ಕೇವಲ ಮಾತುಗಳಿಂದ ಮಾತ್ರ ವಿದ್ಯಾರ್ಥಿಗಳು ನೈತಿಕತೆಯನ್ನು ಅಳವಡಿಸ್ಕೊಳ್ಬೇಕು ಅಂತ ಅನ್ನೋದನ್ನು ನಿರೀಕ್ಷೆ ಮಾಡ್ತಕ್ಕಂತಹದ್ದು ಬಹಳ ಒಂದು ಕಷ್ಟಕರವಾದಂತಹ ಕೆಲಸ. ಇವತ್ತು ಪೋಷಕರು, ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪೂರಕವಾಗಿ ಅವರ ಮನಸ್ಸಿಗೆ ಒಲಿಯುವಂತಹ ರೀತಿಯಲ್ಲಿ ನೈತಿಕತೆಯನ್ನು ಕಲಿಸಬೇಕಾದಂಥ ಅನಿವಾರ್ಯತೆ ಬಂದಿದೆ. ಅಲ್ಲಮೊಬ್ಬರು ಹೇಳಿದಾಗೆ ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ನಮಿಸಿ ಬುದ್ಧಿಯ ಕಲಿಸಿದರೆ ಪ್ರಸಾದ ಮನೆ ಅಂತ ಹಾಗೆ ಅಂತಹ ಒಂದು ಸ್ಥಿತಿ ಬಂದಿದೆ. ಇವತ್ತು ಒಂದು ಕಾಲದಲ್ಲಿ ಮಕ್ಕಳಿಗೆ ಕಥೆಗಳನ್ನು ಹೇಳುವ ಮೂಲಕವಾಗಿ ಅದು ಶಾಲೆ ಇರ್ಬೋದು, ಮನೆ ಇರ್ಬೋದು, ಅವರಿಗೆ ನಮ್ಮ ಪೌರಾಣಿಕ ಕಥೆಗಳು, ಮಹಾಭಾರತ ಇರ್ಬೋದು ಅಥವಾ ರಾಮಾಯಣ ಇರ್ಬೋದು, ಆ ಮಕ್ಕಳ ಕಥೆ ಹೇಳೋದ್ರ ಮುಖಾಂತರವಾಗಿ ಮಕ್ಕಳಲ್ಲಿ ಅಚ್ಚಳಿಯದಂಥ ಒಂದು ಪ್ರಭಾವವನ್ನು ಬೀರಲಿಕ್ಕೆ ಸಾಧ್ಯ ಇತ್ತು. ಆದರೆ ಇವತ್ತು ಮಕ್ಕಳಿಗೆ ಅವರ ಸರ್ವಸ್ವ ಏನು ಅಂತಂದರೆ ಮೊಬೈಲ್ ಆಗಿದೆ. ಇವತ್ತು ಮೊಬೈಲಿಂದ ಮಕ್ಕಳನ್ನು ಹೊರತರೋ ಕೆಲಸ ಮಾಡಿದ್ವಿ ಅಂತಂದರೆ ನೈತಿಕ ಶಿಕ್ಷಣವನ್ನು ಯಶಸ್ವಿಯಾಗಿ ದೇಶದಲ್ಲಿ ಜಾರಿಗೆ ತಂದ್ವಿ ಅಂತ ಅರ್ಥೈಸ್ತಾರೆ. ಇವತ್ತು ಮಕ್ಕಳು ಎದ್ದಾಗಿಂದ ಮಲಗೋ ತನಕ ಮೊಬೈಲ್ ಕೊಟ್ಟರೆ ಅವ್ರ ಬದುಕು, ಇಲ್ಲ ಅಂತಂದರೆ ಇಲ್ಲ ಅಂತ ಸ್ಥಿತಿ ನಿರ್ಮಾಣ ಆಗಿದೆ. ಅದರಿಂದ ಇವತ್ತು ಶಾಲೆಗಳಲ್ಲಿ ಶಿಕ್ಷಕರಿರ್ಬೋದು, ಮನೆಯಲ್ಲಿ ಪೋಷಕರಿರ್ಬೋದು, ನೈತಿಕತೆಗಳ ಮುಖಾಂತರ ಹೇಳೋದಿರ್ಬೋದು ಮತ್ತು ಬದುಕಿನಲ್ಲಿ ನೈತಿಕತೆಯನ್ನು ಅವ್ರು ಅಳವಡಿಸ್ಕೊಳ್ಳೋ ಮುಖಾಂತರವಾಗಿ ಇವತ್ತು ಮಕ್ಕಳು ಸೂಕ್ಷ್ಮ ಸಂವೇದಿಗಳಾಗಿರ್ತಾರೆ. ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಗಮನಿಸುವಂತಹ ಒಂದು ಮನಸ್ಥಿತಿ ಮಕ್ಕಳಲ್ಲಿರುತ್ತೆ. ಒಬ್ಬ ವ್ಯಕ್ತಿ ಏನನ್ನು ಹೇಳಿದ್ರು ಕೂಡ ಹೇಳೋದ್ರ ಹಿಂದೆ ಅವ್ರೇನು ಅದನ್ನು ಆಚರಣೆ ಮಾಡ್ತಾರೆ ಅನ್ನೋದನ್ನು ಮಕ್ಕಳು ಗಮನಿಸ್ತಾರೆ. ಅದರಿಂದ ಇವತ್ತು ಮಕ್ಕಳಿಗೆ ನೀತಿಯನ್ನು ಬೋಧಿಸುವ ಪೂರ್ವದಲ್ಲಿ ಬೋಧಿಸುವಂಥ ವ್ಯಕ್ತಿಗಳು ಕೂಡ ನೈತಿಕತೆಯನ್ನು ಕಾಪಾಡಿಕೊಳ್ಬೇಕಾದಂಥ ಅಗತ್ಯ ಇದೆ. ಹಾಗೆ ಮಾಡಿದಾಗ ನೈತಿಕತೆ ತನ್ನಷ್ಟು ತಾನೇ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಪೂರಕವಾದಂತಹ ಒಂದು ವ್ಯವಸ್ಥೆ ನಿರ್ಮಾಣ ಆಗಬೇಕಾದ್ದು ಇಂದಿನ ಅತ್ಯಗತ್ಯವಾದಂಥ ಸಂಗತಿ ಹಾಗೆ ಅಂತ ನನ್ನ ಮಾತನ್ನು ಪ್ರಾಸ್ತಾವಿಕವಾಗಿ ಹೇಳಿ ಇದನ್ನು ಆಯೋಜಿಸಿರುವಂಥ ಎಲ್ಲರೂ ಕೂಡ ಅಭಿನಂದಿಸಿ ನಾನು ಮಾಡ್ತೇನೆ. ಧನ್ಯವಾದಗಳು ಸ್ವಾಮೀಜಿ. ದೊಡ್ಡ ಮಾತು ಹೇಳಿದ್ರಿ ತಾವು. ನೀತಿ ಬೋಧಕರು ಮೊದಲು ನೀತಿ ಆಚರಣೆ ಮಾಡುವವರು ಇರಬೇಕು ಅಂತ ಒಂದು ಸುಭಾಷಿತದಲ್ಲಿ ಹೇಳ್ತಾರೆ. ಸಾಕ್ಷರ ಮೌಲ್ಯ ಇಲ್ಲದೆ ಹೋದರೆ ರಾಕ್ಷಸ ಆಗ್ತಾನೆ. ಹಾಗೆ ರಾಕ್ಷಸ ನಿರ್ಮಾಣ ಮಾಡೋದಕ್ಕಿಂತ ಸಾಕ್ಷರ ನಿರ್ಮಾಣ ಮಾಡುವಂಥ ಕ್ರಿಯೆಯಲ್ಲಿ ಜನರನ್ನ, ಶಿಕ್ಷಕರನ್ನ ವಾತಾವರಣದಲ್ಲಿ ತರೋದೇ ಹಾಗೆ ಅಂತ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರು ಸ್ವಾಮೀಜಿ. ಧನ್ಯವಾದಗಳು. ಈಗ ಇನ್ನೊಂದು ನಮ್ಮ ಈ ಸಭೆಯಲ್ಲಿ ಇರೋದ್ರ ಜೊತೆಗೆ ಆನ್ಲೈನ್ನಲ್ಲಿ ಸಾಕಷ್ಟು ಜನ ಹಿರಿಯರು, ಗುರುಗಳು ಕಾದಿದ್ದಾರೆ. ಅಲ್ಲಿರುವಂತಹ ಪರಮ ಪೂಜ್ಯ ಸ್ವರ್ಣವಲ್ಲಿ ಸ್ವಾಮೀಜಿಯವರಿಗೆ
ಮತ್ತು ಸದ್ಗುರು ಶ್ರೀ ಮಧುಸೂದನ ಸಾಯಿ ಅವರಿಗೆ ಅವರೆಲ್ಲರಿಗೂ ನನ್ನ ಗೌರವದ ಪ್ರಣಾಮಗಳನ್ನು ಹೇಳ್ತಾ ಸಭೆಗೆ ಅವರನ್ನು ಸ್ವಾಗತ ಮಾಡ್ತಿದ್ದೇನೆ. ಆಮೇಲೆ ಹಾಗೇನೆ ಡಾಕ್ಟರ್ ದೇವೇಂದ್ರ ಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿ ಗುರೂಜಿ ಅವರಿದ್ದಾರೆ, ಅವರಿಗೆ ನಮಸ್ಕಾರ. ಹಾಗೆ ಶ್ರೀ ರವಿಶಂಕರ್ ಗುರೂಜಿ ಅವರು ಬಂದು ಜಾಯ್ನ್ ಆಗ್ತಾರೆ, ಅವರು US ಅಲ್ಲಿದ್ದಾರೆ, ಅಲ್ಲಿಂದ ಬಂದು ಜಾಯ್ನ್ ಆಗ್ತಾರೆ ಅಂತ ಹೇಳ್ತಾರೆ. ಅವರೆಲ್ಲರಿಗೂ ಕೂಡ ಸಭೆಯ ಪರವಾಗಿ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಆಹ್ವಾನ ಕೊಡ್ತೇನೆ. ಆಮೇಲೆ ಈಗ ಸದ್ಗುರು ಶ್ರೀ ಮಧುಸೂದನ ಸಾಯಿ ಅವರು ತಮ್ಮ ಅಭಿಪ್ರಾಯವನ್ನ ಹೇಳಬೇಕು ಅಂತ ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾವು ಪ್ರತ್ಯೇಕವಾಗಿ ಬರ್ಲಿಕ್ಕೆ ಆಗಲಿಲ್ಲ, ಅದಕ್ಕೆ ಹಾಗೆಲ್ಲರೂ ಶ್ರಮಿಸಬೇಕು. ನಾವು ಗುಲ್ಬರ್ಗದಲ್ಲಿ ಇದ್ದೀವಿ, ಯೂನಿವರ್ಸಿಟಿದಲ್ಲಿ, ಅಲ್ಲಿಂದ ನಾವು ಮಾತಾಡ್ತಾ ಇದ್ದೀವಿ. ಬಾಬಾ ಅವರು ಸ್ಥಾಪಿಸಿದ ಯೂನಿವರ್ಸಿಟಿನಲ್ಲಿ 3 ನೀತಿಗಳು ನಾವು ಪಾಲಿಸ್ತಾ ಇದ್ದೀವಿ. ಮೊದಲನೇದು ದೈವ ಪ್ರೀತಿ, ಎರಡನೇದು ಪಾಪ ಭೀತಿ, ಮೂರನೇದು ಸಂಘ ನೀತಿ. ಆದರೆ ದೈವ ಪ್ರೀತಿ ಅನ್ನೋದು ಬಹಳ ಮುಖ್ಯ ಅಂತ ನಾವು ಭಾವಿಸ್ತೇವೆ. ಲವ್ ಫಾರ್ ಗಾಡ್ ಅಂತ ಭಗವಂತ, ಅವಂತ ಮೇಲೆ ಪ್ರೀತಿ ಇರಬೇಕು, ಭಕ್ತಿ ಇರಬೇಕು, ಅಲ್ಲಿಂದ ಎಲ್ಲ ಒಳ್ಳೆಯದು ಶುರುವಾಗುತ್ತೆ. So our university has this motto of love for God, fear of sin, and morality in the society. So if we want morality in the society, it has to start with some kind of love and affection, devotion to some form of divine. Unfortunately, in present times, most of the education systems have to follow or following secular system of education, where mention and discussion of anything related to God or spirituality is not very welcome. However, the very root of morality springs from the higher idea of the existence of divinity. Unless that happens, we believe all other things, how much ever we try, we can make people moral by enforcing laws or by the presence of police, but we will not be able to make them moral from within. It's a forced morality, but not from the source. From the source it will come when people develop some spiritual inclination. So I'm very appreciative of our ministers, Nagesh ಅವರು ತುಂಬಾ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಶಾಲೆಯಲ್ಲಿ ಭಗವದ್ಗೀತೆ ಮತ್ತೆ ಬೇರೆ ಆಧ್ಯಾತ್ಮಿಕ ಗ್ರಂಥಗಳು ಕೂಡ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು ಅಂತ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಅತಿ ಪ್ರಶಸ್ತೀಯವಾದಂಥ ಒಂದು ಕೆಲಸ. I personally want to appreciate the effort being made by the Department of Education under the leadership of Nagesh ji for introducing some of our scriptures and education into the regular mainstream system of education. I think things will start from there, and love for God will lead to fear of sin. Daiva preetinda papa bhiti barutte. Children will like to be good and moral because they will love God. They don't want to upset God or do something that God can't appreciate. And from there, morality in the society will naturally follow as the outcome of these two, is our opinion. At the same time, participative approach to moral education is what we are asking for, where it's not enough if the students are taught morality in some classroom set up theoretically using certain books. The teachers have to be role models for the students. So inspiring teachers, training them how to be a role model in their daily lives is extremely important, because the large number of waking hours the child spends in the school and naturally influenced by the presence of those who are around, which is the teachers. Training the teachers is the first part of the moral education program, how to be role models in their individual and professional lives. And the next thing is that they should also involve parents in moral education. When the child goes home, or ಮನೆಗೆ ಹೋಗಿದಾಗ ಮಕ್ಕಳು ಸ್ಕೂಲ್ನಲ್ಲಿ ನಾವು ಎಷ್ಟೇ ಇದ್ರೂ ಕೂಡ ಮನೆಗೆ ಹೋಗಿದಾಗ ಅವ್ರ ಪೇರೆಂಟ್ಸ್, ಅವ್ರ ತಂದೆ ತಾಯಿಗಳು ಅಥವಾ ಕುಟುಂಬದ ಜನರು ಬೇರೆ ತರ ಬೇರೆ ರೀತಿಯಲ್ಲಿ ಅವರು ಪ್ರವರ್ತಿಸಿದಾಗ ಮಕ್ಕಳ ಮನಸ್ಸಲ್ಲಿ ಒಂದು ಸಂದೇಹ ಶುರುವಾಗುತ್ತೆ. They get doubtful. Children don't understand that they are being told one thing in the school, but at home or in our community something else is happening. So parents have to be involved in the moral education programs.
activity-based programs where children can perform certain things in school and continue the same activity at home with the involvement of the parents also. Alinda moral education, I think we should start from there, involving all the three stakeholders, which is students, teachers, and the parents in a participative approach to providing moral education. ಇದು ನಾವು ನಮ್ಮ ಗುರುಕುಲದಲ್ಲಿ ಕೂಡ ಮಾಡ್ತಾ ಇದ್ದೀವಿ. ಪೇರೆಂಟ್ಸ್ ಅಲ್ಲಿ ಕೂಡ ಬಂದು ಸೇವೆ ಎಲ್ಲ ಮಾಡ್ತಾರೆ. ಮತ್ತೆ ಟೀಚರ್ಸ್ ಕೂಡ ಗುರುಕುಲದಲ್ಲಿ ಇದ್ದು ಅವರು ಕೂಡ ತುಂಬಾ ಒಂದು ಒಳ್ಳೆ ಜೀವನ ಮಾಡಿಕೊಂಡು ಒಂದು ರೋಲ್ ಮಾಡೆಲ್ ನಿದರ್ಶನ ಮಕ್ಕಳಿಗೆ ತೋರಿಸ್ತಾ ಇದ್ದಾರೆ. ಮಕ್ಕಳು ಗುರುಕುಲ ಸಿಸ್ಟಮ್ನಲ್ಲಿ ಇರ್ತಾರೆ. ಆದ್ರಿಂದ ಇನ್ನೂ ಇದನ್ನು ನಾವು ಚೆನ್ನಾಗಿ ಮಾಡಲಿಕ್ಕೆ ಒಂದು ಅವಕಾಶ ಇದೆ. In a residential school it is much easier, but in a day school the involvement of parents and community is extremely important as well. Now so this is our thought process that let us involve children in learning spiritual education. ಧರ್ಮ ಗ್ರಂಥಗಳು ಒಂದು, ಆದರೆ ಆಧ್ಯಾತ್ಮದ ಬಗ್ಗೆ ನಾವು ಹೇಳ್ಕೊಡ್ಬೇಕು. ಎಲ್ಲ ಧರ್ಮ ಸಮಾನವಾಗಿ ನಾವು ನೋಡಬೇಕು. ಆದರೆ ಒಂದೇ ಭಗವಂತ ಏಕಂ ವಿಪ್ರಾಹ ವದಂತಿ ಅಂತ ಒಂದೇ ಭಗವಂತ ಒಂದೇ ಸತ್ಯವನ್ನು ಬೇರೆ ಬೇರೆ ತರ ಬೇರೆ ಬೇರೆ ರೀತಿಯಲ್ಲಿ ಜ್ಞಾನಿಗಳು ಹೇಳ್ತಾ ಇದ್ದಾರೆ ಅಂತ ಅವರು ನಾವು ಕೇಳ್ಕೊಡ್ಬೇಕು. There should not be narrow-mindedness when it comes to spirituality. At the same time, their morality should be founded on the principles of spirituality and community service. If we involve all these stakeholders, I have a personal conviction, we have experimented in our schools that this does work. ಸೊ ಅದು ನಾವು ನಮ್ಮ ಸಂಸ್ಥೆ ಪರವಾಗಿ ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಅವಕಾಶ ಕೊಟ್ಟಿದ್ದಕ್ಕೆ ಬಹಳ ಸಂತೋಷ, ಬಹಳ ಧನ್ಯವಾದಗಳು. ಮತ್ತೆ ಸ್ವಾಮಿಗಳೆಲ್ಲರಿಗೂ ಕೂಡ ನಮಸ್ಕಾರ. ಹಿರಿಯರು ಕೂಡ ನಮ್ಮ ಅತಿ ಅಭಿನಂದನೆಗಳು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. Thank you so much, Swamiji, for your nice presentation and focusing on attitude, and that requires continuous training. We all believe that anything done frequently becomes a habit. Habit continued becomes an attitude. Once it becomes an attitude, it becomes a part of the being. Thank you so much, Swamiji. ಈಗ ನಾನು ಸಿರಿಗೆರೆಯ ಪೂಜ್ಯ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿ ಅವರಿಗೆ ನಮ್ಮ ಅಭಿಪ್ರಾಯಗಳನ್ನು ಹೇಳಬೇಕು ಅಂತ ಬೇಡ್ಕೊಳ್ತೇನೆ. ಶಾಲಾ ಮಕ್ಕಳಿಗೆ ನೈತಿಕ ಶಿಕ್ಷಣವನ್ನು ನೀಡುವ ವಿಚಾರದಲ್ಲಿ ಸನ್ಮಾನ್ಯ ಸಚಿವರಾದಂಥ ನಾಗೇಶ್ ಅವರು ನಮ್ಮ ನಾಡಿನ ಪ್ರಬುದ್ಧ ಮಠಾಧೀಶರು ಮತ್ತು ಬುದ್ಧಿಜೀವಿಗಳನ್ನು ಇಲ್ಲಿ ಸೇರಿಸಿರ್ತಕ್ಕಂಥದ್ದು ನಿಜವಾಗಿಯೂ ಸಂತಸದ ಸಂಗತಿ. ಈ ಸಂದರ್ಭದಲ್ಲಿ ನಮಗೆ ನೆನಪಾಗ್ತಕ್ಕಂಥ ಸಂಗತಿ ಅಂತ ಹೇಳಿದರೆ, ನಮ್ಮ ಗುರುಗಳಾದಂತಹ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರು ತಮ್ಮ ದಿನಚರಿಯಲ್ಲಿ 1937ರ ತಮ್ಮ ದಿನಚರಿಯಲ್ಲಿ ದಾಖಲಿಸಿದಂಥ 2 ಮಾತುಗಳನ್ನು ಇಲ್ಲಿ ಉಲ್ಲೇಖಿಸಿದರೆ ಅದು ಅರ್ಥಪೂರ್ಣವಾಗುತ್ತೆ ಅಂತ ಭಾವಿಸ್ತೀನಿ. ಅವರು ದಿನನಿತ್ಯ ಬರೆದಂಥ ಅವರ ಡೈರಿಯಲ್ಲಿ ದಾಖಲಾದಂಥ ಒಂದು ಸಾಲು ಹೀಗಿದೆ. 1937ರಲ್ಲಿ ಶಿಕ್ಷಣದಲ್ಲಿ ಪರಿವರ್ತನೆ ಆಗದೆ ಜಗತ್ತಿಗೆ ಸುಖವಿಲ್ಲ. ವಿದ್ಯಾರ್ಥಿಗಳಿಗೆ ಔದ್ಯೋಗಿಕ, ವ್ಯಾವಹಾರಿಕ ಮತ್ತು ಆಧ್ಯಾತ್ಮಿಕ ಈ 3 ಶಿಕ್ಷಣಗಳನ್ನು ಕೊಡಬೇಕು. ಇವತ್ತಿನ ಈ ಸಭೆಯಲ್ಲಿ ಚರ್ಚೆ ಮಾಡ್ತಕ್ಕಂಥ ವಿಷಯಕ್ಕೆ ಬಹಳ ಪೂರಕವಾಗಿದೆ ಅಂತ ನಾವು ಭಾವಿಸ್ತೀವಿ. 1937ರಲ್ಲಿ ಬರೆದಂಥ ಡೈರಿಯಲ್ಲಿ ಬರೆದಂಥ ಮಾತುಗಳು ವಿದ್ಯಾರ್ಥಿಗಳಿಗೆ ಔದ್ಯೋಗಿಕ, ವ್ಯಾವಹಾರಿಕ ಮತ್ತು ಆಧ್ಯಾತ್ಮಿಕ ಈ 3
ಶಿಕ್ಷಣ ತಜ್ಞರಾದ ನಿಮ್ಮೆಲ್ಲರಿಗೂ ಗೊತ್ತಿದೆ, ಇವತ್ತಿನ ಶಿಕ್ಷಣದಲ್ಲಿ ಔದ್ಯೋಗಿಕ ಶಿಕ್ಷಣ ಸಿಗ್ತಾ ಇದೆ, ಸ್ವಲ್ಪ ಮಟ್ಟಿಗೆ ವ್ಯಾವಹಾರಿಕ ಶಿಕ್ಷಣ ಸಿಗ್ತಾ ಇದೆ, ಆದರೆ ಆಧ್ಯಾತ್ಮಿಕ ಶಿಕ್ಷಣ ಶೂನ್ಯ. ಈ ನಿಟ್ಟಿನಲ್ಲಿ ಸನ್ಮಾನ್ಯ ಸಚಿವರು ಇವತ್ತು ಕರೆದಿರತಕ್ಕಂಥ ಈ ಸಭೆ ಬಹಳ ಅರ್ಥಪೂರ್ಣ ಅಂತ ಭಾವಿಸ್ತೇನೆ. ಇನ್ನು ಈಗ ತಾನೇ ಸುತ್ತೂರು ಜಗದ್ಗುರುಗಳವರು ಪ್ರಸ್ತಾಪ ಮಾಡಿದ ಹಾಗೆ ನಮಗೆ ನೆನಪಾಗ್ತಕ್ಕಂಥದ್ದು ಗುರುರಾಜ ಕರ್ಜಿಯವರು ಬಹಳ ಹಿಂದೆ ಬರೆದಂಥ ಒಂದು ಬುದ್ಧನ ಕಥೆ. ಒಬ್ಬ ರಾಜ ಒಳ್ಳೊಳ್ಳೆ ಕುದುರೆಗಳನ್ನು ಸಾಕಿದ್ದ. ಅತ್ಯಮೂಲ್ಯವಾದ ಬೆಲೆ ಬಾಳ್ತಕ್ಕಂಥ ಕುದುರೆಗಳನ್ನು, ಒಂದು ವಿಶೇಷ ಕುದುರೆಯನ್ನು ಅರಬ್ ದೇಶದಿಂದಲೇನು ತಂದಿದ್ದ. ಆತ ಕುದುರೆ ಕೆಲವು ದಿನಗಳ ನಂತರ ಕುಂಟಕ್ಕೆ ಶುರು ಮಾಡಿತು. ಬಹಳ ಅಪರೂಪದ ಕುದುರೆ ಅದು, ತುಂಬ ಚಿಕಿತ್ಸೆ ಕೊಡಿಸಿದ. ಎಲ್ಲರೂ ಏನೂ ಕಾಯಿಲೆ ಇಲ್ಲ, ಅದಕ್ಕೆ ಏನೂ ನರದೋಷ ಇಲ್ಲ, ಎಲ್ಲ ಚೆನ್ನಾಗಿದೆ, ಆದರೂ ಯಾಕೆ ಕುಂಟುತ್ತೆ ಅಂತೆ ಯಾರನ್ನೂ ಕೇಳಿದ. ಯಾರು ಅದನ್ನ ಶುಶ್ರೂಷೆ ಎಷ್ಟೇ ಮಾಡಿದ್ರು ಮತ್ತು ಕುಂಟಕ್ಕೆ ಶುರು ಮಾಡಿದ್ರು. ಅವನಿಗೆ ಬುದ್ಧ ಭಗವಾನ್ ಬಂದ, ಅವನನ್ನು ಕೇಳಿದ ರಾಜ. ಆಗ ಬುದ್ಧ ಭಗವಾನ್ ನಾನೇನು ಪರಿಣತನಲ್ಲಪ್ಪ ಅಂತ ಹೇಳಿದ್ರು. ಒಂದಿನ ಟೈಮ್ ಕೂಡ ನೋಡ್ತೀನಿ ಅಂತ ಹೇಳಿದ್ನಂತೆ. ಆಮೇಲೆ ನೋಡಿದ ಮೇಲೆ ಅವನು ರಾಜನಿಗೆ ಕೊಟ್ಟಂತ ಸಲಹೆ, ನಿನ್ನ ಕುದುರೆಯಲ್ಲಿ ಯಾವ ದೋಷನೂ ಇಲ್ಲ, ಆ ಕುದುರೆ ತರಬೇತಿ ಕೊಡ್ತಾನ, ಆ ತರಬೇತಿ ದಾರ ಕುಂಟುತ್ತಾ ಇದ್ದಾನೆ, ಅದನ್ನು ನೋಡಿ ಕುದುರೆ ಕುಂಟುತ್ತಾ ಇದೆ ಅಂತ ಹೇಳಿದ. ಈಗ ಅವನು ತೆಗೆದು ಹಾಕ್ಬಿಡು, ಕುದುರೆ ತರಬೇತಿ ಕೊಡೋದನ್ನ, ನಿನ್ನ ಕುದುರೆ ನೆಟ್ಟಗಾಗುತ್ತೆ ಅಂತ ಹೇಳಿ. ಹಾಗೆ ಆ ಕುದುರೆ ತರಬೇತಿ ದಾರನ ತೆಗೆದು ಹಾಕಿದ ಮೇಲೆ ಕುದುರೆ ಬಹಳ ಚೆನ್ನಾಗಿ ಓಡೋಕೆ ಶುರು ಮಾಡ್ತೀನಿ. ಇದರ ಧ್ವನ್ಯಾರ್ಥ ಏನು ಅಂತ ನೀವು ಗ್ರಹಿಸಿರ್ಬೋದು ಅಂತ ಭಾವಿಸ್ತೇನೆ. ಮಕ್ಕಳಿಗೆ ನೈತಿಕ ಶಿಕ್ಷಣ ಕೊಡಬೇಕು ಅನ್ನೋದ್ರಲ್ಲಿ ಯಾವ ವಿವಾದನೂ ಇಲ್ಲ. ಇಲ್ಲಿ ನೈತಿಕ ಶಿಕ್ಷಣ ಕೊಡಬೇಕಾದ್ದು ಯಾರು ಶಿಕ್ಷಕರಿದ್ದಾರೋ ಅವ್ರಿಗೆ ಕೊಡಬೇಕಾದ ಮಕ್ಕಳಿಗಲ್ಲ. ಅವ್ರನ್ನ ಸರಿಪಡಿಸಿದರೆ ಮಕ್ಕಳು ತಾನಾಗಿ ಒಳ್ಳೆಯ ಹಾದಿ ನಡೀತಾರೆ. ಇಲ್ಲಿ ಸನ್ಮಾನ್ಯ ಸಭಾಧ್ಯಕ್ಷರು ಕಾಗೇರಿಯವರು ಇದ್ದಾರೆ. ನನಗನ್ಸುತ್ತೆ ಇದರ ಮುಂದುವರೆದ ಭಾಗವಾಗಿ ವಿಧಾನಸೌಧದಲ್ಲಿ ಹೇಗೆ ಕಾರ್ಯಕಲಾಪಗಳು ನಡೆಯಬೇಕು, ವಿಧಾನಸಭೆ ಕಾರ್ಯಕಲಾಪಗಳಲ್ಲಿ ಅನ್ನೋದ್ರ ಬಗ್ಗೆ ಎಲ್ಲ ಧರ್ಮಗುರುಗಳು ಚಿಂತಕರನ್ನು ಇದು ಸಭೆ ಸೇರಿಸಿ ನಮ್ಮ ರಾಜಕೀಯ ಧುರೀಣರಿಗೆ ನೀವು ಒಂದು ನೈತಿಕ ಶಿಕ್ಷಣವನ್ನು ನೀವು ವ್ಯವಸ್ಥೆ ಮಾಡಿದರೆ ಪ್ರಾಯಶಃ ನಿಮಗೆ ಜವಾಬ್ದಾರಿ ಬಹಳ ಕಡಿಮೆ ಆಗುತ್ತೆ ಅಂತ ಅನ್ಸುತ್ತೆ. ಈಗ ಆಗಬೇಕಾಗಿರೋದು ಶಿಕ್ಷಣ ಮಕ್ಕಳಿಗಲ್ಲ. ಏನು ಒಂದು ವಿಧಾನಸಭೆಯ ಕಾರ್ಯಕಲಾಪಗಳು, ಲೋಕಸಭೆಯ ಕಾರ್ಯಕಲಾಪಗಳು ಇದು ನೋಡುವ ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಜನ ನೋಡ್ತಾರೆ. ಅದು ನಿಮ್ಮ ವರ್ತನೆ ಹೇಗಿದೆ ನಮಗನ್ಸುತ್ತೆ. ಇದು ವಿಷಯಾಂತರ ಆಗ್ಬೋದು ಏನೋ, ಆದರೆ ವಿಧಾನಸೌಧದಲ್ಲಿ ಬಂದಿರೋದ್ರಿಂದ ಹೇಳದೆ ವಿಧಿ ಇಲ್ಲ. ಹೇಗೆ ಎಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ, ಇದನ್ನು ಹೇಗೆ ಸದ್ಬಳಕೆ ಮಾಡ್ಕೋಬೇಕು. ಮತ್ತು ಒಂದು ಅನಿಸುತ್ತೆ ನನಗೆ ಸಭಾಧ್ಯಕ್ಷರೇ, ಮುಂದೊಂದು ನೀವು ಆಕ್ಟ್ ಮಾಡಿ ಯಾವ ರಾಜಕೀಯ ಧುರೀಣರು ಸಹ ಯಾರನ್ನು ವೈಯಕ್ತಿಕವಾಗಿ ನಿಂದನೆ ಮಾಡಬಾರ್ದು. ಏನಾದರೂ ಇಶ್ಯೂಸ್ ಇದ್ದರೆ ಇಶ್ಯೂಸ್ ಬಗ್ಗೆ ನೀವು ಚರ್ಚೆ ಮಾಡಿ, ಅಲ್ಲೇನಾದರೂ ದೋಷಗಳಿದ್ದರೆ ಟೀಕೆ ಮಾಡಿ ಸರಿಪಡಿಸಿ. ವೈಯಕ್ತಿಕ ನಿಂದನೆಗಳನ್ನು ಮಾಡ್ತಕ್ಕಂಥ ನಿಂದನೆಯ ಮಾತುಗಳಿಗೆ ನೀವು ಸಭಾಧ್ಯಕ್ಷರು ಕಡಿವಾಣ ಹಾಕಬೇಕು ಅಂದರೆ ಒಂದು ದೊಡ್ಡ ಆ್ಯಕ್ಟಲ್ಲಿ ನೀವು ಮುಂದಿನ ವಿಧಾನಸಭೆ ಅಧಿವೇಶನದಲ್ಲಿ ಪಾಸ್ ಮಾಡಬೇಕು ಅಂತ ಅನಿಸುತ್ತೆ. ನುಡಿದರೆ ಮೊನ್ನೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಹೇಳಿದ್ದಾರೆ, ಶ್ರೀಮತಿ ಜಡ್ಜ್ ನಾಗರತ್ನ ಅಂತಕ್ಕಂಥದ್ದು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಸ್ಫಟಿಕದ ಶರಾಕಿ ಅಂತಿರಬೇಕು. ಆ ಥರ ಬೋಧನೆ ಮಾಡಿದಂಥ ಈ ಕರ್ನಾಟಕ ನಾಡಿನಲ್ಲಿ ಒಬ್ಬರನ್ನೊಬ್ಬರನ್ನ ನಿಂದನೆ ಮಾಡ್ತಕ್ಕಂಥದ್ದು ಏನು ಪ್ರವೃತ್ತಿ ಬೆಳೆದಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಂಥದ್ದು ಒಂದು ಪೇಜಿನ ಸಭೆಯಲ್ಲಿ ಏರ್ಪಡಿಸಿ ನೀವು ರಾಜಕೀಯ ನುರಿಯರ ಮೂಗಿಗೆ ನೀವು ಮೂಗುದಾರ ಹಾಕಬೇಕು ಅಂತ ಒಂದು
ಆ್ಯಕ್ಟನ್ನು ನೀವು ಪಾಸ್ ಮಾಡಬೇಕು ಅಂತ ಈ ಸಭೆಯಲ್ಲಿ ಪ್ರಾಸಂಗಿಕವಾಗಿ ಪ್ರಸ್ತಾಪ ಮಾಡೋಕ್ಕೆ ಇಷ್ಟಪಡ್ತೀನಿ. ಇನ್ನು ಮಕ್ಕಳು ಬಹಳ ನಿರ್ಮಲ ಮನಸ್ಸಿನ ಮಕ್ಕಳು, ಅವರಲ್ಲಿ ಏನೂ ದೋಷ ಇಲ್ಲ. ನಾವೆಲ್ಲ ಮಕ್ಕಳು ದೇವರು ಅಂತ ಕರಿತೀವಿ, ದೇವರ ಸರಿಸಮಾನವಾಗಿ ಕಾಣ್ತೀವಿ. ಅದರ ಮಕ್ಕಳು ಕ್ರಮೇಣ ವಯಸ್ಸು ಆಗ್ತಾ 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 ಹೋದ ಹಾಗೆ ಒಂದೇ ಮಾತು ಹೇಳಿ ಮುಗಿಸ್ಬಿಡ್ತೀವಿ ನಾವು. ಚಿಕ್ಕ ವಯಸ್ಸಿನಲ್ಲಿ ನರ್ಸರಿ ಶಾಲೆಯಲ್ಲಿ ಮಕ್ಕಳು ಮನೆಗೆ ಬಂದ ತಕ್ಷಣವೇ ಏನು ಹೇಳ್ತಾರೆ ಅಂದರೆ, ಯು ನೋ ವಾಟ್ ಅವರ್ ಮಿಸ್ ಸೈಸ್, ಮಿಸ್ ಏನು ಹೇಳ್ತಾರೆ ಅಂತ ಬಹಳ ಗೌರವದಿಂದ ತಮ್ಮ ಮಿಸ್ ಬಗ್ಗೆ ಗುಣಗಾನ ಮಾಡ್ತಾರೆ. ಅದೇ ಮಗು ಹೈಸ್ಕೂಲಿಗೆ ಬಂದಾಗ ಯು ನೋ ವಾಟ್ ಮೈ ಫ್ರೆಂಡ್ ಸೈಸ್ ಅಲ್ಲಿ ಹೋಗುತ್ತೆ. ಮತ್ತು ಕಾಲೇಜಿಗೆ ಬಂದಾಗ ಯು ನೋ ವಾಟ್ ಐ ಸೇ ಈಗ ಬಂದ್ಬಿಡುತ್ತೆ. ಆನಂತರ ಮದುವೆ ಆದಮೇಲೆ ಯು ನೋ ವಾಟ್ ಮೈ ವೈಫ್ ಸೇಸ್. ಮಕ್ಕಳು ಮನೆ ಮೊಮ್ಮಕ್ಕಳೆಲ್ಲ ಆದಮೇಲೆ ಯು ನೋ ವಾಟ್ ಮೈ ಸನ್ ಸೇಸ್. ಹೀಗೆ ಬರುತ್ತೆ. ಅದೇ ಮಗು, ಅದೇ ಜೀವ ವಯಸ್ಸು ಕಳೆದಂತೆ ಮನಸ್ಸು ವಿಕಾರ ಆಗ್ತಾ ಆಗ್ತಾ ಹೋಗುತ್ತೆ. ಆ ವಿಕಾರಕ್ಕೆ ಕಡಿವಾಣ ಹಾಕ್ತಕ್ಕಂಥ ಒಂದು ರೀತಿಯ ನೆಲಗಟ್ಟ ಮೇಲೆ ರೂಪಿಸ್ತಕ್ಕಂಥ ವಾತಾವರಣ ಕೇವಲ ಶಾಲಾ ಕಾಲೇಜುಗಳಲ್ಲಿ ಅಷ್ಟೇ ಅಲ್ಲ, ಸಾರ್ವಜನಿಕ ಜೀವನದಲ್ಲಿ ಎಲ್ಲ ಕ್ಷೇತ್ರದಲ್ಲಿ, ರಾಜಕೀಯ ಕ್ಷೇತ್ರದಲ್ಲೂ ಸಹ ಅಂಥ ಒಂದು ಮೂಗ್ದಾರ ಏರಿಸ್ತಕ್ಕಂಥ ಅವಶ್ಯಕತೆ. ಅದಕ್ಕೆ ಇದೊಂದು ಭದ್ರ ಬುನಾದಿ ಈ ಸಭೆ, ಈ ಚರ್ಚೆ, ಇವತ್ತಿನ ಚರ್ಚೆ ಆಗಲಿ ಅಂತ ಹಾರೈಸಿ ನಮ್ಮ ಮಾತುಗಳನ್ನು ಮುಕ್ತಾಯ ಮಾಡಿಸ್ತಾರೆ. ಧನ್ಯವಾದಗಳು ಸ್ವಾಮೀಜಿ, ತುಂಬ ಚೆನ್ನಾಗಿ ಹೇಳಿದ್ರಿ. ಆ ಕುಂಟು ಕುದುರೆದು ಅವನು ತರಬೇತಿದಾರ ತೆಗೆದ ತಕ್ಷಣ ಕುಂಟು ಕಮ್ಮಿ ಆಯಿತು ಅಂತ. ಇನ್ನೊಂದು ತರಬೇತಿಗೂ ತಾವು ಹೇಳಿದ್ರಿ, ಇನ್ನೊಂದು ಗುಂಪಿಗೆ ಅವ್ರು ನನ್ನ ತರಬೇತಿದಾರರ ಬಗ್ಗೆ ಗಾಬರಿ ಆಗುತ್ತೆ. ಕುದುರೆ ಕುಂಟೋಗಿ ಬಿಡಲ್ಲ, ತರಬೇತಿದಾರ ಕುಂಟೋಗಿ ಶುರು ಮಾಡ್ತಾನೋ ಅಂತ ಹೇಳಿದ್ರಿ. ನನಗೆ ತುಂಬ ಚೆನ್ನಾಗಿ ಮಾತು ಹೇಳಿದ್ರಿ. ಈಗ ಔದ್ಯೋಗಿಕ ವ್ಯಾವಹಾರಿಕ ಆಧ್ಯಾತ್ಮಿಕ ಶಿಕ್ಷಣ ಬರೀಬೇಕು. ಅಧ್ಯಾತ್ಮ ಇಲ್ಲದೇನೆ ಮೌಲ್ಯಗಳನ್ನು ತರೋದು ಸಾಧ್ಯ ಇಲ್ಲ. ಈಗ ನಮ್ಮ ವಿಧಾನಸಭೆಯ ಸಭಾಧ್ಯಕ್ಷರಾಗಿದ್ದಂತಹ ಸನ್ಮಾನ್ಯ ಶ್ರೀ ವಿಶ್ವೇಶ್ವರ ಕಾಗೇರಿಯವರಿದ್ದಾರೆ. ಅವರು ತಮ್ಮ ಅಭಿಪ್ರಾಯಗಳನ್ನು ಹೇಳಬೇಕು ಅಂತ ಬಿಟ್ಕೊತೇನೆ. ಎಲ್ರಿಗೂ ನನ್ನ ನಮಸ್ಕಾರಗಳನ್ನ ಹೇಳ್ತಾ, ಮೊದಲನೇದಾಗಿ ನಾಗೇಶ್ ಅವರು ಶಿಕ್ಷಣ ಸಚಿವರಾಗಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಿರುವುದಕ್ಕೆ ಬಹಳ ಸಂತೋಷದಿಂದ ಅಭಿನಂದಿಸ್ತೇನೆ. ನಾನು ಇಲ್ಲಿ ಹೇಳಬೇಕಾದದ್ದು, ವಿಧಾನಸಭೆಯಲ್ಲಿ ಚುನಾವಣಾ ಸುಧಾರಣಾ ವಿಷಯದ ಬಗ್ಗೆ ನಾನು ಚರ್ಚೆ ಮಾಡಿದೆ. ಅಲ್ಲಿ ಚರ್ಚೆ ಆದ ನಂತರ ಎಲ್ಲ ಜಿಲ್ಲೆಗಳಲ್ಲಿ ಅದನ್ನು ಸಂವಾದದ ರೀತಿಯಲ್ಲಿ ನಾನು ನಡೆಸ್ತಾ ಇದ್ದೇನೆ. ಆ ಸಂವಾದದಲ್ಲಿ ನಾನು ಮುಖ್ಯವಾಗಿ ಹೇಳ್ತಾ ಇರೋದು, ನಮ್ಮ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಗಳು, ಪತ್ರಿಕಾ ರಂಗ ಒಳಗೊಂಡಂತೆ ಸಮಾಜದ ಎಲ್ಲ ಕ್ಷೇತ್ರಗಳಲ್ಲೂ ಈ ನೈತಿಕ ಒಂದು ಮೌಲ್ಯಗಳು ಕುಸಿತ ಆಗಿದೆ. ನಾವೆಲ್ಲರೂ ಜೊತೆ ಸೇರಿ ಯೋಚಿಸಿ ಮುನ್ನಡೆದೇ ಹೋದ್ರೆ ಇದಕ್ಕೆ ಪರಿಹಾರ ಸಿಗೋದು ಬಹಳ ಕಷ್ಟ ಆಗುತ್ತೆ. ನಾವೆಲ್ಲರೂ ಒಬ್ಬರಿಂದೊಬ್ಬರಿಗೆ ದೂಷಿಸಿಕೊಂಡೇ ಇರುವಂತ ಸ್ಥಿತಿ ಇದ್ರೆ ಈ ಪರಿವರ್ತನೆಗಳು ಸಾಧ್ಯವೇ ಇಲ್ಲ. ಹಾಗಾಗಿ ಈ ರೀತಿಯ ಸಮಾನ ಮನಸ್ಕರು ಒಟ್ಟಾಗಿ ನಾವು ಎಲ್ಲರೂ ಒಂದು ಸಮಾಜಕ್ಕೆ ಮೇಲ್ಪಂಕ್ತಿ ಆಗೋದಕ್ಕೆ ಬೇಕಾದಂತಹ ಒಂದು ಸ್ಥಿತಿಯನ್ನ ನಮಗೆ ನಾವು ನಿರ್ಮಿಸಿಕೊಡ್ತಾ ಇದ್ದೇವೆ. ಇದೇ ಅಗತ್ಯ ಇದೆ ಅನ್ನೋದು ಎಲ್ಲ ಹಿರಿಯರ ಮಾತು, ನಂದು ಅದೇ ಅಭಿಪ್ರಾಯ. ನಾನು ಈ ಸಂದರ್ಭದಲ್ಲಿ ಉಳಿದೆಲ್ಲ ವಿಷಯಗಳಿಗೆ ಹೋಗೋದಕ್ಕಿಂತಲೂ ತಾವುಗಳು ಏನೇನೋ ನಿರ್ಣಯವನ್ನ ಮಾಡ್ತಿರೋ ಆ ನಿರ್ಣಯವನ್ನ ಜಾರಿಗೆ ತರೋದಕ್ಕೆ ಈಗಂತೂ ಸಭಾಧ್ಯಕ್ಷ ಈ ಸ್ಥಾನದಿಂದ ನನ್ನ ಸಂಪೂರ್ಣವಾದ ಪ್ರಯತ್ನವನ್ನ ನಾಗೇಶ್ ಅವ್ರ ಜೊತೆಗಿದ್ದು ನಾನು ಮಾಡ್ತೇನೆ. ಅದು ಸರ್ಕಾರದಲ್ಲಿ ಅದು ನೀತಿಯಾಗಿ ನಿರ್ಣಯವಾಗಿ ಅದು ಅನುಷ್ಠಾನಕ್ಕೆ ಬರೋದಕ್ಕೆ ಸರ್ಕಾರವಾಗಿ ಏನ್ ಮಾಡಬೇಕು ಅದನ್ನ ನಾನು ನಾಗೇಶ್ ಅವ್ರ ಜೊತೆಗಿದ್ದು ಸರ್ಕಾರದಲ್ಲಿ ಆ ಪ್ರಯತ್ನ ಮಾಡೇ ಮಾಡ್ತೇನೆ. ಹಿಂದೆ ನಾನು ಶಿಕ್ಷಣ ಸಚಿವನಾಗಿದ್ದರಿಂದ ಈ ಕ್ಷೇತ್ರದಿಂದಲೇ ಪರಿವರ್ತನೆ ಪ್ರಾರಂಭ ಆಗ್ಬೇಕಾದಂಥದ್ದು ಅರಿವು ನಮ್ಮೆಲ್ಲರಿಗೂ ಇದ್ದೇ ಇದೆ. ಹಾಗಾಗಿ ಅದನ್ನ ಪ್ರಾರಂಭಿಸೋದಕ್ಕೆ ನಾವು ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕರ, ಅಧಿಕಾರಿಗಳ ಮತ್ತು ಮಕ್ಕಳ ಮಧ್ಯೆ ಈ ಒಂದು ನೈತಿಕ ಮೌಲ್ಯಗಳು ಯಾವುದು ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇನ್ನಷ್ಟು ಹೆಚ್ಚು ಪ್ರಭಾವಿಯಾಗಿ ನಮ್ಮ ಚಟುವಟಿಕೆಯನ್ನ ನಾವು ಮಾಡೋಣ. ಆದ್ರೆ ಈ ಸಂದರ್ಭದಲ್ಲಿ ನಾನು ಸ್ವಲ್ಪ ಔಟ್ ಆಫ್ ಬಾಕ್ಸ್ ಆಗಿ ಒಂದು ಮಾತು ಹೇಳೋದು ಅಂದ್ರೆ, ಮಾಧ್ಯಮದವರು
ಜವಾಬ್ದಾರಿ ಬಹಳ ದೊಡ್ಡದಿದೆ. ಇವತ್ತು ಸೋಷಿಯಲ್ ಮೀಡಿಯಾದವರ ಜವಾಬ್ದಾರಿ ಬಹಳ ದೊಡ್ಡದಿದೆ. ಸೋಷಿಯಲ್ ಮೀಡಿಯಾಕ್ಕೆ ನಾವು ಎಲ್ಲಿ ಏನು ಹೇಳೋದಕ್ಕೂ ಇವತ್ತಿನ ಸಂದರ್ಭದಲ್ಲಿ ಅವಕಾಶಗಳು ನಮ್ಗೆ ಆಗ್ತಾ ಇಲ್ಲ. ಆದ್ರೆ ಮಾಧ್ಯಮ ಸ್ನೇಹಿತರು ಸಮಾಜದ, ರಾಷ್ಟ್ರದ ಆಗುಹೋಗುಗಳನ್ನ, ಜಗತ್ತಿನ ಆಗುಹೋಗುಗಳನ್ನ ಬಹಳ ಹತ್ತಿರದಿಂದ ನೋಡ್ತಿದ್ದಾರೆ. ಯಾವುದನ್ನ ಹೇಳಬೇಕು, ಯಾವುದನ್ನ ಕೊಡಬೇಕು, ಕೊಡಬಾರದು ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತಿದೆ. ಸಮಾಜದಲ್ಲಿ ಬೆಳೆದೇ ಇರುವಂತ ವಿಷಯಗಳಿಗೆ ಹೆಚ್ಚೆಚ್ಚು ಪ್ರಾಮುಖ್ಯತೆ ಮಾಧ್ಯಮದಿಂದಲೂ ಸಿಕ್ಕಿದ್ರೆ ಸಮಾಜದಲ್ಲಿ ಆ ಮೌಲ್ಯಗಳನ್ನ ಎತ್ತಿ ಹಿಡಿಯೋದಕ್ಕೆ ಮಾಡ್ತಾ ಇರುವಂತ ನಮ್ಮೆಲ್ಲರ ಪ್ರಯತ್ನವೂ ಅದು ಎಷ್ಟು ಯಶಸ್ವಿಯನ್ನ ನಾವು ನಿರೀಕ್ಷಿಸಬಹುದೋ ಅದು ಆಗದೆ ಇರುವಂತ ಸ್ಥಿತಿ ನಿರ್ಮಾಣ ಆಗಬಹುದು. ಆ ಹಿನ್ನೆಲೆಯಲ್ಲಿ ಸಾಮೂಹಿಕವಾಗಿ ನಾವೆಲ್ಲರೂ ಜವಾಬ್ದಾರರಾಗೋಣ ಅನ್ನುವಂತ ಮಾತನ್ನು ಹೇಳ್ತಾ, ತಾವು ಇಲ್ಲಿ ಚರ್ಚೆ ಮಾಡಿ ಅದು ಶಿಕ್ಷಣ ಇಲಾಖೆಯಲ್ಲಿ ಅದು ಬರುತ್ತೋ ಮತ್ತು ಈ ಚರ್ಚೆಯ ಮಹತ್ವವನ್ನ ನಿಶ್ಚಿತವಾಗಿ 100ಕ್ಕೆ 100 ವಿಧಾನಸಭೆ ಅಧಿವೇಶನದಲ್ಲಿ ನಾನು ಹೇಳ್ತೇನೆ. ಇಂಥ ಒಂದು ಸಭೆಯಲ್ಲಿ ನಾನು ಹೀಗಾಗಿದೆ, ನಾವು ನಮ್ಮ ಜವಾಬ್ದಾರಿಗಳನ್ನ ಹೆಚ್ಚಿಸಿಕೊಂಡು ಸಮಾಜಕ್ಕೆ ಮೇಲ್ಪಂಕ್ತಿ ಆಗೋ ಪ್ರಯತ್ನ ಮಾಡೋಣ ಅನ್ನೋದನ್ನ ತಮ್ಮೆಲ್ಲರ ಮನದಾಳ ಭಾವನೆಯನ್ನ ಬಹಳ ನಿಮ್ಮ ನಿರೀಕ್ಷೆಗೂ ಮೀರಿರುವಂತ ಕಠಿಣ ಶಬ್ದಗಳಲ್ಲಿ ಹೇಳ್ತೀನಿ ಅಂತ ಹೇಳಿ, ಸರ್ಕಾರದಲ್ಲಿ ಮುಂದಿನ ಎಲ್ಲ ಸಹಕಾರ ನೀಡ್ತೀನಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ನಾವು ಹೇಳಿದಾಗೆ ದೊಡ್ಡ ಸಾಮೂಹಿಕ ಜವಾಬ್ದಾರಿ ಇದೆ. ಸೋಷಿಯಲ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾ, ಟೆಲಿವಿಷನ್ ಮೀಡಿಯಾದ್ದು ಯಾವಾಗಲೂ ಹೇಳ್ತಿರ್ತಾರೆ, ವಾಟ್ ವಿ ಸಿ ಇಸ್ ವಾಟ್ ದೇ ವಾಂಟ್ ಅಸ್ ಟು ಸಿ ಅಂತ, ನಾಟ್ ದ ರಿಯಲ್ ಟ್ರೂತ್. ಹಾಗಾಗಿರುವಾಗ ಏನನ್ನು ತೋರಿಸ್ಬೇಕು ಅನ್ನೋ ಜವಾಬ್ದಾರಿ ಅವ್ರ ಮೇಲಿದೆ. ಅದು ಕೂಡ ಮೌಲ್ಯ ನಿರ್ಮಾಣದಲ್ಲಿ ಕೆಲಸಕ್ಕೆ ಆಗ್ತದೆ ಅಂತ ಹೇಳ್ತಾ ತಾವು ಹೇಳಿದ ಮಾತುಗಳನ್ನು ಮೆಚ್ಚಿಕೊಳ್ತಾ ಸರ್. ಹಾಗೆ ಆನ್ಲೈನ್ ನಲ್ಲಿ ಪರಮ ಪೂಜ್ಯ ಶ್ರೀ ರಾಘವೇಶಾನಂದ ಸ್ವಾಮೀಜಿ ಅವರು ಬಂದಿದ್ದಾರೆ. ಅವರಿಗೆ ನಮ್ಮ ಸ್ವಾಗತವನ್ನ ಕೋರ್ತೇನೆ. ಈಗ ನಾನು ಮುಖ್ಯವಾಗಿ ಪೂಜ್ಯ ಸ್ವಾಮಿ ನಿರ್ಮಲಾನಂದ ಮಹಾರಾಜಿ ಅವರನ್ನ ತಮ್ಮ ಅಭಿಪ್ರಾಯಗಳು ಹೇಳಬೇಕು ಅಂತ ಬೇಡ್ಕೊತೇನೆ. ಹರಿ ಸದ್ಗುರುಗಳ ವಿವೇಚನೆಗೆ ಅನಿಸಿ ಇಂದಿನ ಬಹುಮುಖ್ಯ ಸಭೆಯ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಸರ್ವಧರ್ಮಗಳ ಎಲ್ಲ ಆಚಾರ್ಯರನ್ನು, ವೇದಶ್ರೇಷ್ಠರನ್ನು ಸ್ಮರಿಸಿಕೊಂಡು ಸಭಾಧ್ಯಕ್ಷರು ಮತ್ತು ಶಿಕ್ಷಣ ಸಚಿವರು, ಅಧಿಕಾರಿ ವರ್ಗದವರು ಎಲ್ಲರೂ ನೆರೆದಿದ್ದಾರೆ ಈ ಕಾರ್ಯಕ್ರಮದಲ್ಲಿ. ಈಗಾಗಲೇ ಪೂಜ್ಯರು ವಿಷಯಕ್ಕೆ ಸಂಬಂಧಿಸಿದ ವಿಚಾರಗಳನ್ನು ಸ್ಪಷ್ಟಪಡಿಸಿದ್ದಾರೆ. ಶಾಲಾ ಕಾಲೇಜುಗಳಲ್ಲಿ ಮೌಲ್ಯ ಶಿಕ್ಷಣ ಅನುಷ್ಠಾನದ ಅಳವಡಿಕೆ, ಇದು ದಶಕಗಳ ಕಾಲದ ಒಂದು ಅಪೇಕ್ಷೆ. ಆದರೆ ಇಂದು ಒಂದು ಕ್ರಿಸ್ಟಲೈಸ್ ಆಗುವ ರೀತಿಯಲ್ಲಿ ಇವತ್ತೊಂದು ಹಂತಕ್ಕೆ ಬರ್ತಾ ಇರ್ತಕ್ಕಂಥ ಸಂತೋಷ. ನಮ್ಮ ಗುರುಗಳಿದ್ದ ಕಾಲದಲ್ಲಿ ಒಂದು ಮಾತನ್ನು ಸದಾ ಹೇಳ್ತಿದ್ರು, ಆಹಾರ, ನಿದ್ರಾ, ಭಯ, ಮೈಥುನಂಚ ಸಾಮಾನ್ಯಂ ಏತತ್ ಪಶುವಿಗೆ ನರ. ಇದು ನಮ್ಮ ಹಿಂದಿನ ಶ್ಲೋಕ ಸುಭಾಷಿತದಲ್ಲಿರೋದು. ಆಹಾರ, ನಿದ್ರೆ, ಭಯ, ಮೈಥುನ, these four human pursuits are common among human beings and the animals. 25 ವರ್ಷಗಳ ಕಾಲ ನಾವು ಪಡಿತಕ್ಕಂಥ ವಿದ್ಯೆ ಈ 4 ಪುರುಷಾರ್ಥಗಳನ್ನ ಮೀರಿ ಹೋಗುವಂತ ಸ್ಥಿತಿಯಲ್ಲಿ ಇದ್ದೇವ ಅಂತಂದ್ರೆ, ಯೂನಿವರ್ಸಿಟಿ ಎಜುಕೇಶನ್ ಪಡ್ಕೊಂಡು ಬಂದರೂ ಕೂಡ ಪ್ರಾಣಿಗಳ ರೀತಿಯಲ್ಲಿ ದೇಹವನ್ನ ಸಲಹಿಕೊಳ್ಳುವಷ್ಟು ಮಟ್ಟಕ್ಕೆ ಮಾತ್ರ ಸೀಮಿತ ಆಗ್ತಾ ಇರ್ತಕ್ಕಂಥ ನಮ್ಮ ವಿದ್ಯೆ ಆಗುತ್ತೆ. ಆದರೆ ಮನುಷ್ಯನ ಹುಟ್ಟಿನ ಉದ್ದೇಶ ಏನೆಂಬ ಪ್ರಶ್ನೆ ಬರ್ತದೆ. ಅದಕ್ಕೆ ಬುದ್ಧಿ ದೇಶ ಅಧಿಕೋ ವಿಶೇಷ ಬುದ್ಧಿಯ ವಿಹೀನ ಪುಷ್ಟಿ ಸಮಾನ. ಮನುಷ್ಯನಲ್ಲಿ ಪ್ರಜ್ಞೆ ಅರಳದ ವಿದ್ಯೆ ಈ ಕಡೆ ಹೋಗುತ್ತೆ. ಆದರೆ ಅಂತಹ ವಿದ್ಯೆಯಿಂದ ಉಪಯೋಗ ಅಂತಕ್ಕಂಥದ್ದು. ಅದಕ್ಕೆ ಐನ್ಸ್ಟೈನ್ ಒಂದು ಮಾತು, ನೋ ಪ್ರಾಬ್ಲಮ್ಸ್ ಕ್ಯಾನ್ ಬಿ ಸಾಲ್ವ್ ಫ್ರಮ್ ದ ಸೇಮ್ ಲೆವೆಲ್ ಆಫ್ ಕಾನ್ಸಿಯಸ್ನೆಸ್ when that was created. ಮನುಷ್ಯ ತನ್ನ ಸಮಸ್ಯೆಗಳಿಗೆ ಮತ್ತು ಸಾಮಾಜಿಕ ಸಮಸ್ಯೆಗಳಿಗೆ, ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಬೇಕು ಅಂದ್ರೆ ಅವನ ಪ್ರಜ್ಞೆ ಎತ್ತರವನ್ನು, ಅರವನ್ನು ವಿಸ್ತರಿಸ್ಕೊಳ್ಬೇಕಾಗುತ್ತೆ. ನಾವು ಬಾಲ್ಯದಿಂದ ಯೂನಿವರ್ಸಿಟಿ ಎಜುಕೇಶನ್ ಕೂಡ ಕಲ್ತಂತ ನಮ್ಮ ಕ್ಷೇತ್ರದ ಅಥವಾ ಆಯಾ ಕ್ಷೇತ್ರದ ಡೊಮೈನ್ ನಾಲೆಡ್ಜು ಯಾವುದಕ್ಕೂ ಉಪಯೋಗ ಬರ್ತಾ ಇಲ್ಲ ಅಂದರೆ ಕೇವಲ ದೇಹ ಒಲಿಯುವ ವಿದ್ಯೆ ಆಗುತ್ತೆ. ಆದರೆ ಮನುಷ್ಯ
ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಪ್ರಜ್ಞೆಯನ್ನು ವಿಕಾಸ ಮಾಡುವ ವಿದ್ಯೆ ಯಾವುದರಿಂದ ಬರುತ್ತೆ. ಆ ದೃಷ್ಟಿಯಿಂದ ಮೆಟಾಫಿಸಿಕಲ್ ವರ್ಲ್ಡ್ನಲ್ಲಿರ್ತಕ್ಕಂಥ ಕೆಲವು ಪ್ಯಾರಲಲ್ಸ್ನ ನಮ್ಮ ಭೌತಿಕ ವಿದ್ಯಾಭ್ಯಾಸದ ಸ್ಥಿತಿಗೆ ತಂದು ಕೊಡದೇ ಹೋಗುತ್ತೆ. ಆದರೆ ಬಹುಶಃ ವಿದ್ಯಾಶಾಲೆಗಳ ಯೂನಿವರ್ಸಿಟಿಗಳ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡಬೇಕಾದಂಥ ಒಂದು ಸಂದರ್ಭ ಬರ್ತದೆ. ಈ ಕಾರಣದಿಂದ ಸುಮಾರು ಕ್ವಾಂಟಮ್ ಫಿಸಿಕ್ಸ್ ಹರಡಿದ ಸಂದರ್ಭದಲ್ಲಿ ಐನ್ಸ್ಟೈನ್ ಒಂದು ಮಾತನಾಡಿದ್ದಾರೆ, ಐ ಕಾಂಟ್ ಇಮ್ಯಾಜಿನ್ ದ ಡೇ when all our scientific innovations and technological applications would take away human interactions. ಇವತ್ತು ಪೂಜ್ಯ ಶಿವರಾತ್ರೀಶ್ವರ ಜಗದ್ಗುರು ಹೇಳಿದ್ದಾರೆ, ಮನುಷ್ಯನ ಕೈಗೆ ವಿಜ್ಞಾನವು ಬಂದಿದೆ, ತಂತ್ರಜ್ಞಾನದ ಆವಿಷ್ಕಾರಗಳು ಕೂಡ ಕೈಗೆ ಬಂದಿದ್ದಾವೆ. ಯಾವ ಸಂಬಂಧಗಳು ಹತ್ರ ಆಗಬೇಕಾಗಿದ್ದು ವಿದ್ಯೆಯಿಂದ ದೂರ ಮಾಡ್ತಾ ಇದೆ. Man has succeeded in splitting an atom before acquiring the wisdom of ಯುನೈಟಿಂಗ್ ಹ್ಯೂಮನ್ ಹಾರ್ಟ್ಸ್. ಇವತ್ತು ವಿದ್ಯೆ ಅಂತಕ್ಕಂಥದ್ದು ನ್ಯೂಕ್ಲಿಯರ್ ಫ್ಯೂಷನ್ ಥರ ಹೊಡಿತಾ ಇದೆ, ಫ್ಯೂಷನ್ ಥರ ಕೂಡ್ತಾ ಇಲ್ಲ. ಕೂಡುವುದಕ್ಕೆ ಏನಾದರೂ ಒಂದಿಷ್ಟು ಕೆಲಸ ಮಾಡಬೇಕು. ಅದಕ್ಕೆ ಯಾವ ರೀತಿ 1ನೇ ಕ್ಲಾಸ್ನಿಂದ ಹಂತ ಹಂತವಾಗಿ ವಿವಿಧ ಡೊಮೈನ್ ನಾಲೆಡ್ಜನ್ನು ಆಯಾ ಕ್ಷೇತ್ರಗಳಲ್ಲಿ ಕೊಡ್ತಾ ಹೋಗ್ತದೋ ಅದೇ ರೀತಿಯಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ತನ್ನ ಒಳಗೆ ಇರ್ತಕ್ಕಂಥ ಶಕ್ತಿಯನ್ನು ತನಗೆ ಅರಿವು ಮಾಡಿಕೊಳ್ಳುವ ವಿದ್ಯೆಯನ್ನು ಪ್ರಯತ್ನಪೂರ್ವಕವಾಗಿ ಮಕ್ಕಳಿಗೆ ಮಾಡಿಕೊಡಲಾಗುತ್ತೆ. ನಮ್ಮ ವಿಜ್ಞಾನ ಹೇಳುತ್ತೆ, ತಾಯಿಯ ಉದರದಿಂದ ಭೂಮಿಗೆ ಬಂದಾಗ ಮನುಷ್ಯನ ಮೆದುಳಿನ ವಿಕಾಸ 25%. ಮುಂದಿನ ಕೇವಲ 5 ವರ್ಷಗಳಲ್ಲಿ 100 ವರ್ಷಕ್ಕೆ ಬೇಕಾಗಿರುವಷ್ಟು 95% ಮೆದುಳಿನ ವಿಕಾಸ ಆಗುತ್ತೆ. ಈ ಸಂದರ್ಭದಲ್ಲಿ ಪ್ರಜ್ಞಾಪೂರ್ವಕವಾಗಿ ವಿದ್ಯಾಶಾಲೆಗಳಿರ್ಬೋದು, ಮನೆಗಳಲ್ಲಿರ್ಬೋದು, ಮಕ್ಕಳಿಗೆ ಬೇಕಾಗಿರುವ ರೀತಿಯ ವಿದ್ಯೆಯನ್ನು ನಾವು ರೂಪಿಸದೆ ಹೋಗುತ್ತೆ. ಆದರೆ ನಂತರದಲ್ಲಿ ಕಲಿಯುವಂತಹದ್ದು ಮಕ್ಕಳಿಗೆ ಯಾವ ರೀತಿ ಬರುತ್ತೆ. ಸ್ವಾಮೀಜಿಯವರೆಲ್ಲರೂ ಕೂಡ ಹೇಳಿದಾಗೆ ಅದನ್ನು ಕಲಿಸುವ ಟೀಚರ್ಸ್ಗಳಿಗೆ ಅಂತಹದೊಂದು ವಿಷನ್ ಇಲ್ಲ ಅಂತಂದರೆ ಅವರಿಂದ ಏನು ಕಲಿಬೋದು. ಬಹುಶಃ ಬುದ್ಧನ ಕುಂಟು ಕುದುರೆಯ ಕಥೆ ಇಲ್ಲಿಗೆ ಬಂದು ನಿಲ್ಲುತ್ತೆ. ಈ ದೃಷ್ಟಿಯಿಂದ ಇವತ್ತು ಮಕ್ಕಳಿಗೆ ಮತ್ತು ಮನೆಯಲ್ಲಿ ಮತ್ತು ಶಾಲೆಗಳಲ್ಲಿ ಅವರಿಗೂ ಕೂಡ ವಿದ್ಯೆಯನ್ನು ಹೇಳ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ವಿದ್ಯೆ ಯಾವ ಮುಕ್ತಿದೆ ಎಂಬ ಮಾತಿಗೆ ಅನುಗುಣವಾಗಿ ನಮ್ಮ ವಿದ್ಯೆ ಸಾರ್ಥಕತೆಯನ್ನು ಪಡ್ಕೊಳ್ಳುತ್ತೆ. ಈ ಕಾರಣದಿಂದ ಇವತ್ತು ಕರೆದಿರ್ತಕ್ಕಂಥ ರಾಷ್ಟ್ರೀಯ ಶಿಕ್ಷಣ ನೀತಿ ಮನೆ ಬಂದಿರತಕ್ಕಂಥದ್ದು. ಈ ನೀತಿಗೂ ಮುಂಚೆ ಬಹಳ ದಶಕಗಳಿಂದ ಸಂಸ್ಥಾನಗಳು, ಮಠಗಳು ಈ ಕೆಲಸವನ್ನು ಮಾಡ್ಕೊಂಡು ಬಂದಿದೆ. ಆದರೆ ಎಲ್ಲೋ ಕೆಲವು ಮಂದಿಗೆ ಮಾತ್ರ ಅದು ಉಪಯೋಗ ಆದರೆ ದೇಶದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಅನುಕೂಲ ಆಗಬೇಕು ಅಂತ. ಯಾಕಂದರೆ ಪ್ರತಿಯೊಂದು ದೇಶಕ್ಕೂ ಕೂಡ ತನ್ನದೇ ಆಗಿರ್ತಕ್ಕಂಥ ಮಹತ್ವ ಇದೆ. ಒಂದೊಂದು ನೆಲದಲ್ಲಿ ಇಂತಿಂತಹದ್ದೇ ಬೆಳೆಯನ್ನು ಬೆಳಿಬೇಕು ಅಂತಕ್ಕಂಥ ಮಣ್ಣಿನ ಸತ್ವವನ್ನು ಮಾಡಿಕೊಡ್ತಾರೆ. ನಮ್ಮ ನಾಡಿಗೆ, ನಮ್ಮ ನೆಲಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಸತ್ವ ಇದೆ. ಶತಮಾನಗಳ ಕಾಲದಿಂದ ಬಂದಿರತಕ್ಕಂಥ ಒಂದು ಗುಣ ಇದೆ. ಆ ಗುಣವನ್ನು ಮೀರಿ ಇದ್ದಕ್ಕಿದ್ದಾಗಿ ಬೇರೆಯದನ್ನೇ ನಾವು ಪುರಸ್ಕಾರ ಮಾಡಲಿಕ್ಕೆ ಹೋದರೆ ಅಷ್ಟು ಈಸಿಯಾಗಿ ಅದು ಕಂಪ್ಯಾಟಬಲ್ ಆಗುವುದಿಲ್ಲ. ಈ ಕಾರಣದಿಂದ ನಮ್ಮ ನಾಡಿಗೆ ಬೇಕಾಗಿರ್ತಕ್ಕಂಥ ಆಧುನಿಕ ವಿದ್ಯೆ ಬೇಕಾಗುತ್ತೆ. ಇವತ್ತು ಯಾವ ರೀತಿ ಗ್ರಾವಿಟೇಷನಲ್ ನಿಯಮ ಇರ್ಬೋದು, ಇನ್ನೊಂದು ನಿಯಮ ಇರ್ಬೋದು, ಎಲ್ಲ ಕಾಲಕ್ಕೂ ಎಲ್ಲ ದೇಶಗಳಿಗೂ ಅನ್ವಯ ಆಗೋ ರೀತಿಯಲ್ಲಿ ಕೆಲವೊಂದು ವಿದ್ಯೆಗಳನ್ನು ನಾವು ಅಯಂ ನಿಜಃ ಪರವೇತಿ ಗಣನಾ ಲಘುಚೇತಸ ಉದಾರ ಚೈತಾನ ಅಂತ ವಸುದೈವ ಕುಟುಂಬಕಂ ಎಂಬ ನೀತಿಯನ್ನು ಒಪ್ಪಿಕೊಂಡಂಥ ನಾಡು ಇದು. ಈ ನಾಡಿನಲ್ಲಿ ಆನವ ಗ್ರಹ ಕಥವು ಎಂದು ವಿಶ್ವತಃ ಇದನ್ನು ಕೂಡ ಒಪ್ಪಿಕೊಂಡಂತಹ ಸರ್ವ ಧರ್ಮಗಳ ತವರು ನಾಡು ಇದು ಕೂಡ ಆಗಿದೆ. ಎಲ್ಲ ಧರ್ಮಗಳಲ್ಲಿ ಇರ್ತಕ್ಕಂಥ ಇವತ್ತಿನ ವೈಜ್ಞಾನಿಕ ಆಧುನಿಕ ವಿದ್ಯೆಗೆ ಹೊಂದಿಕೊಳ್ಳುವಂತಹ ಕೆಲವು ಪ್ಯಾರಲರ್ಸ್ನ ತಗೊಂಡು ಬಂದು ಆಧುನಿಕ ಮಕ್ಕಳಿಗೆ ನಾವು ಹೇಳಿಕೊಡಲಾಗುತ್ತೆ. ಆದರೆ ಮುಂದೊಂದು ದಿನ ಕ್ವಶನ್ ಮಾಡ್ತೇವೆ, ವೈ ಶುಡ್ ಯು ಲರ್ನ್ ಆಲ್ ದೀಸ್ ಸ್ಟಾಫ್ ಆಫ್ ದ ಏನ್ಸಿಯಂಟ್ ಅಂತ. ಎಷ್ಟೋ ಜನ ನಮ್ಮ ಮಕ್ಕಳಿಗೆ ಇನ್ನೂ ಗೊತ್ತಿಲ್ಲ ಆಧುನಿಕ ಸಾಕಷ್ಟು ವಿಕಾಸಗಳು, ಆವಿಷ್ಕಾರಗಳಿಗೆ ನಮ್ಮ ಸನಾತನ ಅಂದರೆ ಏನ್ಸಿಯಂಟ್ ನಾಲೆಡ್ಜ್, ಮೆಟಾಫಿಸಿಕಲ್ ನಾಲೆಡ್ಜ್ ಏನಿದೆ ಅದು ಸಬ್ಸ್ಟ್ರೇಟ್ ಅನ್ನು ಅಧಿಷ್ಠಾನವನ್ನು ಒದಗಿಸುತ್ತೆ ಅಂತ. ಆಗ ಅವರಿಗೆ ರೆಸ್ಪೆಕ್ಟ್ ಬರ್ತದೆ. ಅದಕ್ಕೆ ಪ್ರಾರಂಭದಿಂದಲೇ ಆಯಾ ತರಗತಿಗಳಲ್ಲಿ, ಆಯಾ ಸಂದರ್ಭದಲ್ಲಿ ಯಾವ ರೀತಿ ನಾವು ಮ್ಯಾಥಮೆಟಿಕ್ಸ್ನ ಕಲಿಬೇಕು ಅಂದರೆ ಹೈಯರ್ ಅಡ್ವಾನ್ಸ್ ಮ್ಯಾಥಮೆಟಿಕ್ಸ್ನ ಕಲಿಯೋ ಸಂದರ್ಭದಲ್ಲಿ ಎಲಿಮೆಂಟ್ರಿ ಮ್ಯಾಥಮೆಟಿಕ್ಸ್ನ ಕಲಿಸ್ತಾ ಅವ್ರ ಮೇಲೆ ಕೆತ್ಕೊಂಡು ಹೋಗ್ತದೆ. ಯಾಕೆ ಒಂದೇ ಸಲ ಅಡ್ವಾನ್ಸ್ಡ್ ಸೈಕಾಲಜಿ, ಅಡ್ವಾನ್ಸ್ಡ್ ಸ್ಪಿರಿಚುಯಾಲಿಟಿನ ತಂದು ಇಟ್ಟದ್ದೇ ಆದರೆ ಮಕ್ಕಳಿಗೆ ಕಷ್ಟ ಆಗ್ತದೆ. ಹಂತವಾಗಿ ಮಕ್ಕಳಿಗೆ ಬೇರೆ ವಿಜ್ಞಾನವನ್ನು, ಗಣಿತವನ್ನು, ಸೋಷಿಯಲ್ ಸೈನ್ಸನ್ನು ಕಲಿಸುವ ರೀತಿಯಲ್ಲಿ ಪ್ರಾರಂಭದಿಂದಲೂ ಕೂಡ ಹಂತವಾಗಿ ಕ್ರಮಬದ್ಧವಾದಂಥ ಈ ವಿದ್ಯೆಯನ್ನು
ತಗೊಳ್ಳಿ, ಎಥಿಕಲ್ ಅಂತ ತಗೊಳ್ಳಿ, ಅದ ಹಂತ ಕಲಿಸ್ತಾ ಹೋದ್ರೆ ಆದರೆ ಬಹುಶಃ ಅದು ತುಂಬ ಚೆನ್ನಾಗಿ ಸಿಂಕ್ರೊನೈಸ್ ಆಗ್ತದೆ. ಮುಂದಿನ ವಿಚಾರಗಳನ್ನು ಮುಂದಿನ ಆಚಾರದ ವಿಚಾರಗಳನ್ನು ತಿಳ್ಕೊಳ್ಳೋಣ ಅಂತ ಹೇಳಿ ಅದಕ್ಕೆ ನಾನು ಮಾತು ಮುಗಿಸ್ತೇನೆ. ಜೈ ಶ್ರೀ. ಧನ್ಯವಾದಗಳು ಸ್ವಾಮೀಜಿ. ಹಾಗೆ ಮನುಷ್ಯ ಪ್ರಾಣಿಗಳಿಗಿಂತ ಕೇಂದ್ರ ಆಗಬೇಕಾದ್ರೆ ಸಂಬಂಧಗಳು ಗಟ್ಟಿಯಾಗೋದು ಹೇಗೆ, ತಂತ್ರಜ್ಞಾನದಿಂದ ದೂರ ಆಗೋ ಬದಲು ಶಿಕ್ಷಕರನ್ನ ತಯಾರು ಮಾಡೋದು ಹೇಗೆ, ಹಿಂದೆ ಪ್ರಜ್ಞಾವಂತ ಗುರುಗಳಿದ್ದಾಗ ಮಠಮಾನ್ಯಗಳಲ್ಲಿ ಬಂದಂಥ ನೈತಿಕ ಶಿಕ್ಷಣ, ಮೌಲ್ಯ ಶಿಕ್ಷಣ ಎಲ್ಲರಿಗೂ ತಲುಪಬೇಕಾದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಹೋದ ತಾತ್ವಿಕವಾದ ಚಿಂತನೆಗಳನ್ನು ಹೇಳಿದ್ದೇವೆ. ಈಗಾಗಲೇ ಅಮೆರಿಕದಿಂದ ನಮ್ಮ ಈ ಚಿಂತನೆ ಗೋಷ್ಠಿ, ಜರ್ಮನಿಯಿಂದ ಈ ಚಿಂತನಾ ಗೋಷ್ಠಿಗೆ ನಮ್ಮನ್ನು ಸೇರ್ಕೊಂಡಿರುವಂತಹ ಪರಮ ಪೂಜ್ಯ ಶ್ರೀ ಶ್ರೀ ರವಿಶಂಕರ್ ಗುರುಜಿ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಆಮೇಲೆ ಮುಖ್ಯವಾಗಿ ಮುಂದೆ ಶ್ರೀ ಜಿಯಾವುಲ್ಲಾ ಶರೀಫ್ ಅವರಿದ್ದಾರಲ್ಲ, ಇಲ್ಲ, ಓಕೆ, ಶ್ರೀ ಅಬ್ದುಲ್ ರಹೀಂ ಅವರಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಮಾನ್ಯ ಮಂತ್ರಿಗಳಿಗೂ ನಮಸ್ಕಾರ, ಎಲ್ಲ ಗಣ್ಯಾತಿಥಿಗಳಿಗೂ ನಮಸ್ಕಾರ. ಸೊ ಈ ಸಭೆಯಲ್ಲಿ ಹೆಚ್ಚಾಗಿ ಖುಷಿ ಆಗಿದೆ ಅಂದರೆ ನಾನೊಬ್ಬ, ಯಾಕಂದರೆ ಇದರಲ್ಲಿ ಇವಾಗ ಯಾಕೆಂದರೆ ನಮ್ಮ ಪ್ರವಾದಿ ಮೊಹಮ್ಮದ್ ಅವರು, ಮತ್ತು ಶ್ರೀರಾಮ್ ಅವರು, ಮತ್ತು ಗೌತಮ್ ಬುದ್ಧ ಅವರು, ಮತ್ತು ಜೀಸಸ್ ಅವರು, ಇವರೆಲ್ಲ ಏನಂದರೆ ಯಾಕೆ ನಾವು ಅವರಿಗೆಲ್ಲ ಜ್ಞಾಪನ ಮಾಡ್ತೀವಿ ಅಂದರೆ ಬಿಕಾಸ್ ಆಫ್ ದೇರ್ ಕ್ಯಾರೆಕ್ಟರ್ ಅಂತ, ಅದಕ್ಕೋಸ್ಕರ ನಾವು ಜ್ಞಾಪನ ಮಾಡ್ತೀವಿ. ಈ ಅವ್ರ ಕ್ಯಾರೆಕ್ಟರ್ಗೋಸ್ಕರ ನಾವು ಜ್ಞಾಪನ ಮಾಡ್ತೀವಿ. ನಾವೇನು ಇದು ಮಾಡ್ತೀವಿ ಅಂದರೆ ಎಲ್ಲ ಸ್ಕೂಲಲ್ಲಿ ಇವಾಗ ನಾವೇನು ಇವಾಗ ಇದು ಮಾಡ್ತಾ ಇದ್ದೀವಿ, ಅದು ಎಲ್ಲ ಸ್ಕೂಲಲ್ಲಿ ಕ್ಯಾರೆಕ್ಟರ್, ಇದು ವ್ಯಾಲ್ಯೂ ಎಜುಕೇಶನ್ ಬಗ್ಗೆ ನಾವು, ಯಾಕಂದ್ರೆ ನಮ್ಮ ದೇಶ ಹಿಸ್ಟೋರಿಕಲಿ ಇಂಡಿಯಾ ಹ್ಯಾಸ್ ಬೀನ್ ದ ಬರ್ತ್ ಪ್ಲೇಸ್ ಆಫ್ ರಿಲಿಜಿಯಸ್, ಬರ್ತ್ ಪ್ಲೇಸ್ ಆಫ್ ವ್ಯಾಲ್ಯೂಸ್ ಆ್ಯಂಡ್ ಕಲ್ಚರ್, and we have led the world in modesty, and we have led the world with non-violence, and we have led the world with simplicity. So ಇದು ನಾವು ಇಷ್ಟೆಲ್ಲ ನಾವೆಲ್ಲ ಮಾಡಿ, ಮತ್ತೆ ನಾವು we have given the minds with max, ಇಷ್ಟೆಲ್ಲ ನಾವು ಮಾಡಿದ್ವಿ. ಇದು ವ್ಯಾಲ್ಯೂಸ್ ನಾವು ಹೆಂಗೆ ತರಬೇಕು ಅಂದರೆ ನಾವು ಫಿಸಿಕಲಿ ನಾವು ಯೂನಿವರ್ಸಲ್ ಆಗಿರಬೇಕು. ಇದು ವ್ಯಾಲ್ಯೂ ಎಜುಕೇಶನ್ ಹೆಂಗಿರ್ಬೇಕಂದ್ರೆ ಫಿಸಿಕಲಿ ಇದು ನಾವು ಎಸ್ಪೆಷಲಿ ನಾವು ಪ್ರಾಕ್ಟಿಕಲಿಗೆ ಇಂಪ್ಲಿಮೆಂಟ್ ಮಾಡಬೇಕು. ಹೆಂಗೆ ಮಾಡಬೇಕು ಅಂದರೆ ಫಿಸಿಕಲಿಗೆ ಅಂದರೆ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್, ಇಟ್ ಶುಡ್ ಬಿ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್. ನಾವು ಟೆಕ್ಸ್ಟ್ ಬುಕ್ಕಲ್ಲೇ ಇರಬಾರ್ದು, ಇದು ನಾವು ಇದು ಪ್ರಾಕ್ಟಿಕಲ್ ಆಗಿ ತಂದ್ರೇ ಅವಾಗೇನಾಗುತ್ತೆ, ಮಕ್ಕಳು ಇದು ಕಲಿತಾರೆ. ಸೊ ನಾವು ಇದರಲ್ಲಿ ಮಕ್ಕಳಿಗೆ ಇದು ತರಬೇಕು ಅಂದರೆ ಸ್ವಾಮೀಜಿ ಹೇಳಿದ್ರು ಮೊಬೈಲ್ ಬಂದ್ಬಿಟ್ಟು ಇವಾಗ ಎಲ್ಲ ಇದಾಗ್ತಾ ಇಲ್ಲ ಅಂತ. ಸೊ ಅದಕ್ಕೋಸ್ಕರ ನಾವು ಅವ್ರಿಗೆ ಇವಾಗ ನಾವು ಸ್ಕೂಲಲ್ಲಿ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಮಾಡಿದ್ರೆ ಅವಾಗೇನಾಗುತ್ತೆ, ಅವರು ಮನೆಯಲ್ಲಿ ನಾವು ಆಕ್ಟಿವಿಟಿ ಮನೆಯಲ್ಲಿ ಕಲಿಬೇಕು, ಆ ಥರ ಆಕ್ಟಿವಿಟಿನ ಆಕ್ಟ್ ಮಾಡಬೇಕು. ಮತ್ತೆ ಅವ್ರಿಗೆ ನಾವು ಒಂದು ಪ್ರೀತಿ ಮಾಡೋ ಥರ ನಮ್ಮ ಸಮಾಜದಲ್ಲಿ ಎಲ್ಲರ ಜೊತೆಯಲ್ಲಿ ಇರಬೇಕು, ಆ ಥರ ಒಂದು ಆಕ್ಟಿವಿಟಿ ಇದು ತಂದ್ರೆ ಅವಾಗೇನಾಗುತ್ತೆ, ಮಕ್ಕಳು 100% ವ್ಯಾಲ್ಯೂ ಬೇಸ್ಡ್ ಲರ್ನಿಂಗ್ ಇದು ಮಾಡುತ್ತೆ. ಮತ್ತೆ ಇದು ಹೆಂಗಿರ್ಬೇಕಂದ್ರೆ ಇಟ್ ಶುಡ್ ನಾಟ್ ಬಿ ಕಲರ್ಡ್, ವ್ಯಾಲ್ಯೂ ಶುಡ್ ನಾಟ್ ಬಿ ಕಲರ್ಡ್. ಆ್ಯಂಡ್ ಇದು ನಾವು ಹೆಂಗ್ ಮಾಡ್ಬೇಕಂದ್ರೆ ಯೂನಿವರ್ಸಲ್ ಆಗಿರ್ಬೇಕು, ಎಲ್ಲರಿಗೆ ಮೆಚ್ಚೋ ಥರ ನಾವು ಇದು ಮಾಡ್ಕೊಂಡ್ರೆ ಖಂಡಿತ ವಾಟ್ ಹ್ಯಾಪನ್ಸ್ ನಾವೆಲ್ಲ ಸ್ಕೂಲಲ್ಲಿ ಮಕ್ಕಳಿಗೆ ನಾವು ಕಲಿಸ್ಬೋದು. ಇವಾಗ ಒಂದು ಸಣ್ಣ ಸ್ಟೋರಿ ನಾನು ಹೇಳ್ತೀನಿ ಕ್ಯಾರೆಕ್ಟರ್ ಬಗ್ಗೆ. ಶ್ರೀರಾಮ್ ಅವರು, ರಾಮಾಯಣದಿಂದ ಒಂದು ಸಣ್ಣ ಸ್ಟೋರಿ ಹೇಳ್ತೀನಿ. ಶ್ರೀರಾಮ್ ಅವರು ಒಂದ್ಸಲಿ ಇದರಲ್ಲಿ ರಾವಣ ಹತ್ರ ಹೇಳ್ತಾರೆ, ಅವ್ರು ಸೋಲ್ಸ್ಬಿಟ್ಟು ಎಲ್ಲ ಇದು ಮಾಡಿದಾಗ ಅವಾಗ ಲಕ್ಷ್ಮಣಿಗೆ ಹೇಳ್ತಾರೆ, ನೀವು ಹೋಗ್ಬಿಟ್ಟು ರಾವಣ ಹತ್ರನೂ ಹೋಗಿ ನೀವು ವಿದ್ಯೆ ಕಲೀರಿ, ಒಂದು ಇದು ಕಲೀರಿ ಅಂತ ಹೇಳಿದಾಗ ಅವ್ರೇನ್ ಮಾಡ್ತಾರೆ, ಲಕ್ಷ್ಮಣ ಹೇಳ್ತಾರೆ, ನಾನು ರಾವಣ ಹತ್ರನೂ ಹೋಗಿ ಕಲಿಬೇಕಾ ಅಂತ ಹೇಳ್ತಾರೆ. ಹೌದು, ಅವ್ರ ಹತ್ರನೂ ಹೋಗಿ ಕಲಿಬೇಕು ಅಂತ ಅವ್ರು ಏನ್ ಮಾಡ್ತಾರೆ, ಅಲ್ಲಿ ಹೋಗ್ಬಿಟ್ಟು ಅವ್ರ ಹತ್ರ ರಾವಣ ಹತ್ರ ಹೋಗ್ಬಿಟ್ಟು ಅವ್ರ ಮುಂದೆ ಹೋಗ್ಬಿಟ್ಟು ನಾನು ನಿಮ್ಮ ಹತ್ರ ಏನೋ ಒಂದು ಕಲಿಬೇಕು ಅಂತ ಅವ್ರು ಹೇಳಿದಾಗ ಅವ್ರು ಹೇಳ್ತಾರೆ, ನನಗೆ ಕಲ್ಸಲ್ಲ, ವಾಪಸ್ ಬಂದ್ಬಿಡ್ತಾರೆ. ತಿರ್ಗಾ ಶ್ರೀರಾಮ್ ಹತ್ರ ಹೇಳ್ತಾರೆ ಲಕ್ಷ್ಮಣರು, ನಾನು ಹೋದಾಗ ಅಲ್ಲಿ ನನಗವ್ರು ವಿದ್ಯೆ ಕಲಿಸಿಲ್ಲ. ಅವಾಗ ಶ್ರೀರಾಮ್ ಅವ್ರು ಹೇಳ್ತಾರೆ, ನೀವು ವಿದ್ಯೆ ಕಲಿಯಕ್ಕೆ ಹೋದಾಗ ನೀವು ಯಾವ ಪೊಸಿಷನ್ ಅಲ್ಲಿ ನಿಂತಿದ್ರಿ ಅಂತ, ನಾನು ಅವ್ರ ತಲೆ ಹತ್ರ ಮುಂದೆ ನಿಂತಿದ್ದೆ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲ ವಾಪಸ್ ಹೋಗಿ ವಿದ್ಯೆ ಕಲಿಬೇಕು, ವ್ಯಾಲ್ಯೂ ಎಜುಕೇಶನ್ ನೀವು ಕಲಿಬೇಕು ಅಂದ್ರೆ ನೀವು ಅವ್ರ ಕಾಲ ಹತ್ರ ಹೋಗಿ ನಿಂತ್ಕೊಳ್ಳಿ, ಅವಾಗ ನೀವು ಕಲಿತೀರಾ ಅಂತ ಹೇಳ್ತಾರೆ. ಅವಾಗ ಅಲ್ಲಿ ಹೋಗಿ ನಿಂತ್ಕೊಂಡು ಅವರು
ಹೇಳಿದಾಗ ಅವಾಗ ರಾವಣ ಅವ್ರಿಗೆ ಏನ್ ಮಾಡ್ತಾರೆ, ವಿದ್ಯೆ ಕಲಿಸ್ತಾರೆ. ಅವ್ರು ಹೇಳ್ತಾರೆ, ನೀವು ಯಾಕೆ ಗೆದ್ದಿದ್ದೀರಾ, ಯಾಕೆ ನೀವು ಮುಂದೆ ಹೋಗ್ತಿದ್ದೀರ ಅಂತ ಗೊತ್ತಾ ಅಂತ ರಾವಣ ಹೇಳ್ತಾರೆ. ಅವ್ರು ಹೇಳ್ತಾರೆ ಯಾಕೆ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ನೀವು ವನವಾಸದಲ್ಲಿ ಇದ್ದೀರಾ, ಮತ್ತೆ ಇದು ನಮ್ಮ ಹೋಮ್ ಟೌನ್ ಇದ್ರು ನೀವು ನನ್ನ ಸೋಲಿಸಿದ್ದೀರಾ. ಯಾಕೆ ಸೋಲಿಸಿದ್ದೀರಾ ಅಂದ್ರೆ ಬಿಕಾಸ್ ಆಫ್ ನೀವು ಚರಿತ್ರವಾನ್, ನೀವು ಕ್ಯಾರೆಕ್ಟರ್ ಫುಲ್ ಆಗಿ ನೀವು ಇದ್ದೀರಾ, ಅದಕ್ಕೋಸ್ಕರ ನೀವು ನಾನು ಸೋಲಿಸಿದ್ದೀರಾ. ನಾನು ಕ್ಯಾರೆಕ್ಟರ್ ಲೆಸ್, ಚರಿತ್ರ ಏನು ಅಂತ ಏನ್ ಮಾಡ್ತಾರೆ ಅವರು, ನಾನು ಅದಕ್ಕೋಸ್ಕರ ಸೋಲಿದ್ದೀನಿ ಅಂತ. ಇವಾಗ ವ್ಯಾಲ್ಯೂ ಎಜುಕೇಶನ್ ನಾವು ಮಕ್ಕಳಿಗೆ ಕಲಿಸಿದ್ರೆ ಖಂಡಿತ ಏನಾಗುತ್ತೆ ಅಂದ್ರೆ, ನಾವು ಇವರು ಒಂದು ಯುದ್ಧವನ್ನು ಗೆದ್ದಿದ್ದಾರೆ ಕ್ಯಾರೆಕ್ಟರ್ ವ್ಯಾಲ್ಯೂ ಎಜುಕೇಶನ್ ಇಂದ. ಒಂದು ಕ್ಯಾರೆಕ್ಟರ್ ಚೆನ್ನಾಗಿ ತೋರಿಸಿರ್ತೀರ ಒಂದು ಯುದ್ಧವನ್ನು. ಅದೇ ತರ ನಮ್ಮ ಕಂಟ್ರಿಯಲ್ಲಿ ನಾವೆಲ್ಲ ಇದರಲ್ಲಿ ನಾವು ಲೆಸನ್ಸ್ ಇವಾಗ ಇದು ವ್ಯಾಲ್ಯೂ ಎಜುಕೇಶನ್ ನಾವು ಹೆಂಗೆ ಆಡ್ ಮಾಡ್ಬೇಕು ಅಂದ್ರೆ, ಇದು ಅಕಾಡೆಮಿಕ್ ಆಗಿ ನಾವು ಇಟ್ಬಾರ್ದು, ಇದಕ್ಕೆ ನಾವು ಮಾರ್ಕ್ಸ್ ಕೊಡ್ಬೇಕು, ರಿಪೋರ್ಟ್ ಕಾರ್ಡ್ ಅಲ್ಲಿ ನಾವು ಆಡ್ ಮಾಡ್ಬೇಕು. ಅವಾಗ ಏನಾಗುತ್ತೆ ಮಕ್ಕಳಿಗೆ ಹೌದು ನಾವು ವ್ಯಾಲ್ಯೂ ಎಜುಕೇಶನ್ ನಾವು ಕಲಿಬೇಕು ಅಂತ ಏನ್ ಮಾಡ್ತಾರೆ ಅವರು 100% ಇನ್ವಾಲ್ವ್ ಆಗ್ತಾರೆ. ಸರ್ ಜಪಾನ್ ಅಂತ ಎಕ್ಸಾಂಪಲ್, ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಅಂತ ಹೇಳಿದ್ರೆ ಜಪಾನ್ ಒಂದು ಎಕ್ಸಾಂಪಲ್. ಸರ್ ಇದು ನಾವು ಮುಂಚೆನೆ ಹೇಳಿದ್ರೆ, ವಿ ಆರ್ ದ ಬರ್ತ್, ಇಂಡಿಯಾ ಇಸ್ ನೋನ್ ಆಸ್ ದ ಬರ್ತ್ ಪ್ಲೇಸ್ ಆಫ್ ರಿಲಿಜಿಯಸ್. ಸೊ ಇದು ವ್ಯಾಲ್ಯೂ ಎಜುಕೇಶನ್ ನಾವು ಕೊಟ್ಟಿರೋದು ನಮ್ಮ ಭಾರತ ದೇಶದಿಂದ. ಸೊ ಬೇರೆ ಅದನ್ನ ನಾವೇ ಇರ್ತಾರೆ. ನಾವು ಖಂಡಿತ ಇವತ್ತು ನಮ್ಮ ಮಾನ್ಯ ಮಂತ್ರಿಯವರಿಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ. ಯಾಕಂದ್ರೆ ಇಂಥ ಸಭೆಯನ್ನ ಅವ್ರಿಗೆ ಒಂದು ವ್ಯಾಲ್ಯೂ ಎಜುಕೇಶನ್ ಇಷ್ಟು ವ್ಯಾಲ್ಯೂ ಕೊಟ್ಟಿರೋದಕ್ಕೋಸ್ಕರ ನಾನು ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಮತ್ತೆ ನಾವು ಇವಾಗ ಎವ್ರಿ ಇಯರ್ ನಾವು ಸ್ಕೂಲ್ ಮಕ್ಕಳಿಗೆ ಕ್ಯಾನ್ಸರ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀವಿ, ಮತ್ತೆ ನಾವು ಟ್ರಸ್ಟಿಯಾಗಿ ಜೈಲ್ಗೂ ಹೋಗ್ತೀವಿ. ಅಲ್ಲಿ ಹೋದಾಗ ಅಲ್ಲಿ ನಾವೇನ್ ನೋಡ್ತೀವಿ ಅಂದ್ರೆ ಕೈದಿಗಳಿಗೆ ರಿಫಾರ್ಮ್ಸ್ ಬಗ್ಗೆ ನಾವು ಹೇಳ್ತೀವಿ. ಸರ್ ರಿಫಾರ್ಮ್ಸ್ ನಾವು ಅಲ್ಲಿ ಕಲ್ಸೋದಲ್ಲ, ನಾವು ರಿಫಾರ್ಮ್ಸ್ ವ್ಯಾಲ್ಯೂ ಎಜುಕೇಶನ್ ಕಲಿಸಬೇಕಾಗಿರೋದು ಸ್ಕೂಲಲ್ಲಿ, ಕಾಲೇಜಲ್ಲಿ. ಸೊ ಇಂಥ ಟೈಮಲ್ಲಿ ನಾವು ಇಲ್ಲಿ ನಾವು ಕಲಿಸ್ಕೊಳ್ಬೇಕಾಗಿರೋದು. ಅದಕ್ಕೋಸ್ಕರ ಐ ರಿಕ್ವೆಸ್ಟ್ ಮಾನ್ಯ ಮಂತ್ರಿಗಳಿಗೆ, ಸರ್ ಪ್ಲೀಸ್ ಇದು ವ್ಯಾಲ್ಯೂ ಎಜುಕೇಶನ್ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಆಗಿ ಮಾಡಿದ್ರೆ ಖಂಡಿತ ಸರ್ ವಿ ಕ್ಯಾನ್ ಇಂಪ್ಲಿಮೆಂಟ್. ಯಾಕಂದ್ರೆ ಇಟ್ ಇಸ್ ನಾಟ್ ಇನ್ ದ ಟೆಕ್ಸ್ಟ್, ವಿ ಶುಡ್ ನಾಟ್ ಕೀಪ್ ಇಟ್ ಇನ್ ದ ಟೆಕ್ಸ್ಟ್ ಬುಕ್. ವಿ ಹ್ಯಾವ್ ಟು ಬ್ರಿಂಗ್ ದಮ್ ಆಸ್ ಅವರು ಇಂಪ್ಲಿಮೆಂಟ್ ಮಾಡಬೇಕು, ಪ್ರಾಕ್ಟಿಕಲ್ ಆಗಿ ಮಾಡಬೇಕು. ದಟ್ ಈಸ್ ಇಂಪಾರ್ಟೆಂಟ್ ಸರ್. ಸೊ ಥ್ಯಾಂಕ್ ಯು ಫಾರ್ ಗಿವಿಂಗ್ ಚಾನ್ಸ್ ಫಾರ್ ಸ್ಪೀಕಿಂಗ್ ಹಿಯರ್. ಥ್ಯಾಂಕ್ ಯು ಮಂತ್ರಿಗಳಿಗೆ, ಎಲ್ಲ ಸ್ವಾಮೀಜಿಗಳಿಗೆ, ಎಲ್ಲ ಧನ್ಯವಾದಗಳಿಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು ಸರ್. ನನಗೆ ಚಟುವಟಿಕೆಗಳ ಮೂಲಕ ಕಲಿಸುವಂತಹ ಕಾರ್ಯ ಆಗಬೇಕು ಅಂತ ಈಗ ನಾನು ಪರಮ ಪೂಜ್ಯ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಅವರಿಗೆ ತಮ್ಮ ಅಭಿಪ್ರಾಯ ಹೇಳಬೇಕು ಅಂತ ಬೇಡ್ಕೊಳ್ತೇನೆ. ಕೃಷ್ಣ ಬಂದೇ ನೆರೆದಿರುವ ಎಲ್ಲ ಜನಪ್ರತಿನಿಧಿಗಳು ಅಭಿನಂದಿಸ್ತಾ ಇದ್ದೇವೆ. ಮಕ್ಕಳಿಗೆ ತಿಳಿಸಬೇಕಾಗಿರತಕ್ಕಂತಹ ಮೌಲ್ಯಗಳು ಇವುಗಳನ್ನು ಪಟ್ಟಿ ಮಾಡಿಕೊಂಡು ಯಾವುದು ಬೇರೇನಿಲ್ಲ, ಸತ್ಯ, ಅಹಿಂಸೆ, ಪರೋಪಕಾರ, ದಯೆ, ಕರುಣೆ, ಗೌರವ, ದಾನ ಇವುಗಳನ್ನು ಪಟ್ಟಿ ಮಾಡಿಕೊಂಡು ಮಕ್ಕಳಿಗೆ ತಿಳಿಸಬೇಕು. ಇನ್ನೊಂದು, ಇವತ್ತು ನಾವು ಕಂಡಂತೆ ಮಕ್ಕಳಿಗೆ ಜವಾಬ್ದಾರಿ ನೀಡ್ತಾ ಇಲ್ಲ, ಯಾವ ಜವಾಬ್ದಾರಿ ನೀಡ್ತಾ ಇಲ್ಲ. ನೀನು ಕಲಿಯೋದಷ್ಟೇ, ಮಾರ್ಕ್ಸ್ ತೆಗೆಯೋದಷ್ಟೇ ನಿನ್ನ ಗುರಿ, ನೀನು ಮನೆಯಲ್ಲಿ ಯಾವ ಜವಾಬ್ದಾರಿ ಉಳಿಸ್ಕೊಳ್ಬೇಡ, ನಿನ್ನ ಜವಾಬ್ದಾರಿ ನಮ್ದು ಅಂತ ಆ ಮಕ್ಕಳನ್ನು ಕೇವಲ ರ್ಯಾಂಕ್ ಗಳಿಸುವ ಮಿಷನ್ಗಳನ್ನಾಗಿ ತಯಾರು ಮಾಡ್ತಾ ಇದ್ದಕ್ಕಾಗಿ ತಂದೆ ತಾಯಿಗಳ ಕುರಿತಾಗಿ, ತನ್ನ ಕುರಿತಾಗಿ, ಸಮಾಜ ಕುರಿತಾಗಿ ಯಾವ ಜವಾಬ್ದಾರಿಯ ಅರಿವು ಮೂಡ್ತಾ ಇಲ್ಲ. ಮಕ್ಕಳಿಗೆ ಅದನ್ನು ಮೂಡಿಸಬೇಕು. ತನ್ನ ಬಗ್ಗೆ ತನಗಿರುವ ಜವಾಬ್ದಾರಿ ಎಷ್ಟು. ಅಧ್ಯಾಪಕರೊಂದಿಗೆ ಈಗ ತಾನೇ ವ್ಯವಹಾರ ಜ್ಞಾನ ಅಂತ ಹೇಳಿದರು. ವ್ಯವಹಾರ ಜ್ಞಾನ ತಕ್ಷಣ ನಾವು ಹೋಗ್ತೇವೆ, ಒಂದು ಕಂಪನಿ ಹೇಗೆ ಶುರು ಮಾಡಬೇಕು, ದುಡ್ಡು ಸಂಪಾದನೆ ಹೇಗೆ ಮಾಡಬೇಕು ಅಂತ. ಅದು ಅಷ್ಟೇ ಅಲ್ಲ, ಪರಸ್ಪರ ವ್ಯವಹಾರ. ತಾನು ಗುರುಗಳ ಜೊತೆಗೆ ಹೇಗೆ ವ್ಯವಹಾರ ಮಾಡಬೇಕು, ತಂದೆ ತಾಯಿಗಳ ಜೊತೆಗೆ ಹೇಗೆ ವ್ಯವಹರಿಸಬೇಕು, ತನ್ನ ಸಹಪಾಠಿಗಳ ಜೊತೆಗೆ ಹೇಗೆ ವ್ಯವಹರಿಸಬೇಕು, ಸಮಾಜದ ತಾನು ಹೇಗೆ ವ್ಯವಹರಿಸಬೇಕು, ಮಾತು, ನಡೆ, ನುಡಿ ಹೇಗಿರಬೇಕು, ಅದನ್ನು ನಾವು ಕಲಿಸಬೇಕು. ಇನ್ನು ಅದನ್ನು ಕಲಿಸುವುದು ಹೇಗೆ ಅಂತಂದ್ರೆ ನಾಟಕಗಳ ಮೂಲಕ ಕಲಿಸಬಹುದು. ವ್ಯಾಲ್ಯೂ ಬೇಸ್ಡ್ ನಾಟಕಗಳನ್ನು, ಪುಟ್ಟ ಪುಟ್ಟ ನಾಟಕಗಳನ್ನು ತಯಾರು ಮಾಡಿ ಆ ನಾಟಕದಲ್ಲಿ ಮಕ್ಕಳು ತಾವು ಪಾತ್ರಧಾರಿಗಳಾಗಬೇಕು. ವಾರಕ್ಕೊಂದು ದಿವಸ ಇದೆ, ವಾರಕ್ಕೊಂದು ದಿವಸ ಒಂದು ತರಗತಿ ಸಾಕು. ಆ ಮಕ್ಕಳನ್ನೇ ಪಾತ್ರಧಾರಿಗಳನ್ನಾಗಿ ಮಾಡಿ ಆ ನೀತಿಯನ್ನು ಮಕ್ಕಳಿಗೆ ತಿಳಿಸಿರುವಂತದ್ದು. ತಾವೇ ಪಾತ್ರಧಾರಿಗಳಾದಾಗ ಮಕ್ಕಳು ಅವರೊಳಗೆ ಪೂರ ಒಪ್ಪು
ಅದನ್ನು ತಮ್ಮ ಮೇಲೆ ತಮ್ಮೊಳಗೆ ಆಹ್ವಾನ ಮಾಡ್ಕೋತಾರೆ. ಇನ್ನೊಂದು, ಈ ಮೌಲ್ಯಗಳ ಅಗತ್ಯ ಏನು ಅದನ್ನು ಮಕ್ಕಳಿಗೆ ತಿಳಿಸಬೇಕು. ಅಂದ್ರೆ ಹೀಗೆ ಏನು ಸತ್ಯ, ಇನ್ನು ದಯೆ, ಪರೋಪಕಾರ ಇಂತಹ ಅದನ್ನು ತಾವು ಅನುಷ್ಠಾನ ಮಾಡಿಕೊಂಡ್ರಿಂದ ಆಗುವ ಲಾಭ ಏನು, ಅದನ್ನು ಬಿಟ್ಟದ್ರಿಂದ ಆಗುವ ಅನರ್ಥ ಏನು, ಇದು ಇಲ್ಲದ್ರಿಂದಾಗಿ ಸಮಾಜದಲ್ಲಿ ಆಗುವಂತಹ ಅನರ್ಥ ಏನು, ತಾವು ಅನುಷ್ಠಾನ ಮಾಡಿದ್ರಿಂದ ಆಗಬಹುದಾದ ಲಾಭ ಎಷ್ಟಿದೆ ಅನ್ನೋದನ್ನು ಕೆಲವು ಕಥೆಗಳ ಮೂಲಕ, ದೃಷ್ಟಾಂತಗಳ ಮೂಲಕ, ನಾಟಕಗಳ ಮೂಲಕ ಮಕ್ಕಳಿಗೆ ಪರಿಚಯಿಸಬೇಕು. ಮಕ್ಕಳ ತಿದ್ದುವುದರಲ್ಲಿ ಜವಾಬ್ದಾರಿ ಯಾರಿಗೆ? ಶಿಕ್ಷಕರಿಗೆ ಅಂತ ಈಗೆಲ್ಲ ಮಾತು ಬಂತು. ಮಕ್ಕಳ ಶಿಕ್ಷಕರು ಯಾರು ಅಂತ ಇವಾಗ ಕೇವಲ ತರಗತಿಯಲ್ಲಿರತಕ್ಕಂತಹ ಶಿಕ್ಷಕರಂತೆ ಶಿಕ್ಷಕರು ಅಂತ ನಾವು ಒಟ್ಟು ಮಾಡ್ತಾ ಇದ್ದೇವೆ. ಅಲ್ಲ, ನಾವು ಅಂದ್ಕೊಳ್ಳೋದು ಒಂದು ಹೌದು ಶಿಕ್ಷಕರ ನಡವಳಿಕೆ, ಇನ್ನೊಂದು ತಂದೆ ತಾಯಿಯಂದರ ನಡವಳಿಕೆ. ಅದರಂತೆ ಸಮಾಜವು ಕೂಡ ಮಕ್ಕಳ ಜೊತೆ ವ್ಯವಹರಿಸುವಾಗ ಹಾಗೆ ವ್ಯವಹರಿಸಬೇಕು. ಮಕ್ಕಳಿಗೂ ಶಿಕ್ಷಣ ನೀಡಬೇಕು, ಅಧ್ಯಾಪಕರು ಕೂಡ, ಶಿಕ್ಷಕರು ಕೂಡ ತಾವು ಅವರಿಗೂ ಶಿಕ್ಷಣ ನೀಡಬೇಕು, ಮಕ್ಕಳ ಜೊತೆ ಹೇಗೆ ವ್ಯವಹರಿಸಬೇಕು ಅಂತ ಹೇಳಿಕೊಂಡು, ಇನ್ನು ತಂದೆ ತಾಯಿಯರ ಜೊತೆ ಕೂಡ ಅವರಿಗೂ ಒಂದು ಶಿಕ್ಷಣ ಕೊಡಬೇಕು, ಸಮಾಜವೂ ತೊಡಗಬೇಕು. ಯಾಕೆಂತ ಹೇಳಿದ್ರೆ ಬರೀ ಒಂದು ಮುಖದಲ್ಲಿ ಹೋದ್ರೆ ಮಾತ್ರ ಬದಲಾವಣೆಯನ್ನು ತರಲು ಸಾಧ್ಯ ಇಲ್ಲ. ತರಗತಿಯಲ್ಲಿ ಹೇಳೋದು ಒಂದು, ನಾವು ಸಮಾಜದಲ್ಲಿ ನೋಡಿದ್ರೆ ಬೇರೆ ಇದೆ. ತರಗತಿಯಲ್ಲಿ ಒಂದು ಹೇಳೋದು, ಸಮಾಜ ನೋಡಿದ್ರೆ ಬೇರೆ ಇದೆ. ಹಾಗಾದ್ರೆ ಇದು ಕಲಿಕೆ ಗಂಟೆ, ಸಮಾಜದಲ್ಲಿ ಹೀಗೆ ವ್ಯವಹರಿಸಬೇಕು ಅಂತ ಹೆಚ್ಚಿನ ಭಾಗ ಮಾಡೋದು ಸಮಾಜದಲ್ಲಿ. ಹಾಗಾಗದಂತೆ ಸ್ವಲ್ಪ ಸಮಾಜಕ್ಕೂ ನಾವು ತಿಳಿ ಹೇಳಬೇಕು. ಇವನ್ನೆಲ್ಲ ಹಿಂದೆ ಇತಿಹಾಸದಲ್ಲಿ ನಾವು ಕಾಣ್ತಾ ಇದ್ದೇವೆ. ಪಂಚತಂತ್ರದ ಕಥೆಗಳ ಮೂಲಕ ಆ ನೀತಿಯನ್ನು ಮಕ್ಕಳಿಗೆ ಪರಿಚಯಿಸ್ತಾ ಇದ್ರು. ಇವತ್ತು ನಾವು ನೋಡ್ತಾ ಇದ್ದೇವೆ ಈ ಮಿಕ್ಕಿ ಮೌಸ್ ಬಂದಿದೆ ಅಲ್ಲ, ಹಾಗೆ ಅಂತಹ ಕಾರ್ಟೂನ್ಗಳ ಮೂಲಕ ಆ ಶಿಕ್ಷಣ ನೀಡಿದ್ರೆ ಆ ಮಕ್ಕಳಿಗೆ ತುಂಬಾ ಪ್ರಭಾವ ಬೀರುತ್ತೆ ಅಂತ ನನ್ನ ಅನಿಸಿಕೆ. ಹಾಗಾಗಿ ಶಾಲಾ ಕಾಲೇಜುಗಳಲ್ಲೂ ಕೂಡ ಕಾಲೇಜುಗಳು ಉಪಯೋಗ ಇಲ್ಲ, ಕಾರ್ಟೂನ್ ಇಂಪ್ರೂವ್ ಮಾಡುವಾಗ ಎಳೆ ಮಕ್ಕಳಿಗೆ ಇದಕ್ಕೆ ಒಂದು ಬೇಕಾಗಿದ್ದಾಗ ಕಾರ್ಟೂನ್ ತಯಾರು ಮಾಡಿ ವಾರಕ್ಕೊಂದು ತರಗತಿಯಲ್ಲಿ ಪ್ರದರ್ಶನ ಮಾಡಬೇಕು. ಸಮಾಜಕ್ಕೆ ನಾವು ಕೊಡಬೇಕಾಗಿರತಕ್ಕಂತಹ ಶಿಕ್ಷಣ ಏನು ಅಂತಂದ್ರೆ, ಟಿವಿಯಲ್ಲಿ ಹಿಂಸೆಯ ವೈಭವ, ಟಿವಿಯಲ್ಲಿ ಬಹಳ ಹಿಂಸೆಯ ವೈಭವ ಪ್ರವೃತ್ತಿಯನ್ನು ಕಾಣ್ತಾ ಇದ್ದೇವೆ. ಅದರ ಏನು ಮೆರವಣಿಗೆ ನಡೀತಾ ಇದೆ ಅದು ಕಡಿಮೆ ಆಗಬೇಕು. ಮತ್ತಿನ್ನು ನಮಗೆ ಅನಿಸಿದ ಒಂದು ಮಾತು, ಅನಿಸಿಕೆ, ಈ ಪ್ರಾಣಿ ವಧೆಯಂತಹ ಏನು ಕಾರಣಗಳಿದ್ದಾವೆ, ಮನೆಯಲ್ಲಿ ಮಾಂಸಾಹಾರಗಳ ಸಂಖ್ಯೆ ಇದ್ದೇ ಇದ್ದಾರೆ. ಮಕ್ಕಳ ಎದುರಲ್ಲಿ ಅದನ್ನು ಮಾಡಬೇಡಿ. ಹಾಗೆ ನಾವು ಇವತ್ತು ಮಾರ್ಕೆಟ್ ನೋಡ್ತಾ ಇದ್ದೇವೆ, ಈ ಮಾಂಸಾಹಾರ ಅದೊಂದು ಎದುರಿನಲ್ಲಿ ಎಲ್ಲರಿಗೂ ಕಾಣುವ ಹಾಗೆ ಅದರ ಆ ಕಾಲು ಮೇಲೆ ಹಾಕಿ ನೇತು ಹಾಕೋದು, ಅದನ್ನು ಚೂರು ಅವಾಯ್ಡ್ ಮಾಡಿದ್ರೆ ಮಕ್ಕಳ ಮೇಲೆ ಹಿಂಸೆಯ ಪ್ರಭಾವ ಸ್ವಲ್ಪ ಕಡಿಮೆ ಆಗಿತ್ತು. ಎಳವೆಯಲ್ಲಿ ನೋಡ್ತಾ ಅವುಗಳಿಗೆ ಹೋಗಿ ಹೋಗ್ತಾರೆ. ಅದು ಯಾವುದೊಂದು ಪ್ರಾಣಿ ಇರಬಹುದು, ನಾಳೆ ಅದೇ ಮನುಷ್ಯರಲ್ಲೂ ಪ್ರಯೋಗ ಆಗುವಾಗ ಅದೇನು ಬಹಳ ಹಿಂಸೆ ಅಂತ ತಪ್ಪು ಅಂತ ಅನಿಸದೆ ಹೋಗುವ ಸಂಭವ ಇರಬಹುದು. ಹಾಗಾಗಿ ಅದನ್ನೆಲ್ಲ ಮರೆಯಾಗಿ ಇರುವ ಹಾಗೆ ಮಾಡಿದ್ರೆ ಉತ್ತಮ. ಇನ್ನು ಮಕ್ಕಳಿಗೆ ಶಿಕ್ಷಣದಲ್ಲಿ ನಾವು ಇದನ್ನು ಕಾಣ್ತಾ ಇದ್ದೇವೆ, ಆತ್ಮಾಭಿಮಾನವನ್ನು ಬೆಳೆಸ್ಕೋಬೇಕು, ಆತ್ಮಗೌರವವನ್ನು ಬೆಳೆಸ್ಕೋಬೇಕು ಅಂತ ಹೇಳಿಕೊಂಡು ಶಿಕ್ಷಣ ಮಾಡುವ ಹೊತ್ತಿಗೆ ಖಂಡಿತವಾಗಿ ನಾವು ಹೇಳೋಣ. ಅದರ ಜೊತೆಗೇನೆ ಬರದ ಬಗ್ಗೆಯೂ ಕೂಡ ಅವರಿಗೂ ಆತ್ಮಾಭಿಮಾನ ಇದೆ, ಅವರಿಗೂ ಆತ್ಮಗೌರವ ಇದೆ ಅನ್ನೋದನ್ನು ಮಕ್ಕಳಿಗೆ ತಿಳಿಸಿ, ಮತ್ತೊಬ್ಬರ ಆತ್ಮಾಭಿಮಾನಕ್ಕೋ ಗೌರವಕ್ಕೋ ಒಂದಾದ ರೀತಿಯಲ್ಲಿ ನಾವು ವ್ಯವಹರಿಸಬೇಕು. ನಮಗೆ ನಾವು ಯಾವುದನ್ನು ನಮಗೆ ಬೇಡ ಅಂತ ಬಯಸ್ತಾ ಇದ್ದೇವೋ ಅದನ್ನು ಮತ್ತೊಬ್ಬರಿಗೆ ಕೂಡ ಕೊಡಬಾರದು. ಇನ್ನು ನಮ್ಮ ಧರ್ಮಗುರುಗಳು ಸಾಮಾನ್ಯವಾಗಿ ದೈವಹತ್ಯೆ ಕುರಿತಾಗಿ ಎಲ್ಲ ಪ್ರವಚನ ಇವುಗಳ ಮೂಲಕ ಅನೇಕ ಕಥೆಗಳು, ಇನ್ನು ನಾಟಕಗಳು, ಇನ್ನು ಯಕ್ಷಗಾನ ಪ್ರದರ್ಶನಗಳು, ಇಂತಹಗಳ ಮೂಲಕ ಕಲೆಗಳ ಮೂಲಕ ದೈವಭಕ್ತಿಯನ್ನು ಬೆಳೆಸ್ತಾರೆ. ಅವರ ಕಾರ್ಯವನ್ನು ಅವರು ನಿರ್ವಹಣೆ ಮಾಡ್ತಾ ಇದ್ದಾರೆ. ದೇಶಭಕ್ತಿ, ಸಂವಿಧಾನ ಕುರಿತಾಗಿರತಕ್ಕಂತಹ ಅಭಿಮಾನ, ಗೌರವ, ಇದನ್ನು ಸಮಾಜದಲ್ಲಿ ಮಕ್ಕಳ ಮೇಲೆ ಹುಟ್ಟಿಸಬೇಕಾದವರು ಯಾರು? ಒಂದು ಕಡೆ ದೈವಭಕ್ತಿ ಬೇಕು, ಇನ್ನೊಂದು ದೇಶಭಕ್ತಿಯೂ ಬೇಕು. ಆವಾಗ ನಾವು ದೈವಭಕ್ತಿಯಲ್ಲಿ ಎಷ್ಟು ನಾವು ನಿಷ್ಠುರರಾಗಿರ್ತೇವೆ
ಅದರಂತೆಯೇ ದೇಶಭಕ್ತಿ, ಸಂವಿಧಾನ ಕಾರ್ಯಭಕ್ತಿ ಅದನ್ನು ಕೂಡ ಮೂಡಿಸುವಂತಹ ಪ್ರಯತ್ನ ಸಂವಿಧಾನ ಹೀಗೆ ಹೇಳಿದೆ ಹಾಗೆ ನಡ್ಕೊಳ್ತಕ್ಕಂಥದ್ದು ನಮ್ಮ ಕರ್ತವ್ಯ, ಕಡ್ಡಾಯ. ಅದರಿಂದ ಅದನ್ನು ಅನುಷ್ಠಾನ ಮಾಡಿದ್ರೆ ಹಾಗೆ ಏನು ಆ ಗುಣ, ಮಾಡದೇ ಹೋದ್ರೆ ಏನು ಅನರ್ಥ ಆಗುತ್ತೆ ಅನ್ನೋದನ್ನು ಕೂಡ ಸಮಾಜದಲ್ಲಿ ಮಕ್ಕಳಿಗೆ ತಿಳಿ ಹೇಳಿದ್ರೆ ಅದನ್ನ ಹೇಗೆ ತಿಳಿ ಹೇಳಬೇಕು ಇವುಗಳ ಮೂಲಕ ಇಲ್ಲ, ನಾಟಕಗಳ ಮೂಲಕ ಯಾರು ತಿಳಿ ಹೇಳಿದ್ರೆ ಮಕ್ಕಳಲ್ಲಿ ಅದರ ಬಗ್ಗೆ ಅರಿವು ಮೂಡಿಸಬಹುದು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಧನ್ಯವಾದಗಳು ಸ್ವಾಮೀಜಿ. ನಂತರ ಸಾಕಷ್ಟು ವಿಷಯಗಳು ಅತ್ಯಂತ ಪ್ರಯೋಜನಕಾರಿಯಾಗಿದ್ದಾವೆ, ಅದನ್ನು ಬಳಸುವ ಸಾಧ್ಯತೆ ಇದೆ. ಈಗ ತುಂಬಾ ಬೆಳಗಿನ ಸಮಯ ಶ್ರೀ ರವಿಶಂಕರ್ ಗುರೂಜಿ ಅವರಿಗೆ ಜರ್ಮನಿಯಲ್ಲಿ ಈ ಬೆಳಗ್ಗೆ 8:15 8:45 ಆಗಿದೆ. ಅವರಿಗೆ ದಯವಿಟ್ಟು ಅವರು ತಮ್ಮ ಅಭಿಪ್ರಾಯಗಳನ್ನು ಹೇಳಬೇಕು ಅಂತ ಬೇಡ್ಕೊಳ್ತೇನೆ. ಮಾನ್ಯ ಮಂತ್ರಿವರ್ಯರೇ ಮತ್ತು ಅಲ್ಲಿ ಸಭೆಯಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಗಣ್ಯರೇ, ನಾವು ಇವಾಗ ಸ್ವಲ್ಪ ಹೊತ್ತು ತಮ್ಮ ಎಲ್ಲ ವಿಚಾರ ವಿಮರ್ಶೆಯನ್ನು ಕೇಳ್ತಾ ಇದ್ದೀವಿ. ಇದು ಬಹಳ ಅವಶ್ಯಕವಾಗಿದೆ. ಈ ಅತಿ ಮುಖ್ಯವಾದ ಒಂದು ಹೆಜ್ಜೆಯನ್ನು ನಮ್ಮ ಕರ್ನಾಟಕ ಸರ್ಕಾರ ತೆಗೆದುಕೊಂಡಿರೋದು ಬಹಳ ಶ್ಲಾಘನೀಯವಾದದ್ದು. ಯಾಕೆಂದ್ರೆ ಇವಾಗ ನಾವು ನಮ್ಮ ದೇಶದಲ್ಲಿ ಏನ್ ಮಾಡ್ಬೇಕು ಅನ್ನೋದು ಜೊತೆಗೆ ಏನ್ ಮಾಡ್ಕೂಡ್ದು ಅನ್ನೋದನ್ನು ತಿಳ್ಕೊಬೇಕಾಗತ್ತೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಶಿಕ್ಷಕರಿಗೆ ವ್ಯಕ್ತಿತ್ವ ಪ್ರಭಾವ, ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಲಿಕ್ಕೆ ಒಂದು ಅವಕಾಶವನ್ನ ಕಳಿಸ್ಕೊಡ್ಬೇಕಾಗತ್ತೆ. ಈಗ ನೋಡಿ, ಜರ್ಮನಿನಲ್ಲಿ ಇಲ್ಲಿ ಸ್ಕೂಲ್ ಟೀಚರ್ಸ್ ಅಲ್ಲಿ 40% ಸ್ಕೂಲ್ ಟೀಚರ್ಸ್ ಅಂದ್ರೆ ಇಡೀ ದೇಶದಲ್ಲಿ 40% ಅವರು ಟೀಚರ್ಸ್ ಎಲ್ಲ ಡಿಪ್ರೆಸ್ಡ್ ಆಗಿದ್ರು. ಸ್ಕೂಲ್ ಟೀಚರ್ಸ್ ಡಿಪ್ರೆಸ್ ಆಗಿದ್ರೆ ಅವ್ರ ಮಕ್ಕಳಿಗೆ ಏನ್ ಹೇಳ್ಕೊಡ್ತಾರೆ, ಅದನ್ನೇ ತಾನೇ ಪಾಸ್ ಆಗಿ ಮಾಡಕ್ ಸಾಧ್ಯವಾಗುತ್ತೆ. ಹಾಗೆ ನೋಡಿದ್ರೆ ಅಮೆರಿಕನಲ್ಲಿ ನೋಡಿದ್ರೆ 600 ಶೂಟಿಂಗ್ ಇನ್ಸಿಡೆನ್ಸಸ್ ನಡೆದಿದೆ ಒಂದು ವರ್ಷದಲ್ಲಿ. ಕಳೆದ ವರ್ಷದಲ್ಲಿ ಸ್ಕೂಲ್ಸ್ ಅಲ್ಲಿ, ಕಾಲೇಜಲ್ಲಿ ಶೂಟಿಂಗ್ ಇನ್ಸಿಡೆಂಟ್ಸ್. ಹೀಗೆ ಇಡೀ ಪ್ರಪಂಚದಲ್ಲಿ ಶೈಕ್ಷಣಿಕ ಪದ್ಧತಿಯಲ್ಲಿ ಒಂದು ಬದಲಾವಣೆ ತರಬೇಕು ಅಂತ ಜನ ಮಾತಾಡ್ತಿರ್ಬೇಕಿದ್ರೆ ನಾವು ಇದರಲ್ಲಿ ಅಗ್ರಗಣ್ಯರಾಗಿ ಮುಂದೆ ಬಂದು ನಾವು ಮುಂದೆ ಈ ನೈತಿಕ ಶಿಕ್ಷೆ ಅನ್ನೋದು ಮಾಡ್ತಾ ಇರ್ತಕ್ಕಂಥದ್ದು ಭಾರತದ ಹೆಮ್ಮೆ ಮತ್ತೆ ಹಿರಿಮೆ ಕೂಡ. ಈಗ ಬರೀ ಒಂದು ಮಕ್ಕಳನ್ನ ಇನ್ಫಾರ್ಮೇಶನ್ ಬೂತ್ ತರ ಮಾಡ್ಕೊಳ್ದಿರ ಅವರಲ್ಲಿ ಒಂದು ವ್ಯಕ್ತಿತ್ವವನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಬಹಳ ಅವಶ್ಯಕವಾಗಿದೆ. ಅದಕ್ಕೆ ಮೊದಲು ಶಿಕ್ಷಕರಲ್ಲಿ ಆ ವ್ಯಕ್ತಿತ್ವ ಇದೆಯಾ ಅಂತ ನಾವು ನೋಡ್ಬೇಕು, ಪರಿಶೀಲನೆ ಮಾಡ್ಬೇಕಾಗತ್ತೆ. ಅದರಿಂದ ಶಿಕ್ಷಕರಿಗೂ ಒಂದು ಸರ್ವತೋಮುಖವಾದ ವ್ಯಕ್ತಿತ್ವದಲ್ಲಿ ಒಂದು ಪ್ರತಿಭೆಯನ್ನು ಹೆಚ್ಚು ಮಾಡಿಸ್ಕೊಳ್ಳೋದು ಹೇಗೆ, ಆ ಶಿಕ್ಷಕರ ಟ್ರೈನಿಂಗ್ ಅನ್ನು ನಾವಿನ್ನು ಹೇಗೆ ಚೆನ್ನಾಗಿ ಮಾಡ್ಬೋದು, ಅವರು ಮಕ್ಕಳಲ್ಲಿ ಹೇಗೆ ಒಂದು ಆತ್ಮೀಯತೆಯನ್ನು ಉಂಟು ಮಾಡಲಿಕ್ಕೆ ಸಾಧ್ಯ. ಮತ್ತೆ ಈಗ ಈ ಇಂಟರ್ನೆಟ್ ಇವೆಲ್ಲ ಇರೋದ್ರಿಂದ, ಟೆಕ್ನಾಲಜಿ ತುಂಬಾ ಆಗಿರೋದ್ರಿಂದ ಮಕ್ಕಳು ಎಲ್ಲ ಕಡೆಯಿಂದ ಏನ್ ಕಲಿಬಾರ್ದು ಅದನ್ನು ಎಲ್ಲ ಕಲ್ತ್ಬಿಡ್ತಾರೆ. ಅವ್ರನ್ನ ಆ ಒಂದು ದುಶ್ಚಟಗಳಿಂದ ದೂರ ಹೇಗ್ ಮಾಡ್ಬೇಕು ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ. ಈಗ ನೋಡಿದ್ರೆ ಉತ್ತರ ಭಾರತದಲ್ಲಿ ಸ್ಕೂಲ್ಸ್ ಅಲ್ಲಿ, ಕಾಲೇಜಲ್ಲಿ ಈ ಇದು ನಶಾ ಪದಾರ್ಥಗಳು ಎಷ್ಟು ಜಾಸ್ತಿ ಆಗ್ಬಿಟ್ಟಿದೆ ಅಂತಂದ್ರೆ ಅದು ತುಂಬಾ ಚಿಂತಾಜನಕವಾಗಿ. ನಮ್ಮ ಕರ್ನಾಟಕದಲ್ಲಿ ಧಾರ್ಮಿಕ ಸಂಸ್ಥೆಗಳಿಂದ ನಡೀತಿರ್ತಕ್ಕಂಥ ಪಾಠಶಾಲೆಗಳಲ್ಲಿ, ಸ್ಕೂಲ್ಗಳಲ್ಲಿ ಇದಕ್ಕೆ ಒಂದು ಒಳ್ಳೆಯ ವಾತಾವರಣವನ್ನು ನಿರ್ಮಾಣ ಮಾಡಿರೋದ್ರಿಂದ ಎಷ್ಟೋ ಕಡೆ ನಾವು ಈ ದುಶ್ಚಟಗಳನ್ನು, ಮದ್ಯ ಸೇವನೆಯನ್ನಾಗಲಿ, ಹಾಗೆ ಈ ಹಾರ್ಡ್ ಡ್ರಗ್ಸ್ ಇಂದ ಮಕ್ಕಳನ್ನ ಉಳಿಸ್ಲಿಕ್ಕೆ, ದೂರ ಇಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ನಾವೆಲ್ಲರೂ. ಆದರೆ ನಾವು ಅದನ್ನ ಸೀರಿಯಸ್ ಆಗಿ ತಗೋಬೇಕಾಗತ್ತೆ. ಯಾಕೆಂದ್ರೆ ನಮ್ಮ ಪಕ್ಕದ ಸ್ಟೇಟ್ ನಲ್ಲಿ ಕೂಡ ಈ ಡ್ರಗ್ ಪ್ರಾಬ್ಲಮ್ ತುಂಬಾ ಜಾಸ್ತಿ ಆಗ್ತಾ ಬರ್ತಾ ಇದೆ. ಹಾಗಿರೋದ್ರಿಂದ ಪಂಜಾಬ್, ಹರಿಯಾಣ ಅಂತೂ ಕಾಲೇಜ್ಗಳಲ್ಲಿ ಇದು ದೊಡ್ಡ ಸಮಸ್ಯೆನೇ ಆಗ್ಬಿಟ್ಟಿದೆ. ನಮ್ಮ ಕರ್ನಾಟಕದಲ್ಲಿ ನಾವು ಇಲ್ಲಿವರೆಗೂ ಚೆನ್ನಾಗಿ ನೋಡ್ಕೋತಾ ಬಂದಿದೀವಿ. ಆದ್ರೆ ಬೆಂಗಳೂರಂತ ದೊಡ್ಡ ನಗರಗಳಲ್ಲಿ ಕೂಡ ಇವತ್ತು ಡ್ರಗ್ಸ್ ಪ್ರಾಬ್ಲಮ್ ನಿಧಾನಕ್ಕೆ ಬರಕ್ ಶುರು ಆಗಿದೆ. ಇದನ್ನೆಲ್ಲ ನಾವು ದೂರ ಮಾಡ್ಲಿಕ್ಕೆ ಹೇಗ್ ಮಾಡ್ಬೇಕಾದ್ರೆ ನಮ್ಮ ಶಿಕ್ಷಕರು ಮತ್ತೆ ಮಕ್ಕಳ, ವಿದ್ಯಾರ್ಥಿಗಳ ಮಧ್ಯದಲ್ಲಿ ಒಂದು ಆತ್ಮೀಯ ಸಂಬಂಧವನ್ನು ಕಲ್ಪಿಸ್ಕೋಬೇಕಾಗತ್ತೆ. ಒಂದು ಸಂತೋಷಕರವಾದ ವಾತಾವರಣದಲ್ಲಿ ಮಕ್ಕಳು
ಬೆಳೀತಾ ಇದ್ರೆ, ಕಲಿತಾ ಇದ್ರೆ ಈ ತರ ದುಶ್ಚಟಕ್ಕೆ ಹೋಗೋ ಅಂತ ಸನ್ನಿವೇಶಗಳು ಬಹಳ ಕಡಿಮೆ ಆಗ್ತದೆ. ಇವಾಗ ರಿಸರ್ಚರ್ಸ್ ಏನ್ ಹೇಳ್ತಾರೆ ಅಂದ್ರೆ, ಒಂದ್ ಮಗು ನರ್ಸರಿ ಸ್ಕೂಲಲ್ಲಿ 400 ಸಲ ಮುಗುಳ್ನಗತ್ತಂತೆ. 400 ಸಲ ಒಂದು ದಿನಕ್ಕೆ 400 times a child smiles ಅಂತ ಹೇಳ್ತಾರೆ. ಆದ್ರೆ ಆ ಅಡೋಲೆಸೆಂಟ್ ಬರ್ತಾ ಬರ್ತಾ ಆ 400 ಸಲ ಮುಗುಳ್ನಗೆ 17 ಸಲ ಮಾತ್ರ ಉಳಿದು ಹೋಗತ್ತಂತೆ. ಹಾಗಿರ್ಬೇಕಾದ್ರೆ ಮತ್ತೆ ಕಾಲೇಜಿಂದ ಬರ್ತಾ ಕೋಪ ತಾಪ ಒಂಥರ ಉಗ್ರ ವ್ಯಕ್ತಿತ್ವ ಇದರಲ್ಲಿ ತೊಡಗ್ಬಿಡ್ತಾರೆ. ಇವತ್ತು ಹೀರೋಯಿಸಮ್ ಯಾವುದ್ರ ಜೊತೆಗೆ, ಇವತ್ತು ಹೀರೋಯಿಸಮು ಅನ್ಫಾರ್ಚುನೇಟ್ಲಿ ಒಂದು ಕೋಪ ತಾಪ ಉಗ್ರತೆಯ ಜೊತೆಗೆ ಅಟ್ಯಾಚ್ ಆಗ್ಬಿಟ್ಟಿದೆ. ಯಾರು ಹೀರೋ ಅಂದ್ರೆ ಯಾರು ತುಂಬಾ ಮ್ಯಾಚೋ ಆಗಿರೋದು ಅಂತಂದ್ರೆ ಯಾರು ಹಿಂಸೆಯಲ್ಲಿ ತೊಡಗಿರ್ತಾನೋ ಅಂತ. ಆದ್ರೆ ನಮ್ ಕರ್ನಾಟಕದಲ್ಲಿ ನಾವೆಲ್ಲ ಬೆಳೀಬೇಕಾದ್ರೆ ಯಾರು ಶಾಂತವಾಗಿರ್ತಾರೋ, ತುಂಬಾ ಪ್ರಸನ್ನವಾಗಿರ್ತಿದ್ವೋ ಅಂಥವರಿಗೆ ಹೀರೋ ಅಂತ ಪರಿಗಣಿಸ್ತಾ ಇದ್ರು. ಈಗ ಆ ವ್ಯಾಲ್ಯೂಸ್ ಎಲ್ಲ ಬದಲಾಗಿರೋದ್ರಿಂದ ನಮಗೆ ಬಹಳ ಅವಶ್ಯಕವಾದದ್ದು ಏನಂತಂದ್ರೆ ಇದನ್ನ ಮತ್ತೆ ಪುನಃಸ್ಥಾಪನೆ ಮಾಡಬೇಕು. ಅದಕ್ಕೆ ಟೀಚರ್ಸ್ಗೆ ಹೇಳ್ಕೊಡ್ಬೇಕಾಗತ್ತೆ. ಭಾರತದಲ್ಲಿ ವಿಶ್ವಮಾನವನಾಗಿ ನಮ್ಮ ವಿದ್ಯಾರ್ಥಿಯನ್ನು ಬೆಳೆಸಲಿಕ್ಕೆ ಬಹಳಷ್ಟು ಆಸ್ಪದವಿದೆ. ಈ ಹೊಸ ಎಜುಕೇಶನ್ ಪಾಲಿಸಿ ಒಂಥರ ಅದಕ್ಕೆ ಶಿರೋಮಣಿಯಾಗಿ ಕೂತಿದೆ, ಬಂದಿದೆ. ಇದನ್ನ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಾವು ಆದಷ್ಟು ಎಲ್ಲರೂ ಸೇರಿ ಪ್ರಯತ್ನ ಮಾಡೋದು ಅವಶ್ಯಕತೆ ಅಂತ ನಾವು ಭಾವಿಸ್ತೀವಿ. ಹೀಗೆ ಇನ್ನು ಒಂದು ವಿಷಯ ನಾವು ಹೇಳೋದು ಅಂತಂದ್ರೆ, ಈ ಶಿಕ್ಷಕರ ಪ್ರಶಿಕ್ಷಣ ಜೊತೆಗೆ ನಾವು ಅವರ ಪೋಷಕರಿಗೂ ಕೂಡ ಸ್ವಲ್ಪ ಆಗಾಗ ಸೆಮಿನಾರ್ಸ್ ಎಲ್ಲ ಮಾಡಿ, ಕೆಲವು ಸ್ಕೂಲ್ ಕಾಲೇಜಲ್ಲೆಲ್ಲ ಮಾಡ್ತಿರ್ತಾರೆ, ಆದ್ರೆ ಪೋಷಕರಿಗೂ ಸೆಮಿನಾರ್ಸ್ ಮಾಡಿ ಒಂದು ಮಗುವನ್ನ ಹೇಗೆ ಬೆಳೆಸೋದು, ಅದ್ರಲ್ಲಿ ನೈತಿಕತೆಯನ್ನು ಹೇಗೆ ತುಂಬೋದು ಅನ್ನೋದನ್ನ ಅವ್ರಿಗೂ ಮಾಹಿತಿ ನಾವು ಕೊಡ್ಬೇಕಾಗಿ ಬರ್ತದೆ. ಯಾಕೆಂದ್ರೆ ಪೋಷಕರು ಮಕ್ಕಳಿಗೆ ಒಂದು 30-35% ಅವರಿಂದ ಪ್ರಭಾವಿತರಾಗ್ತಾರೆ. ನಾವು ವಿಶ್ವಮಾನವತೆಯಿಂದ ಹೇಗೆ ತರಬೇಕು ಅಂತಂದ್ರೆ, ಇಡೀ ಪ್ರಪಂಚದಲ್ಲಿ ಬೇರೆ ಬೇರೆ ಸಂಸ್ಕೃತಿಯಲ್ಲಿ ಕೆಲವು ಒಳ್ಳೇದಿದೆ, ಆ ಒಳ್ಳೇದನ್ನ ಮಾತ್ರ ತೆಗೆದುಕೊಳ್ತಕ್ಕಂತ ಒಂದು ಸ್ವಭಾವನ ಬೆಳೆಸ್ಬೇಕಾಗತ್ತೆ. ಹೇಗೆ ಅಂತಂದ್ರೆ ನೋಡಿ, ಇವಾಗ ಜಪಾನ್ನಲ್ಲಿ ಟೀಮ್ ವರ್ಕ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಜಾಪನೀಸ್ ಇಂದ ಟೀಮ್ ವರ್ಕ್ ಅನ್ನು, ಜರ್ಮನಿ ಅವರಿಂದ ಪ್ರಿಸಿಷನ್, ಏನೇ ಕೆಲಸ ಮಾಡಿದ್ರು ಇವರು ಬಹಳ ಅದ್ರಲ್ಲಿ ಒಂದು ತಪ್ಪನ್ನು ಹಿಡ್ಕೊಳಕ್ಕಾಗೋದು, ಅಷ್ಟು ಚೆನ್ನಾಗಿ ಕೂಲಂಕುಷವಾಗಿ ವಿಮರ್ಶೆ ಮಾಡಿ ಆ ಟೆಕ್ನಿಕ್ಕು ತುಂಬಾ ಚೆನ್ನಾಗಿ ಮಾಡ್ತಾರೆ ಜರ್ಮನಿಯಿಂದ. ಪ್ರಿಸಿಷನ್ ಜರ್ಮನಿಯಿಂದ. ಹಾಗೆ ನೋಡಿದ್ರೆ ಎಟಿಕೆಸಿ, ನಾಗರಿಕತೆಯನ್ನ ಬ್ರಿಟಿಷ್ ಇಂದ ಕಲಿಬೇಕಾಗತ್ತೆ. ಮಾರ್ಕೆಟಿಂಗ್ ಟೆಕ್ನಿಕ್ ಅಮೆರಿಕನ್ಸ್, ಅವ್ರು ಬಿಟ್ಟರೆ ಅವರು ಅಮಾವಾಸ್ಯ ದಿನ ಚಂದ್ರನ್ನೇ ಅಲ್ಲಿ ವ್ಯಾಪಾರ ಮಾಡಿಬಿಟ್ಟು ಬಂದ್ಬಿಡ್ತಾರೆ, ಅಷ್ಟು ಅವರು ವ್ಯಾಪಾರದಲ್ಲಿ ನಿಪುಣರು. ಹಾಗೆ ಭಾರತದಲ್ಲಿ ಏನಂತಂದ್ರೆ, ನಾವು ಮಾನವೀಯತೆ, ಒಂದು ಸಹಜತೆ, ಸರಳತೆ, ಎಲ್ಲರೂ ನಮ್ಮವರು ಅನ್ನೋ ಭಾವಿಸ್ತಕ್ಕಂಥ ಒಂದು ಉದಾರವಾದ ಗುಣ, ಇವೆಲ್ಲ ಭಾರತೀಯರಿಗೆ ಸಹಜವಾಗಿ ಬಂದಿರ್ತಕ್ಕಂಥದ್ದು. ಈ ಗುಣವನ್ನ ಹೆಚ್ಚು ಮಾಡಲಿಕ್ಕೆ ಎಲ್ಲಾ ತರದ ಪ್ರಯತ್ನವನ್ನು ನಾವು ಮಾಡಬೇಕಾಗತ್ತೆ ಅಂತ ಹೇಳಿ ತಮ್ಮೆಲ್ಲ ಗಣ್ಯರಿಗೆ ನಮ್ಮ ಅಭಿನಂದನೆಗಳನ್ನು ಹೇಳ್ತಾ, ನಮಸ್ಕಾರವನ್ನು ಹೇಳ್ತಾ ನಮ್ಮ ಮಾತಿಗೆ ವಿಶ್ರಾಮ ಮಾಡ್ತೇವೆ. ಧನ್ಯವಾದಗಳು ಗುರುಜಿ. ತಾವು ಹೇಳಿದಾಗೆ 17 ಸ್ಮೈಲಿಂದ 400 ಸ್ಮೈಲ್ ಮಾಡೋಕೆ ಪ್ರಯತ್ನ ಮಾಡಬೇಕು. ಎಲ್ಲಿ ಮಗು ನಗ್ತಾ ಇರುತ್ತೋ ಅಲ್ಲಿ ಕಲಿಕೆ ಈಸಿ ಆಗುತ್ತೆ ಅನ್ನೋ ನಂಬಿಕೆ ನಮಗಿದೆ. ಈಗ ಬಹಳ ಹೊತ್ತಿಂದ ಆನ್ಲೈನ್ ನಲ್ಲಿ ನಮಗೆ ಇರುವಂತಹ ಪರಮ ಪೂಜ್ಯರಾದ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ, ಸ್ವರ್ಣವಲ್ಲಿ ಸ್ವಾಮೀಜಿ ಇದ್ದಾರೆ. ಅವ್ರ ನಮ್ಮ ಅಭಿಪ್ರಾಯಗಳನ್ನು ಹೇಳಬೇಕು ಅಂತ ಕೇಳ್ಕೊತೇನೆ. ಹರಿ ಓಂ. ಕೇಳಿಸ್ತಾ ಇದೆಯಾ? ಹರಿ ಓಂ ಕೇಳಿಸ್ತಾ ಇದೆಯಾ? ಕೇಳಿಸುತ್ತೆ. ವೇದಾಂತ ಗೋಚರಂ ಭೂಯೋರಾಡಿತ ಸಂಸಾರ ಛೇದ ಹೇತು ಜಗದ್ಗುರು ಶ್ರೀ ವಿದ್ಯಾಂ ಜಗತಾಂ ಧಾತ್ರೀಂ ಸರ್ವಶ್ರೇಶ್ವರೀಂ ನಮಾಮಿ ಲಲಿತಾಂ ನಿತ್ಯಂ ಭಕ್ತಾನಾಂ ಇಷ್ಟದಾಯಿನೀಂ
ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಮೌಲ್ಯ ಶಿಕ್ಷಣ ಅನುಷ್ಠಾನವನ್ನು ಚಿಂತ ನಡೆಸ್ತಾ ಇರುವ ಎಲ್ಲ ಧರ್ಮಾಚಾರ್ಯರು, ಪೂಜ್ಯ ಧರ್ಮಾಚಾರ್ಯಗಳನ್ನು, ಹಾಗೆ ಎಲ್ಲ ಮಧ್ಯವರ್ಯರನ್ನು, ಶಿಕ್ಷಣ ತಜ್ಞರನ್ನು ಮತ್ತು ಅಧಿಕಾರಿಗಳನ್ನು ಅಭಿನಂದಿಸ್ತೇವೆ. ಈಗಾಗಲೇ ಸಾಕಷ್ಟು ವಿಷಯಗಳು ಬಂದಿದ್ದಾವೆ. ನಾವು ಈ ಸಭೆಯಲ್ಲಿ 3 ವಿಷಯಗಳನ್ನು ಪ್ರಧಾನವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಮೊದಲನೇದಾಗಿ ಶಿಕ್ಷಣದಲ್ಲಿ ಭಗವದ್ಗೀತೆಯನ್ನು ಅಳವಡಿಸುವಂತಹ ಬಹಳ ಅಗತ್ಯ. ಭಗವದ್ಗೀತೆ ಶಿಕ್ಷಣಕ್ಕೆ ತನ್ನದೇ ಆದ ಸೂತ್ರಗಳನ್ನು ಕೊಡ್ತದೆ. ಶ್ರದ್ಧಾವಾನ್ ಲಭತೆ ಜ್ಞಾನ ತತ್ಪರ ಸಂಯತೇಂದ್ರಿಯ ಅನ್ನೋ ಮಾತು 4ನೇ ಅಧ್ಯಾಯದಲ್ಲಿ ಬರ್ತದೆ. ಶ್ರದ್ಧೆ, ತತ್ಪರತೆ ಮತ್ತು ಇಂದ್ರಿಯ ಸಂಯಮಗಳು ಜ್ಞಾನಕ್ಕೆ ಬಹಳ ಮೂಲಭೂತ ಸೂತ್ರಗಳು. ಹಾಗೆ ಒಳ್ಳೆಯ ನಡತೆಗಳನ್ನು ಕೂಡ ಭಗವದ್ಗೀತೆ ಬಹಳ ಸುಂದರವಾಗಿ ಕೊಡ್ತದೆ. ದ್ವೇಷ್ಟ ಸರ್ವಭೂತಾನ ಮೈತ್ರ ಕರುಣ ಏವಚ, ಈ 12ನೇ ಅಧ್ಯಾಯದ ಶ್ಲೋಕಗಳು ಸಾಲವಾಗಿ ಉತ್ತಮವಾದ ನಡತೆಗಳನ್ನು ಕೂಡ ಕೊಡ್ತಾರೆ. ಹೀಗಾಗಿ ಭಗವದ್ಗೀತೆಯ ಶಿಕ್ಷಣವನ್ನು ಅದು ಧಾರ್ಮಿಕ ಭಾವ ಮಾಡಿಕೊಳ್ಳದೆ, ಸಂಸ್ಕೃತಿ ಭಾವ ಮಾಡಿಕೊಳ್ಳದೆ, ನಾನು ಎಲ್ಲರಿಗೂ ಮುಕ್ತವಾಗಿ ಕೊಡೋ ರೀತಿಯಲ್ಲಿ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣ ನೀತಿಯಲ್ಲಿ ತರಬೇಕು ಅಂತ ಹೇಳಿ ನಮ್ಮ ಮೊದಲನೇ ಅಂಶ. ಎರಡನೇದಾಗಿ ತಾನೇ ರವಿಶಂಕರ್ ಗುರೂಜಿ ಹೇಳಿದರು, ತಂದೆ ತಾಯಿಗಳಿಗೆ ಕೂಡ ಶಿಕ್ಷಣಗಳನ್ನು ತರಬೇತಿಯನ್ನು ಕೊಡಬೇಕು, ಆಗಾಗ ಅವರಿಗೆ ಘೋಷಣೆ ಮಾಡ್ತಾ ಇರಬೇಕು ಅನ್ನೋ ಮಾತನ್ನು ಹೇಳಿದರು. ಈ ಸಂದರ್ಭದಲ್ಲಿ ಒಂದು ಟೆಕ್ನಿಕ್ ಅನ್ನು ಕೊಡಬೇಕು ಅಂತೇಳಿ ನಾವು ಸಲಹೆ ಕೊಡ್ತಾ ಇದ್ದೇವೆ. ಶಿಕ್ಷಣದಲ್ಲಿ ಮಕ್ಕಳು ರಾತ್ರಿ ತಡವಾಗಿ ಮಲಗ್ತವೆ, ಬೆಳಗ್ಗೆ ತಡವಾಗಿ ಹೇಳ್ತವೆ. ಇದು ಈ ವ್ಯವಸ್ಥೆ ಹೋಗ್ಬೇಕಿತ್ತು. ರಾತ್ರಿ ಸ್ವಲ್ಪ ಬೇಗ ಮಲಗಿ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಬೆಳಗಿನ ವೇಳೆ ಗ್ರಾಮೀಣ ಮುಹೂರ್ತದಲ್ಲಿ ಅವರು ಒಂದು ಸ್ವಲ್ಪ ಪ್ರಾಣಾಯಾಮ ಧ್ಯಾನ ಮಾಡಿ ಆಮೇಲೆ ಓದೋದನ್ನು ಅಭ್ಯಾಸ ಮಾಡಬೇಕು. ಇದು ಪಾಲಕರಲ್ಲೇ ಆಗುತ್ತೆ. ಅದರಿಂದ ಎಲ್ಲ ಶಿಕ್ಷಣ ಸಂಸ್ಥೆಯವರು ಕೂಡ ಆಗಾಗ ಪಾಲಕರನ್ನ ಮೀಟಿಂಗ್ ಕರೆದು ಅವರಿಗೆ ಇಂತಿಂತ ಅಂಶ ಕೊಡಬೇಕು ಅನ್ನೋದು ನಿರ್ದಿಷ್ಟವಾಗಿ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಹಾಕೊಡ್ಬೇಕು ಅನ್ನೋದು ನಮ್ಮ ಆಶಯ. ಒಂದು ಅನುಭವ ಹೇಳ್ತಾ ಇದ್ದೇವೆ. ಬೇಸಿಗೆಯಲ್ಲಿ ನಾವು ಮಕ್ಕಳ ಶಿಬಿರ ಮಾಡ್ತೀವಿ. ಆ ಮಕ್ಕಳ ಶಿಬಿರದಲ್ಲಿ 2 ವರ್ಷ ಮಾಡಿರಲಿಲ್ಲ, ಕರೋನಾ ಕಾರಣದಿಂದ 2 ವರ್ಷ ಮಾಡಿದ್ವಿ. ಆಶ್ಚರ್ಯಕರವಾದ ಬದಲಾವಣೆ ಅಂತಂದ್ರೆ, ಆಟಕ್ಕೋಸ್ಕರ ಮಕ್ಕಳನ್ನ ಬಿಟ್ಟರೆ ಮಕ್ಕಳ ಮೈದಾನಕ್ಕೆ ಹೋಗೋದೇ ಹೆಚ್ಚಿನ. ಇಲ್ಲೇ ಕೂತ್ಕೊಂಡು ಮೊಬೈಲ್ ನೋಡ್ತಾ ಕೂಳ್ತಾರೆ. ಒಂದೊಂದು ಮೊಬೈಲ್ 5-6 ಜನ ಕೂತ್ಕೊಳ್ತಾರೆ. ಸ್ವಲ್ಪ ಬೈದು ಗದರ್ಸಿ ಹೇಳಿದ್ರು ಕೂಡ ಅಚ್ಚಿಗೆ ಒಂದೊಂದು ಮತ್ತೆ ಯಥಾ ಪ್ರಕಾರ ಮೊಬೈಲ್. ಅಂದ್ರೆ ಅವರಿಗೆ ಇತ್ತೀಚಿನ ದಿನಗಳಲ್ಲಿ ಶಾರೀರಿಕ ವ್ಯಾಯಾಮ ಕಡಿಮೆ ಆಗ್ತಾ ಇದೆ. ಮೊಬೈಲ್ನ ಕಡೆ ಹೆಚ್ಚು ಆಸಕ್ತಿ, ಅದೊಂಥರ ವ್ಯಸನವಾಗಿ ಬೆಳೀತಾ ಇದೆ. ಮಕ್ಕಳ ಮನಸ್ಸು ಸಹಜವಾಗಿಯೇ ಚಂಚಲವಾಗಿರ್ತದೆ. ನಾವು ಇನ್ನಷ್ಟು ಅದಕ್ಕೆ ಚಂಚಲತೆ ಹೆಚ್ಚಿಗೆ ಮಾಡ್ದಂಗಾಗಿದೆ ಮೊಬೈಲ್ ಕೊಟ್ಟಿರೋದ್ರಿಂದ. ಅದರಿಂದ ಈ ಮೊಬೈಲ್ ಬಗ್ಗೆ ನಿಬಂಧನೆಗಳನ್ನು ಹಾಕಲೇಬೇಕು. ಅದು ಶಾಲೆಯಲ್ಲೂ ಕೂಡ ಹೌದು ಮತ್ತು ಮನೆಯಲ್ಲೂ ಕೂಡ ಹೌದು. ಈ ದೃಷ್ಟಿಯಿಂದ ತಾಯಿ ತಂದೆಗಳಿಗೆ ಅಥವಾ ಪಾಲಕರಿಗೆ ಹೆಚ್ಚಿನ ಒಂದು ತರಬೇತಿ ಕೊಡಬೇಕು. ಅದನ್ನ ಈ ಶಿಕ್ಷಣ ನೀತಿಯಲ್ಲಿ ಅಧಿಕೃತವಾಗಿಯೇ ಉಲ್ಲೇಖ ಮಾಡಬೇಕು ಅಂತ ಹೇಳಿ ನಮಗೆ ಕಾಣಿಸ್ತದೆ. 3ನೇ ಕೊನೆ ವಿಷಯ ಅಂತಂದ್ರೆ, ನಾವೇನೆಲ್ಲ ಪ್ರಯತ್ನ ಮಾಡಿದ್ರು ಆಹಾರದ ಸಾತ್ವಿಕ ತರದೇ ಇದ್ದರೆ ಯಾವ ಪ್ರಯೋಜನವೂ ಇಲ್ಲ. ಯಾಕಂದ್ರೆ ಆಹಾರಕ್ಕೂ ಮತ್ತು ಮನುಷ್ಯನ ಮನಸ್ಸಿಗೂ ವೈಜ್ಞಾನಿಕವಾದ ಸಂಬಂಧ ಇದೆ. ತನ್ನ ಪ್ರಾಚೀನ ಉಪನಿಷತ್ತುಗಳು ಆಯುರ್ವೇದವೂ ಹೇಳುತ್ತದೆ, ಆಧುನಿಕ ವಿಜ್ಞಾನ ಕೂಡ ಸ್ವೀಕರಿಸ್ತದೆ. ತನ್ನ ಆಹಾರದ ಸಾತ್ವಿಕತೆಯನ್ನು ನಾವು ಕೊಡಲೇಬೇಕು. ಇತ್ತೀಚೆಗೆ ನಾವು ಆಹಾರದ ರಾಜಸಾಹಾರವನ್ನು ಹೆಚ್ಚು ಮಕ್ಕಳಿಗೆ ಕೊಡೋಕೆ ಮುಂದಾಗ್ತಾ ಇರೋದು ಇಲ್ಲಿ ಉಲ್ಲೇಖನಾರ್ಹ. ನಾವು ಹೇಳ್ತಿರೋದು ಮಕ್ಕಳಿಗೆ ಗ್ರಹಣ ಧಾರಣ ಸಾಮರ್ಥ್ಯ ಬರ್ಬೇಕಂದ್ರೆ ಚೆನ್ನಾಗಿ ಪಾಠ ಕೇಳಬೇಕು, ಅರ್ಥ ಮಾಡ್ಕೋಬೇಕು, ಹಾಗೆ ಅಕ್ಷರತೆಲ್ಲ ಚೆನ್ನಾಗಿ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಅವರಿಗೆ ಸಾತ್ವಿಕ ಆಹಾರ ಕೊಡಬೇಕು. ಗೋ ಕ್ಷೀರ, ಗೋ ಘೃತ, ಈ ರೀತಿ ಆಹಾರಗಳನ್ನ ನಾವು ಹೆಚ್ಚು ಮಕ್ಕಳಿಗೆ ತಪ್ಪು ಹಾಗೆ ಮಾಡಿದ್ರೆ ಮಕ್ಕಳ ಬುದ್ಧಿಶಕ್ತಿ ಕೂಡ ಜಾಸ್ತಿ ಆಗ್ತದೆ ಮತ್ತು ಎಲ್ಲ ಮಟ್ಟದಲ್ಲಿ ಅವರು ಮುಂದೆ ಬರ್ತಾರೆ. ಇತ್ತೀಚೆಗೆ ಸರ್ಕಾರ
ಗೋಶಾಲೆಗಳನ್ನ ನಡೆಸುವ ಬಗ್ಗೆ ಹೆಚ್ಚು ಒತ್ತು ಕೊಡ್ತಾ ಇದೆ. ಶಾಲೆಗಳಲ್ಲಿ ಏನಾದರೂ ಹಾಲುಗಳ ಮತ್ತು ತುಪ್ಪದ ವಿತರಣೆಗೆ ಹೆಚ್ಚು ಒತ್ತು ಕೊಟ್ಟರೆ ಆ ಗೋಶಾಲೆಗಳ ಕೂಡ ಉತ್ಪತ್ತಿ ಸಿಗ್ತದೆ, ಅವರ ಕ್ಷೀರಕ್ಕೆ ಹೆಚ್ಚು ಮಾರ್ಕೆಟ್ ಸಿಗ್ತದೆ. ಆ ಮೂಲಕ ಅದಕ್ಕೂ ಒಂದು ಪ್ರೋತ್ಸಾಹ ಕೊಟ್ಟಂಗ. ಅದಕ್ಕಿಂತ ಹೆಚ್ಚಾಗಿ ಮಕ್ಕಳಲ್ಲಿ ಒಂದು ಸಾತ್ವಿಕ ಸ್ವಭಾವ ಬೆಳಿಬೇಕು. ಈಗ ರಾಜಸಹಾರ ಕೊಡೋದ್ರಿಂದ ಅವರೊಳಗೆ ಇನ್ನಷ್ಟು ಕೋಪ, ತಾಪ, ಆವೇಶ, ಉದ್ವೇಗ ಇವುಗಳೇ ಬೆಳೀತಾರೆ. ನಾವು ದಾವಣಗೆರೆಯಲ್ಲಿ ಭಗವದ್ಗೀತಾ ಅಧ್ಯಯನ ಮಾಡಿದ್ವಿ. ಒಂದು ಸರ್ಕಾರಿ ಶಾಲೆಗೆ ಹೋಗಿದ್ವಿ. ಅಲ್ಲಿಯ ಪ್ರಾಚಾರ್ಯರು ಬಹಳ ಕಳಕಳಿಯಿಂದ ಹೇಳ್ತಾ ಇದ್ರು, ಇತ್ತೀಚೆಗೆ ಮಕ್ಕಳು ಏನನ್ನು ಗ್ರಹಿಸುವುದೇ ಇಲ್ಲ, ಕೇಳೋದೇ ಇಲ್ಲ. ನಾವು ಎಷ್ಟು ಕಳಕಳಿಯಿಂದ ಹೇಳಿದ್ರು ಕೂಡ ಅನುಸರಿಸೋದಿಲ್ಲ, ಬಹಳ ಮಕ್ಕಳ ಸ್ವಭಾವ ಹಾಳಾಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ಸಾತ್ವಿಕ ಆಹಾರವನ್ನು ಕೊಡುವುದನ್ನು ಶಾಲೆಯಲ್ಲೂ ಅಭ್ಯಾಸ ಮಾಡಿಸಬೇಕು. ಹಾಗೆ ಮನೆಗಳಲ್ಲೂ ಕೂಡ ಹಾಗೆ ಮಾಡಿ ಅಂತ ತಂದೆ ತಾಯಿಯರಿಗೆ ಕೇಳಬೇಕು. ಇದರ ಜೊತೆಯಲ್ಲಿ ಈಗೆಲ್ಲ ತಂತ್ರಗಳನ್ನು ಕೊಡ್ತಾ ಇದ್ದೇನೆ. ತಂದೆ ತಾಯಿಯರಿಗೆ ತರಬೇತಿ, ಶಿಕ್ಷಕರಿಗೆ ತರಬೇತಿ, ಮಾಧ್ಯಮದವರಿಗೆ ಮಾರ್ಗದರ್ಶನ, ಇವೆಲ್ಲ ಕೂಡ ಅಗತ್ಯ ಇದೆ. ಅದೆಲ್ಲಕ್ಕಿಂತ ಮೂಲಭೂತದಲ್ಲಿ ನಮ್ಮ ಮನಸ್ಸನ್ನು ನಿರ್ಧರಿಸುವುದು ನಾವು ತೆಗೆದುಕೊಳ್ಳೋ ಆಹಾರ. ಅದನ್ನು ಆಹಾರದ ಸಾತ್ವಿಕತೆಯ ಬಗ್ಗೆ ಚಿಂತನೆ ಬಹಳ ಅಗತ್ಯ. ಈ ಸಂದರ್ಭದಲ್ಲಿ ಒಂದು ಮಾತನ್ನು ಉಲ್ಲೇಖ ಮಾಡಬೇಕು. ಚೀನಾ ದೇಶದಲ್ಲಿ ಇತ್ತೀಚೆಗೆ ಕರೋನಾ ರೋಗ ಮತ್ತೆ ಅಬ್ಬರಿಸ್ತಾ ಇದೆ. ಇದಕ್ಕೆ ಏನು ಕಾರಣ ಅಂತ ಹೇಳಿ ಒಂದಿಷ್ಟು ಜಿಜ್ಞಾಸೆ ಬಂದಿತ್ತು. ಒಂದು ಪತ್ರಿಕೆಯಲ್ಲಿ 5 ಕಾರಣಗಳನ್ನ ಹಾಕಿದ್ರು. ಅದರಲ್ಲಿ 2 ಕಾರಣಗಳು ನಮಗೆ ಗಮನಿಸಿದ್ರು. ಒಂದು ಅಂದರೆ ಚೀನಾದಲ್ಲಿರುವ ಆಹಾರ ಪದ್ಧತಿ ತುಂಬ ಅವೈಜ್ಞಾನಿಕವಾದ ಆಹಾರ ಪದ್ಧತಿ. ಹಾಗಾಗಿ ರೋಗ ನಿರೋಧಕ ಶಕ್ತಿ ಅವರಲ್ಲಿ ಆ ಜನಗಳಲ್ಲಿ ಕಡಿಮೆ ಆಗಿಬಿಟ್ಟಿದೆ. ವಿಶ್ವಸಂಸ್ಥೆಯ ಆರೋಗ್ಯ ವಿಭಾಗದ WHO ಅವರು ಚೀನಾ ದೇಶದಲ್ಲಿ ಹೇಳಿದ್ರು, ನೀವು ಆಹಾರ ಪದ್ಧತಿಯನ್ನು ಬದಲಾವಣೆ ಮಾಡ್ಕೊಳ್ಳಿ ಅಂತೇಳಿ. ಆದ್ರೂ ಕೂಡ ಅವರು ಬದಲಾವಣೆ ಮಾಡ್ಕೊಳ್ಳಿಲ್ವಂತೆ. ಹಾಗಾಗಿ ಇವತ್ತು ರೋಗ ನಿರೋಧಕ ಶಕ್ತಿ ತೀವ್ರ ಕೊರತೆಯಿಂದಾಗಿ ಆ ದೇಶದಲ್ಲಿ ರೋಗ ತುಂಬ ತಾರಕಕ್ಕೆ ಇದೆ. ಹಾಗೆ ಇನ್ನೊಂದು ಕಾರಣ ಚೀನಾ ದೇಶದಲ್ಲಿ ರೋಗ ಹೆಚ್ಚುವುದಕ್ಕೆ ಅವರ ವೈವಾಹಿಕ ಪದ್ಧತಿ ಸರಿಯಾಗಿದೆ. ಹತ್ತಿರದ ಸಂಬಂಧಿಗಳಲ್ಲೇ ವಿವಾಹ ಸಂಬಂಧ. ಹೀಗಾಗಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗೋದಕ್ಕೆ ಇದು ಕೂಡ ಕಾರಣ ಅಂತ ಹೇಳಿ ವಿಜ್ಞಾನಿಗಳು ಹೇಳ್ತಾರೆ ಅಂತ ಹೇಳ್ಕೊಂಡಿದ್ರು. ನಮ್ಮ ದೇಶದಲ್ಲಿ ಆಹಾರಕ್ಕೆ, ವಿವಾಹಕ್ಕೆ, ಜೀವನದ ಇಡೀ ಚಿತ್ರಕ್ಕೆ, ಜೀವನ ಸ್ವರೂಪಕ್ಕೆ ಋಷಿಗಳು ಕೊಟ್ಟಿರುವ ಉತ್ತಮ ಮೌಲ್ಯಗಳಿಂದ, ಮಾರ್ಗದರ್ಶಕ ಮೌಲ್ಯಗಳಿಂದ ಅವುಗಳನ್ನು ನಾವು ಶಾಲೆಗಳಿಂದ ಶುರು ಮಾಡಬೇಕು, ಮಕ್ಕಳಿಂದ ಶುರು ಮಾಡಬೇಕಾಗುತ್ತೆ. ಆಗ ತಕ್ಕ ಮಟ್ಟಿಗೆ ಇನ್ನೂ ಕೂಡ ಮಕ್ಕಳ ಬೆಳವಣಿಗೆ ಸಾಧ್ಯ. ಈಗ ಭಾರತ ದೇಶದಲ್ಲಿ ಕರೋನಾ ರೋಗದ ಪ್ರಭಾವ ಅಷ್ಟು ಇಲ್ಲ. ವೈರಸ್ ಇದ್ರೂ ಕೂಡ ರೋಗ ನಿರೋಧಕ ಶಕ್ತಿ ತಕ್ಕ ಮಟ್ಟಿಗೆ ಇರೋದ್ರಿಂದ ಈಗ ರೋಗ ಹೆಚ್ಚು ಕೆಲಸ ಮಾಡ್ತಾ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಇದಕ್ಕೆ ಕಾರಣ ಅಂತಂದ್ರೆ ಋಷಿಗಳು ಕೊಟ್ಟಿರುವ ಜೀವನದ ಮೌಲ್ಯಗಳು ಸ್ವಲ್ಪ ಸ್ವಲ್ಪ ಈಗಲೂ ನಮ್ಮಲ್ಲಿ ಇರೋದಕ್ಕೆ ಕಾರಣ. ಈಗ ಅದು ಹೋಗ್ತಾ ಇದೆ. ವಿಶೇಷವಾಗಿ ಆಹಾರದಲ್ಲಿ ಮತ್ತು ವೈವಾಹಿಕ ವಿಷಯದಲ್ಲಿ ಈ ಪ್ರಾಚೀನ ಮೌಲ್ಯಗಳು ಕಳೆದು ಹೋಗ್ತಾ ಇದ್ದಾವೆ. ಅವುಗಳು ಪೂರ್ತಿ ಹೋಗಿದ ಮುಂಚೆ ನಾವು ರಕ್ಷಣೆ ಮಾಡಬೇಕಾಗುತ್ತೆ. ಆ ಮೂಲಕ ಈ ಶಕ್ತಿ ಉಳ್ಕೋಬೇಕು. ಇದನ್ನು ನಾವು ಉಳಿಸದೇ ಇದ್ರೆ ಬಹುಶಃ ಮಾತನಾಡಿ ಹೆಚ್ಚಾಗೋದಿಲ್ಲ. ಈ ಋಷಿಗಳು ಕೊಟ್ಟಿರುವ ಮೌಲ್ಯಗಳನ್ನು ಉಳಿಸದೇ ಇದ್ರೆ ಬಹುಶಃ ಇನ್ನೊಂದು 20-25 ವರ್ಷ ನಂತರ ಇನ್ನೊಮ್ಮೆ ಕರೋನಾ ಅಂತ ರೋಗ ಮತ್ತೊಮ್ಮೆ ಬಂದ್ರೆ ಏನಾದರೂ ಬಹುಶಃ ನಮ್ಮ ದೇಶದ ಜನ ಅಮೆರಿಕದವರಾಗಿ ಚೀನಾದವರಿಗೆ ಆಗ್ತಾರೆ. ಅಂದ್ರೆ ನಮ್ಮ ಮೌಲ್ಯಗಳನ್ನು ನಾವು ಮಕ್ಕಳಲ್ಲಿ ಉಳಿಸಬೇಕು. ಸಾತ್ವಿಕ ಆಹಾರದ ಬಗ್ಗೆ ಒತ್ತು ಕೊಡಬೇಕು ಅನ್ನೋದು ನಮ್ಮ 3ನೇ ಕೊನೆಯ ವಿಷಯ. ಬಹಳ ಅಭಿನಂದನೆಗಳು ಶ್ರೀ BC ನಾಗೇಶ್ ಅವರಿಗೆ. ಯಾಕಂತಂದ್ರೆ ಇಂಥ ಒಂದು ಅದ್ಭುತವಾದ ಚಿಂತನ ಘೋಷಣೆ ಏರ್ಪಡಿಸಿದ್ದಾರೆ. ಹಾಗೆ ಇಲ್ಲಿ ಅನೇಕ ಜನ ಅಧಿಕಾರಿಗಳು ಉಪಸ್ಥಿತರಿದ್ದಾರೆ. ಸಭಾಧ್ಯಕ್ಷರಾದ ವಿಶೇಷವಾಗಿ ಕಾಗೇರಿಯವರು, ಇಂಧನ ಶಿಕ್ಷಣ ಸಚಿವರು ಕೂಡ ಉಪಸ್ಥಿತರಿದ್ದಾರೆ. ಡಾಕ್ಟರ್ ಕಸ್ತೂರಿ ರಂಗನ್ ಅವರು, ಹಾಗೆ ಪುತ್ತೂರು ಶ್ರೀಗಳವರು, ಆದಿಚುಂಚನಗಿರಿ ಶ್ರೀಗಳವರು, ಹಾಗೆ ಸಿರಿಗೆರೆ ಶ್ರೀಗಳವರು, ಹಾಗೂ ಇನ್ನೂ ಅನೇಕ ಜನ ಶ್ರೀಗಳವರು, ಧಾರ್ಮಿಕ ಚಿಂತಕರು ಕೂಡ ಸೇರಿದ್ದಾರೆ. ಧಾರ್ಮಿಕ ಚಿಂತಕರನ್ನ ಕರೆದು ಶಿಕ್ಷಣದ ಬಗ್ಗೆ ಚಿಂತನೆ ಮಾಡ್ತಾರೆ. ಪ್ರಾಯಶಃ ಇದು ಒಂದು ಐತಿಹಾಸಿಕ. ಅದರಿಂದ ಈ ಒಂದು ಮಾದರಿ ನಮ್ಮ ದೇಶಕ್ಕೆ ಮಾದರಿ ಆಗಲಿ, ಹಾಗೆ ಶಿಕ್ಷಣದ ವಿಷಯದಲ್ಲಿ ಒಳ್ಳೆಯ ಪ್ರಗತಿ ಆಗಲಿ. ಮತ್ತೊಂದು ಮೇನ್ ಪಾಯಿಂಟ್ಸ್ ಹಾಗೆ ಗೀತೆಯನ್ನ ಎಲ್ಲರೂ ಕಲಿಸ್ಬೇಕು ಮೊದಲನೇದು. ಎರಡನೇದು ಪಾಲಕರಿಗೆ ಮಕ್ಕಳ ಜೀವನ ಕ್ರಮದ ಬಗ್ಗೆ ಮಾರ್ಗದರ್ಶನ ಸೂಚನೆ ಕೊಡಬೇಕು. ವಿಶೇಷವಾಗಿ ಬೇಗ ಮಲಗಿ ಬೇಗ ಹೇಳುವಂತಹದ್ದು, ಆಮೇಲೆ ಮೊಬೈಲ್ ತಂದೆ ಇರುವಂತಹದ್ದು, ಮಕ್ಕಳಿಗೆ ಬರಬೇಕು. ಪಾಲಕರಿಗೆ ಆಹಾರ, ಈ 3 ಅಂಶಗಳನ್ನು ಹೇಳಿದ್ದೇವೆ. ಚೆನ್ನಾಗಿ ಚಿಂತನೆಗೆ ಒಳಪಡ್ತಾ ಈ ವಿಷಯಗಳು ಅಂತೇಳಿ ಭಾವಿಸ್ತೇವೆ. ಅಭಿನಂದನೆಗಳು. ಲೋಕ ಸಮಸ್ತ ಸುಖಿನೋ ಭವಂತು.
ಧನ್ಯವಾದಗಳು ಸ್ವಾಮೀಜಿ, ತುಂಬ ಕೃತಜ್ಞತೆಗಳು. ಈಗ ನಾನು ತಮ್ಮ ಮುಂದೆ ಒಂದು ವಿಷಯವನ್ನು ಪ್ರಸ್ತುತಪಡಿಸಬೇಕು. ಈಗಾಗಲೇ ಸುಮಾರು 10 ಹಿರಿಯರು ತಮ್ಮ ಮಾತುಗಳನ್ನು ಹೇಳಿದ್ದಾರೆ. ಹೇಳಬೇಕಾದವರು 60 ಇದ್ದಾರೆ. ಅದರಿಂದ ನಾನು ನಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದಿಷ್ಟೇ, ಎಲ್ಲರೂ ಪ್ರಾಜ್ಞರಿದ್ದಾರೆ, ಅನುಭವಿಗಳಿದ್ದಾರೆ, ಪ್ರಯತ್ನ ಮಾಡಿದವರಿದ್ದಾರೆ. ಅದರಿಂದ ಅದೇ ವಿಷಯವನ್ನು ಮತ್ತೆ ಹೇಳೋದಕ್ಕಿಂತ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಕಮ್ಮಿ ಮಾತುಗಳಲ್ಲಿ 1-2 ಮಾತುಗಳಲ್ಲಿ ಹೇಳಿದ್ರೆ ಒಳ್ಳೆಯದು ಅಂತ ನಾನು ಪ್ರಾರ್ಥನೆ ಮಾಡ್ಕೊತೀನಿ. ಈಗ ಆನ್ಲೈನ್ನಲ್ಲಿ ಪರಮ ಪೂಜ್ಯರಾದಂತಹ ರಾಘವೇಶ್ ಆನಂದಿ ಸರಸ್ವತಿ ಅವರಿದ್ದಾರೆ. ಅವರು ದಯವಿಟ್ಟು ತಮ್ಮ ಮಾತುಗಳನ್ನ ಆದಷ್ಟು ಸಂಕ್ಷಿಪ್ತವಾಗಿ ಹೇಳಬೇಕು ಅಂತ ಕೇಳ್ಕೊತೇನೆ. ಅಲ್ಲ ಸ್ವಾಮೀಜಿ, ರಾಘವೇಶ್ವರ ಭಾರತಿಯವರು ಆಮೇಲೆ ಬೇಕಾದ್ರೆ ತಗೋಬಹುದು. ಈಗ ಶ್ರೀಮತಿ ಲಾವಣ್ಯ ಮಿತ್ರನ್ ಅವರು ರೆವರೆಂಡ್ ಪ್ರಸನ್ನ ಕುಮಾರ್ ಅವರ ಬದಲಿಗೆ ಬಂದಿದ್ದಾರೆ. ತಮ್ಮ ಅಭಿಪ್ರಾಯಗಳನ್ನು ಹೇಳಬೇಕು ಅಂತ ಹೇಳಿ. All the dignitaries, all of you have completed what ought to be told. I would like to tell only 2 points. I'll take only 2 minutes. One is the holistic development of every child who enters any educational institution, which is very, very important for any child. The second point, what I would like to tell, practice before you preach. Practice before you preach. And these moral values, I feel, they start at home. The parents, when the children are small, they inculcate the moral values. So that moral values, as the child enters to a nursery or a primary or a senior school or a college level, will be improved or grown in a school environment. This is what I would like to tell. And there are pros and cons in everything. How we take this moral education in an institution, it all depends on every stakeholder of an institution. This is also very important, what I feel. And a simple thing, we are talking about the mobile phones. Parents use the mobile phones always and instruct the children not to use. Parents watch always the TV serials and tell the children don't watch TV. How are we role models? ಈಗಾಗಲೇ ಮಾನ್ಯ ಮಂತ್ರಿಗಳು ಹೇಳಿದ ಹಾಗೆ ಮೌಲ್ಯ ಶಿಕ್ಷಣ ಬೇಕೆ ಅನ್ನೋದ್ರ ಬಗ್ಗೆ ಚರ್ಚೆ ಬೇಕಾಗಿಲ್ಲ, ಆದ್ರೆ ಅದನ್ನ ಹೇಗೆ ಅಳವಡಿಸಬೇಕು ಅನ್ನೋದ್ರ ಬಗ್ಗೆ ಚಿಂತೆ ಇದೆ. ನಮ್ಮ ಧೋರಣೆಗಳೆಲ್ಲ ತುಂಬಾ ಉದಾತ್ತವಾಗಿರ್ತವೆ, ನಡವಳಿಕೆಯಲ್ಲಿ ಬರೋದು ಹೇಗೆ ಅನ್ನೋದು ಬಹಳ ಮುಖ್ಯ ಆಗಿದೆ. ಯಾಕಂದ್ರೆ ನಮಗ್ ತಿಳಿದ ಹಾಗೆ ಮೌಲ್ಯಗಳನ್ನ ಪುಸ್ತಕ ಓದಿಸಿ ಕಲ್ಸೋಕಾಗಲ್ಲ, ಭಾಷಣ ಮಾಡಿ ಕಲ್ಸೋಕಾಗಲ್ಲ. ಮೌಲ್ಯಗಳನ್ನ ನಡೆದೇ ತೋರಿಸ್ಬೇಕಾಗುತ್ತೆ, ಕಣ್ಣು ಮುಂದೆ ಮಾದರಿ ಬೇಕಾಗುತ್ತೆ. ಅಂತ ಮಾದರಿಗಳನ್ನ ಸೃಷ್ಟಿ ಮಾಡೋದು ಹೇಗೆ ಮಕ್ಕಳ ಕಣ್ಣು ಮುಂದೆ ಅನ್ನೋದು ಮಾಡಬೇಕಾಗಿದೆ. ಆದ್ರಿಂದ ಇಲ್ಲಿ ಎಲ್ಲ ನೆಲೆಗಳ ಹಿರಿಯರಿದ್ದಾರೆ, ಧರ್ಮ ಗುರುಗಳಿದ್ದಾರೆ, ಸಮಾಜ ಸೇವಕರಿದ್ದಾರೆ, ಶಿಕ್ಷಣ ತಜ್ಞರಿದ್ದಾರೆ, ಶಿಕ್ಷಣ ಚಿಂತಕರಿದ್ದಾರೆ. ದೊಡ್ಡ ಸಭೆ ಇದು, ಎಲ್ಲರೂ ತಿಳಿದವರು,
ಎಲ್ಲರೂ ತುಂಬಾ ಚೆನ್ನಾಗಿ ಮಾತಾಡುವವರು, ತುಂಬಾ ಅರ್ಥ ಮಾಡ್ಕೊಂಡವರು, ತಮ್ಮ ಸಂಸ್ಥೆಗಳಲ್ಲಿ ಮೌಲ್ಯ ಶಿಕ್ಷಣವನ್ನ ಸೇರಿಸಿದವರು ಎಲ್ಲರೂ ಇದ್ದಾರೆ. ಇದೊಂದು ಸಂಭ್ರಮದ ಸಂತೋಷದ ವಿಷಯ ಒಂದಾದ್ರೆ ಸ್ವಲ್ಪ ಗಾಬರಿ ವಿಷಯನೂ ಹೌದು. ಗಾಬರಿ ಯಾಕಂದ್ರೆ ಇಷ್ಟೊಂದು ಜನ ಮಾತಾಡುವಾಗ ಇರೋ ಸಮಯ ನಾನು ಕೊಡೋ ಸುಮಾರು 1.5 ಗಂಟೆ ಅಂತ ಅನ್ಕೊಂಡಿದ್ದು. ಅದಕ್ಕೆ ತಮ್ಮಲ್ಲಿ ಒಂದು ವಿನಂತಿ, ತಾವು ಮಾತನ್ನ ಸ್ವಲ್ಪ ಮಿತಿಗೊಳಿಸಿದ್ರೆ ಚೆನ್ನಾಗಿರ್ತದೆ. ಯಾಕಂದ್ರೆ ಎಲ್ರೂ ಹೇಳುವಂತ ವಿಷಯ ತುಂಬಾ ಇದೆ. ಮತ್ತೆ ಸಾಮಾನ್ಯವಾಗಿ ಇಂಥ ಸಭೆಗಳಲ್ಲಿ ಏನಾಗುತ್ತೆ ಅಂದ್ರೆ ಮೊದಲು 4-5 ಜನ ಮಾತಾಡಿದ ಮೇಲೆ ಪುನರುಕ್ತಿ ಆಗೋಕ್ ಶುರು ಆಗ್ತದೆ. ಅದೇ ವಿಷಯಗಳನ್ನ ಮತ್ತೆ ಮತ್ತೆ ಹೇಳೋದು ಬೇಡ. ಈಗಾಗಲೇ ಹೇಳಿದಂತ ವಿಷಯಗಳನ್ನ ಬಿಟ್ಟು ಇನ್ನೇನಾದ್ರೂ ವಿಷಯಗಳನ್ನ ಸೇರಿಸೋದಿದ್ರೆ ಅದನ್ನ ದಯವಿಟ್ಟು ಸೇರಿಸಿ.